ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಇಂದು ನವರಾತ್ರಿಯ 4ನೇ ದಿನ. ಈ ದಿನ ನಾವು ಕೂಷ್ಮಾಂಡ ದೇವಿಯನ್ನು ಆರಾಧಿಸುತ್ತೇವೆ. ದುರ್ಗಾದೇವಿಯ ಕೂಷ್ಮಾಂಡ ದೇವಿ ರೂಪವು ಹಳದಿ ಬಣ್ಣದೊಂದಿಗೆ ಸಂಬಂಧವನ್ನು ಹೊಂದಿರುತ್ತಾರೆ. ಈ ಬಣ್ಣ ಸಂತೋಷ ಮತ್ತು ಸಕಾರಾತ್ಮಕತೆಯ ಸಂಕೇತವಾಗಿದೆ. ಕೂಷ್ಮಾಂಡ ದೇವಿ ಎಲ್ಲರ ತೊಂದರೆಗಳನ್ನು ನಿವಾರಿಸಿ ಆರೋಗ್ಯ, ಸಂಪತ್ತು, ಸಂತೋಷ ನೀಡಲಿ ಎಂದು ಆಶಿಸುತ್ತಾ ಇಂದಿನ ಮುಖ್ಯಾಂಶಗಳನ್ನು ನೋಡೋಣ. ಚಿಕ್ಕಬಳ್ಳಾಪುರದಲ್ಲೂ ಜಾತಿ ಗಣತಿ ನಡೆಸಲು ಶಿಕ್ಷಕರಿಗೆ ತಾಂತ್ರಿಕ ಸಮಸ್ಯೆ. ಇಷ್ಟ ಬಂದಂತೆ ಶಿಕ್ಷಕರ ನೇಮಕ ಮಾಡಿದ ಆರೋಪ. ಸರ್ಕಾರದ ನಿಲುವು ಬದಲಿಸಿಕೊಳ್ಳಲು ಆಗ್ರಹಿಸಿ ಶಿಕ್ಷಕರಿಂದ ಪ್ರತಿಭಟನೆ. ಜಿಎಸ್ಟಿ ಇಳಿಕೆ ಹಿನ್ನೆಲೆ ಸಂಸದರಿಂದ ಹಲವು ಅಂಗಡಿಗಳಿಗೆ ಭೇಟಿ. ಜಿಎಸ್ಟಿ ಇಳಿಕೆ ಬಗ್ಗೆ ಜಾಗೃತಿ ಮೂಡಿಸಿದ ಸಂಸದ. ಚಿಕ್ಕಬಳ್ಳಾಪುರದ ಅಭಿಮಾನಿಯ ಹೊಸ ಟ್ರ್ಯಾಕ್ಟರ್ ಓಡಿಸಿದ ಸುಧಾಕರ್. ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ ದಲಿತ ಮುಖಂಡರು. ಶ್ರೀನಿವಾಸ ಸಾಗರ ಜಲಾಶಯದಲ್ಲಿ ದೋಣಿ ವಿಹಾರ ಆರಂಭ. ಪ್ರವಾಸಿ ತಾಣವಾಗಿ ಪ್ರಖ್ಯಾತಿ ಪಡೆಯುತ್ತಿರೋ ಶ್ರೀನಿವಾಸ ಸಾಗರ ಆದಿಚುಂಚನಗಿರಿ ಮಠದ ಮಂಗಳಾನಂದನಾಥ ಶ್ರೀಗಳಿಂದ ದೋಣಿ ವಿಹಾರಕ್ಕೆ ಚಾಲನೆ. ಪಾರ್ಟಿಗೆ ಕರೆದು ಸ್ನೇಹಿತನನ್ನೇ ಕೊಂದು ಹಾಕಿದ್ರ ಗೆಳೆಯರು. 2013ರಲ್ಲಿ ನಡೆದಿದ್ದ ಗಲಾಟೆ ವಿಚಾರಕ್ಕೆ ನಡೆಯುತ್ತಾ ಪ್ರತೀಕಾರ. ಮಧ್ಯರಾತ್ರಿ ಕಂಠಪೂರ್ತಿ ಕುಡಿಸಿ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ. ವಾರ್ತೆಗಳ ವಿವರ. ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿವಾದ ಮಾಡುವುದಕ್ಕಾಗಿಯೇ ಜಾತಿ ಗಣತಿ ಆರಂಭಿಸಿದಂತಿದೆ. ಇಡೀ ರಾಜ್ಯಾದ್ಯಂತ ಗಣತಿ ಸಮಸ್ಯೆ ಸರಿಪಡಿಸಲು ಆಗ್ರಹಿಸಿ ಶಿಕ್ಷಕರು ಹೋರಾಟದ ಹಾದಿ ಹಿಡಿದಿದ್ದು, ಇಂದು ಚಿಕ್ಕಬಳ್ಳಾಪುರದಲ್ಲಿಯೂ ಶಿಕ್ಷಕರು ಪ್ರತಿಭಟನೆ ನಡೆಸಿದರು. ಹಾಗಾದರೆ ಶಿಕ್ಷಕರ ಬೇಡಿಕೆಗಳೇನು, ಯಾಕೆ ಹೋರಾಟ ಮಾಡಿದರು ನೋಡೋಣ ಬನ್ನಿ. ಹಠಕ್ಕೆ ಬಿದ್ದಿರುವಂತೆ ವರ್ತಿಸುತ್ತಿರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಾತಿಗಣತಿ ಮಾಡಿಯೇ ಸಿದ್ಧ ಎಂದು ಮುಂದಾಗಿದ್ದು, ಸಮೀಕ್ಷೆಯಲ್ಲಿರುವ ಲೋಪಗಳ ಬಗ್ಗೆ ಶಿಕ್ಷಕರು ತಿರುಗಿ ಬಿದ್ದಿದ್ದಾರೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025ರ ಗಣತಿ ಕಾರ್ಯದಲ್ಲಿ ಉಂಟಾಗಿರುವ ಸಮಸ್ಯೆಗಳನ್ನು ಪರಿಹರಿಸುವಂತೆ ಆಗ್ರಹಿಸಿ ಇಂದು ಚಿಕ್ಕಬಳ್ಳಾಪುರದ ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಶಿಕ್ಷಕರು ಪ್ರತಿಭಟನೆ ನಡೆಸಿದರು. ಈ ಎಲ್ಲ ಶಿಕ್ಷಕರು ಗಣತಿ ಕಾರ್ಯ ಯಶಸ್ವಿಗೊಳಿಸಲು ಸಿದ್ಧರಾಗಿದ್ದಾರೆ. ಆದರೆ ಗಣತಿ ಕಾರ್ಯ ನಿರ್ವಹಿಸಲು ದೋಷಪೂರಿತ ನಿರ್ಲಕ್ಷ್ಯದ ವ್ಯವಸ್ಥೆಯಿಂದ ಶಿಕ್ಷಕರ ಆತಂಕಕ್ಕೆ ಕಾರಣವಾಗಿದೆ. ಶಿಕ್ಷಕರೇ ಹೇಳುವಂತೆ ದೋಷಪೂರಿತ ತಾಂತ್ರಿಕತೆ ದಿನಕ್ಕೊಂದು ಬದಲಾವಣೆ ಮಾಡಬೇಕಿದೆಯಂತೆ. ಶಿಕ್ಷಕರನ್ನ ಕರ್ತವ್ಯ ನಿರ್ವಹಿಸುವ ಮತ್ತು ವಾಸ ಇರುವ ಸ್ಥಳಗಳಲ್ಲಿ ನಿಯೋಜಿಸದೆ ಹೊರ ಜಿಲ್ಲೆಗಳ ಅಪರಿಚಿತ ಪ್ರದೇಶಗಳಲ್ಲಿ ನಿಯೋಜಿಸಿರುವುದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಮನೆಗಳನ್ನು ಗುರುತಿಸುವಲ್ಲಿ ತೀವ್ರ ತೊಡಕಾಗುತ್ತಿದ್ದು ಸಮಯ ವ್ಯರ್ಥವಾಗುತ್ತಿದೆ. ಯುಎಚ್ಐಡಿ ಮೂಲಕ ಮನೆಗಳನ್ನು ಗುರುತಿಸಲು ಅಸಾಧ್ಯವಾಗಿದ್ದು, ಜಿಯೋ ಟ್ಯಾಗ್ ಸರಿಯಾಗಿ ಮನೆಗಳ ಬಳಿಗೆ ನ್ಯಾವಿಗೇಟ್ ಆಗುತ್ತಿಲ್ಲ ಎಂದು ಶಿಕ್ಷಕರು ಅಳವತ್ತುಕೊಂಡಿದ್ದಾರೆ. ಇಲ್ಲಿ ಫಸ್ಟ್ ನಮಗೀಗ ಸೆನ್ಸಸ್ಗೆ ಅಂತ ಹೇಳಿಬಿಟ್ಟು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸ್ಥಿತಿಗತಿಗಳನ್ನು ಅದ್ರ ಬಗ್ಗೆ ನಮಗೆ ಗಣತಿದಾರರಾಗಿ ನೇಮಿಸಿದ್ದಾರೆ. ಗಣತಿದಾರರಾಗಿ ನೇಮಿಸೋದಕ್ಕೆ ಮುಂಚೆ ನಾವು ಆ ಊರಿನಲ್ಲಿ ಕೆಲಸ ಮಾಡ್ತಾ ಇದ್ದೀವ, ಆ ಊರನ್ನೇ ನಮ್ಗೆ ಹಾಕೋದು ಬಿಟ್ಟು ಮ್ಯಾಪಿಂಗ್ ಮಾಡಿದ್ದಾರೆ. ಆ ಮ್ಯಾಪಿಂಗ್ ಎಲ್ಲಿದೆ ಅಂದರೆ ನಾವು ಮಾಡೋ ಕೆಲಸ ಎಲ್ಲಿ ಮಾಡ್ತೀವೋ ಆ ಮನೆ ಬಿಟ್ಟು ಒಂದು 5-6 ಕಿಲೋಮೀಟ್ರ್ ದೂರ ಇರೋ ಮನೆಗಳು ಕೊಟ್ಟಿದ್ದಾರೆ. ಆಮೇಲೆ ಒಂದೊಂದು ಮೊಬೈಲ್ಗೆ ಆ್ಯಪ್ಗಳು ಡೌನ್ಲೋಡ್ ಮಾಡಿದ್ದಾರೆ. ಆ ಆ್ಯಪ್ಗಳು ಒಂದು ದಿವಸಕ್ಕೆ 4 ಆ್ಯಪ್ಗಳು ಬರ್ತಾ ಇವೆ. 4 ಆ್ಯಪ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಇನ್ನೊಂದು ಆ್ಯಪ್ ಹೊರಟೋಗ್ತಾ ಇದೆ. ಒಂದು ಮತ್ತು ನಾವು ತಗೊಂಡು ಹಾಕೊಂಡಾಗ 4 ಡಿಜಿಟ್ದು OTP ಬರ್ತಾ ಇದೆ. ಅದು ಮಾಡ್ಕೊಂಡೆಲ್ಲ ನಾವು ರೆಡಿ ಅಂತ ಹೇಳ್ಬಿಟ್ಟು ಹೋಗೋಷ್ಟೊತ್ತಿಗೆ ಅದು ಹೊರಟೋಗ್ತಾ ಇದೆ. ಮತ್ತು ಇನ್ನೊಂದು ವರ್ಷನ್ ತಗೊಳ್ಳಿ ಅಂತಿದ್ದಾರೆ. ಇನ್ನೊಂದು ವರ್ಷನ್ ತಗೊಳ್ಳೋಷ್ಟೊತ್ತಿಗೆ ಫುಲ್ ಡೇ ನಮ್ಗೆ ಇದೇ ವರ್ಕ್ ಆಗ್ತಾ ಇದೆ. ನಾವು 6 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ನಮ್ಮ ಗಣತಿಯ ಮಾಡ್ರಿ ಅಂತ ಹೇಳ್ತಿದ್ದಾರೆ.
ಇದ್ದಾರೆ. ಮನೆಗಳು ಬಿಟ್ಟು ನಾವು ಅಲ್ಲಿ ಮನೆಗಳ ಹತ್ರ ಹೋಗ್ತಾ ಇದ್ರೆ UHID ನಂಬರು ಅಂತ ಹೇಳ್ಬಿಟ್ಟು ಅಲ್ಲಿ ಮನೆಗಳ ಮೇಲೆ ಹಾಕಿದ್ದಾರೆ. ಅದು ಗಾಳಿ ಅದು ಮಳೆಗಳೆಲ್ಲ ಬಂದು ಹೊರಟೋಗ್ಬಿಟ್ಟಿದೆ. ಅದನ್ನು ನಾವು ಇಲ್ಲಿ ಎಂಟ್ರಿ ಮಾಡೋಕ್ಕೆ ಹೋದರೆ ಅದು ಬರ್ತಾ ಇಲ್ಲ. ಆಮೇಲೆ ಅಲ್ಲಿ ಮನೆಗಳ ಹತ್ರ ಹೋಗ್ಬಿಟ್ಟು ನಾವು ಒಂದು ಗಂಟೆಗಾದರೂ ಸರ್ವರ್ ಸಮಸ್ಯೆ ಆಗ್ತಾ ಇದೆ. ಆ ಸರ್ವರ್ ಸಮಸ್ಯೆಯಿಂದ ನಾವು ದಿನವೆಲ್ಲ ಅಲ್ಲಿ ಕುಳಿತುಕೊಳ್ತಾ ಇದ್ದೀವಿ. ಆದರೆ ಮ್ಯಾಪಿಂಗ್ ಕೊಡೋ ಬದಲು ಆ ಮನೆ ಪಟ್ಟಿ ಅಂತ ಮಾಡಿಬಿಟ್ಟು ಆ ಗಣತಿದಾರರಿಗೆ ಕರೆಕ್ಟಾಗಿ ಅವರು ಮ್ಯಾಪಿಂಗ್ ಮಾಡಿ ಆ ಗಣತಿದಾರರಿಗೆ ಮ್ಯಾಪಿಂಗ್ ಮನೆ ಪಟ್ಟಿ ಕೊಟ್ಟು ಮತ್ತು ಮೊಬೈಲ್ ಆ್ಯಪ್ ಎಲ್ಲ ರೆಡಿ ಮಾಡಿಬಿಟ್ಟು ಆ ಶಿಕ್ಷಕರಿಗೆ ಆ ಮನೆ ಪಟ್ಟಿ ಕೊಟ್ಟು ನೀವು ಹೋಗ್ರಿ ಕೆಲಸ ಮಾಡಿ ಅಂದರೆ ನಮ್ಮ ಶಿಕ್ಷಕರು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ. 4 ದಿವಸದಿಂದ ನಮ್ಮ ಶಿಕ್ಷಕರು ಇಷ್ಟು ಟೆನ್ಷನ್ ತಗೊಳ್ತಾ ಇದ್ದಾರೆ. ಆ ಆ್ಯಪ್ ಡೌನ್ಲೋಡ್ ಆಗ್ತಾ ಇಲ್ಲ. ಆ್ಯಪ್ ಡೌನ್ಲೋಡ್ ಆದರೆ ಅಲ್ಲಿ ಮನೆ ಪಟ್ಟಿ ಸಿಗ್ತಾ ಇಲ್ಲ. ಮನೆ ಪಟ್ಟಿ ತಗೊಂಡ್ರೆ ಮೆಟೀರಿಯಲ್ ಸಿಗ್ತಾ ಇಲ್ಲ. ಮೆಟೀರಿಯಲ್ಗೂ ತಿರುಗಿಬಿಟ್ಟು ಇಲ್ಲಿ ಬರ್ತಾ ಇದ್ರೆ ಅವ್ರು ಮಾಡೋ ಕಡೆ ಕೆಲಸ ಬಿಟ್ಟು ಬೇರೆ ಕಡೆ ಎಲ್ಲೋ ಹಾಕಿದ್ದಾರೆ. ಆ ಬೇರೆ ಕಡೆ ಅವ್ರು ಹೋಗಿ ಹುಡ್ಕೊಳ್ಳೋಕೆ ಹೋದರೆ ಕಿಲೋಮೀಟ್ರಿಗೆ ಒಂದೊಂದು ಮನೆ ತೋರಿಸ್ತಾ ಇದೆ. ತುಂಬ ತಾಂತ್ರಿಕ ದೋಷಗಳಿವೆ. ಏನಾದರೂ ಸೆನ್ಸಸ್ ಮಾಡಬೇಕಾದ್ರೆ ಮೊದಲು ಪೂರ್ವ ತಯಾರಿ ಇರಬೇಕು. ಈ ಪೂರ್ವ ತಯಾರಿ ಮಾಡ್ದಿರಾ ನಮ್ಮ ಶಿಕ್ಷಕರಿಗೆ ಹೊಣೆಗಾರರು ಮಾಡಿಬಿಟ್ಟು ನಮ್ಮ ಶಿಕ್ಷಕರ ಮೇಲೇ ಇದು ಒತ್ತಡ ಹೇರ್ತಾ ಇದ್ದಾರೆ. ಅವರು ತಮ್ಮ ಎಲ್ಲ ಕೆಲಸಗಳನ್ನ ಬಿಟ್ಟು ಇದಕ್ಕೆ ಕಾತ್ಕೊಂಡಿದ್ದಾರೆ. ಎಷ್ಟು ಸಮೀಕ್ಷೆ ಮಾಡೋದಕ್ಕೆ ನಮಗೆ 22ನೇ ತಾರೀಕಿಂದ 7ನೇ ತಾರೀಕುವರೆಗೂ ನಾವು ಸಮೀಕ್ಷೆ ಮಾಡಿ ಅಂತ ಕೊಟ್ಟಿದ್ದಾರೆ. 22ಕ್ಕೆ ನಾವು ಶುರು ಮಾಡಬೇಕಿತ್ತು. 22ನೇ ತಾರೀಕಿಂದ 7, 10, 25ವರೆಗೂ ನಮ್ಗೆ ಸೆನ್ಸಸ್ ಮಾಡೋಕ್ಕೆ ಹಾಕಿದ್ದಾರೆ. ಆದರೆ 4 ದಿವಸದಿಂದ ಒಂದು ಮನೆ ಮಾಡೋಕ್ಕಾಗ್ತಿಲ್ಲ. ಏನಂದರೆ ತಾಂತ್ರಿಕ ದೋಷ ಇಲ್ಲಿ ಸರಿಪಡಿಸಿಲ್ಲ. ಮೊದಲು ನಮ್ಮ BO ಆಫೀಸಿಂದ ಕಳಿಸ್ತಾರೆ ಅಂದರು. BO ಆಫೀಸಿಂದನೂ ಇಲ್ಲ, ತಹಶೀಲ್ದಾರ್ ಆಫೀಸಿಂದನೂ ಇಲ್ಲ. ಮ್ಯಾಪಿಂಗ್ ಯಾರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸಹ ಗೊತ್ತಿಲ್ಲ. ಶಿಕ್ಷಕರು ಇಷ್ಟು ಒತ್ತಡಕ್ಕೆ ಬಂದಿದ್ದಾರೆ. ಇವನ್ನೆಲ್ಲ ಸರಿಪಡಿಸ್ಬೇಕು ಅಂತ ಎಲ್ಲ ಶಿಕ್ಷಕರು ನಾವಿವತ್ತು ತಾಲೂಕು ಆಫೀಸ್ ಮುಂದೆ ಬಂದು ಇವಾಗ ನಮ್ಮ ಗೊಂದಲ ಸರಿಪಡಿಸಿ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಮನವಿ ಕೊಡಕ್ಕೆ ಬಂದಿದ್ದೀವಿ ಸರ್. ಇಲ್ಲಿ ಏನು ಮನೆಗಳನ್ನು ಸರದಿ ಅನುಕ್ರಮ ಪಾಲನೆ ಮಾಡದೆ ಅಲಾಟ್ ಮಾಡಲಾಗಿದ್ದು ಅಲ್ಲೊಂದು ಇಲ್ಲೊಂದು ಎಲ್ಲೆಲ್ಲೋ ಇರುವ ಮನೆಗಳ ಅಲಾಟ್ಮೆಂಟ್ ಮ್ಯಾಪಿಂಗ್ನಿಂದಾಗಿ ತೀವ್ರ ತೊಂದರೆ ಎದುರಾಗಿದೆ. 1 ಅಥವಾ 2 ಗ್ರಾಮಗಳಲ್ಲಿ ಮ್ಯಾಪಿಂಗ್ ಮಾಡದೆ ಹಲವಾರು ಜನವಸತಿ ಪ್ರದೇಶಗಳಿಗೆ ಮ್ಯಾಪಿಂಗ್ ಮಾಡಲಾಗಿದೆ. UHID ಅನುಕ್ರಮದಲ್ಲಿ ಒಂದೇ ಊರಿಗೆ ಅಥವಾ ಜನವಸತಿ ಪ್ರದೇಶಕ್ಕೆ ಹಲವಾರು ಬಾರಿ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆ ಮತ್ತಿತರ ಕಾರಣಗಳಿಂದ UHID ಲಭ್ಯವಾಗುತ್ತಿಲ್ಲ. ಶಿಕ್ಷಕ ಅಥವಾ ವಿಶೇಷ ಶಿಕ್ಷಕರನ್ನ ಅವೈಜ್ಞಾನಿಕವಾಗಿ ಅನಾನುಕೂಲಕರ ಸ್ಥಳಗಳಿಗೆ ಮ್ಯಾಪಿಂಗ್ ಮಾಡಲಾಗಿದೆ. ಗಣತಿ ಮಾಡುತ್ತಿರುವ ಸ್ಥಳದಿಂದ ಹಲವಾರು ಮನೆ ಬಿಟ್ಟು ಬೇರೆ ಕಡೆ ಹೋಗಿ ನಂತರ ಅದೇ ಸ್ಥಳಕ್ಕೆ ಬರಬೇಕಾದ ಸಮಸ್ಯೆ ಇದೆ. UHID ಅಥವಾ ಮನೆ ಯಜಮಾನನ ಹೆಸರು, ಜನವಸತಿ ಪ್ರದೇಶ, ಮೊಬೈಲ್ ನಂಬರ್ ಪಟ್ಟಿ ನೀಡದ ಕಾರಣ ಶಿಕ್ಷಕರು ತೀವ್ರ ಸಮಸ್ಯೆ ಎದುರಿಸಬೇಕಾಗಿದೆ. ಇಷ್ಟೆಲ್ಲ ಸಮಸ್ಯೆಗಳಿರುವ ಕಾರಣ ತಾಂತ್ರಿಕ ಸಮಸ್ಯೆಗಳನ್ನು ಸರಿಪಡಿಸಿದರೆ ಮಾತ್ರ ಸಮೀಕ್ಷೆ ನಡೆಸುವುದಾಗಿ ಶಿಕ್ಷಕರು ಪಟ್ಟು ಹಿಡಿದು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಈ ವೇಳೆ ಶಿಕ್ಷಕ KC ಶ್ರೀನಿವಾಸ್ ಮಾತನಾಡಿ, ಸಮೀಕ್ಷೆ ಅವೈಜ್ಞಾನಿಕವಾಗಿದೆ. ಇಷ್ಟು ವರ್ಷಗಳ ಇತಿಹಾಸ ನೋಡಿದರೆ ಗಣತಿಯಲ್ಲಿ ಚಿಕ್ಕಬಳ್ಳಾಪುರ ಮೊದಲ ಸ್ಥಾನದಲ್ಲಿತ್ತು. ಗಣತಿಯಲ್ಲಿ ತುಂಬಾ ತಪ್ಪು ಮಾಡಿದ್ದಾರೆ. ಬೆಸ್ಕಾಂನವರಿಗೆ ಗುತ್ತಿಗೆ ನೀಡಲಾಗಿದೆ. ಬೆಸ್ಕಾಂನವರು 15 ದಿನಗಳ ಹಿಂದೆಯೇ ಗೋಡೆಗಳಿಗೆ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಮಳೆ ಬಂದು ಸಂಖ್ಯೆಗಳೆಲ್ಲ ಅಳಿಸಿ ಹೋಗಿವೆ. ಅಲ್ಲದೆ ಡ್ರಾಫ್ಟಿಂಗ್ ಬೇರೆ ಊರುಗಳನ್ನ ತೋರಿಸುತ್ತಿದೆ ಎಂದು ಆರೋಪಿಸಿದರು. ಈ ಹಿಂದೆ BLOಗಳನ್ನ ಬಳಸಿಕೊಂಡು ಗಣತಿ ನಡೆಸಲಾಗುತ್ತಿತ್ತು. ಅದು ಸುಲಭವಾಗುತ್ತಿತ್ತು. ಆದರೆ ಇದೀಗ BLOಗಳಿಂದ ಮಾಹಿತಿ ಪಡೆದಿದ್ದರೆ ಸಮೀಕ್ಷೆ ಯಶಸ್ವಿಯಾಗುತ್ತಿತ್ತು. ಬೆಸ್ಕಾಂನವರು ಗೊಂದಲ ಮೂಡಿಸುತ್ತಿದ್ದಾರೆ. ಅನಾರೋಗ್ಯ ಪೀಡಿತ ಶಿಕ್ಷಕರೇ ಹೆಚ್ಚಾಗಿದ್ದಾರೆ. ಕೆಲವರಿಗೆ ಮೊಬೈಲ್ ಬಳಸುವುದೇ ಗೊತ್ತಿಲ್ಲ, ಕೆಲವರಿಗೆ ಆಪ್ ಓಪನ್ ಮಾಡೋದೇ ಗೊತ್ತಿಲ್ಲ. ಮ್ಯಾನ್ಯಲ್ ಕೊಡಲಿ, ಏರಿಯಾ ಫಿಕ್ಸ್ ಮಾಡಲಿ, ಕುಟುಂಬಗಳ ಸಂಖ್ಯೆ ಕೊಟ್ಟು ಸಮೀಕ್ಷೆಗೆ ಕಳಿಸಲಿ ಎಂದು ಒತ್ತಾಯಿಸಿದರು. ನಾವೆಲ್ಲ ಸರ್ಕಾರಿ ನೌಕರಿದ್ದೀವಿ. ಸರ್ಕಾರದಿಂದ ಬರೋವಂಥ ಪ್ರತಿ ಆದೇಶವನ್ನು ನಾವು ಚಾಚು ತಪ್ಪದೆ ಪಾಲನೆ ಮಾಡೋಂಥವ್ರು. ಸೊ ಆ ನಿಟ್ಟಿನಲ್ಲಿ ಈಗೇನು ಘನ ಸರ್ಕಾರ ನಮಗೆ ಈ ಸೆಪ್ಟೆಂಬರ್ 22ನೇ ತಾರೀಕಿಂದ ಏನು ಸಮೀಕ್ಷೆ ಹಾಕಿದೆ, ಆರ್ಥಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಏನು ಹಾಕಿದೆ, ಆ ಸಮೀಕ್ಷೆಯನ್ನು ಮಾಡಬೇಕಾದ್ರೆ ನಮ್ಮ ಶಿಕ್ಷಕರು ಹಲವಾರು ತೊಂದರೆಗಳನ್ನು ಎದುರಿಸ್ತಾ ಇದ್ದಾರೆ ಸರ್. ಉದಾಹರಣೆಗೆ ಪ್ರತಿದಿನ ಒಂದೊಂದು ಆ್ಯಪು
ಇದುವರೆಗೂ ಒಂದು ಪರ್ಫೆಕ್ಟ್ ಆಗಿರೋಂಥ ಇಂಥದೇ ಅಂತ ಒಂದು ಆ್ಯಪ್ ಇಲ್ಲ. ಸೊ ಪ್ರತಿದಿನ ಒಂದೊಂದು ಆ್ಯಪ್ ಕೊಡ್ತಿದ್ದಾರೆ. ಇವತ್ತಿನ ಡಿಜಿಟಲ್ ಅರೆಸ್ಟ್ ಕಾಲದಲ್ಲಿ ಅವ್ರು ಕೊಡೋಂಥ ಆ್ಯಪ್ಗಳು ಡೌನ್ಲೋಡ್ ಮಾಡ್ತಾ ಇದ್ರೆ ಭಯ ಆಗುತ್ತೆ ಸರ್. ಇದು ಡೌನ್ಲೋಡ್ ಮಾಡಬೇಡಿ, ಇದು ಡೇಂಜರ್ ಅಂತ ಅಲ್ಲೇ ತೋರಿಸುತ್ತೆ ಸರ್ ಒಂದು. ಆಮೇಲೆ ನಮಗೆ ಇಂಥ ಪ್ಲೇಸ್ಗೆ ಅಂತ ಅಲರ್ಟ್ ಮಾಡಿದ್ದಾರೆ, ಒಂದು ಪ್ಲೇಸ್ಗೆ ಅಂತ ಅಲರ್ಟ್ ಮಾಡಿದ್ದಾರೆ. ಆ ಪ್ಲೇಸ್ಗೆ ನಾವು ಹೋದಾಗ ಅಲ್ಲಿ ಮ್ಯಾಪ್ ಹಾಕ್ಕೊಂಡೇ ಹೋಗ್ಬೇಕಾಗುತ್ತೆ. ಮ್ಯಾಪ್ ಹಾಕ್ಕೊಂಡು ಹೋದಾಗ ಆ ಮನೆ ಅಲ್ಲಿರಲ್ಲ ಸರ್. ಸೊ ಯಾವುದೋ ಹಳ್ಳಿಯಲ್ಲಿ ನಮಗೆ ಅಲರ್ಟ್ ಮಾಡಿದರೆ ಇನ್ಯಾವುದೋ ಹಳ್ಳಿಯಲ್ಲಿ ಮ್ಯಾಪಿಂಗಲ್ಲಿ ತೋರಿಸ್ತಾ ಇದೆ. ಭೌತಿಕವಾಗಿ ನಮಗೊಂದು ಬೌಂಡ್ರಿ ಲೈನನ್ನು ಗುರುತಿಸ್ಕೊಡಿ ದಯವಿಟ್ಟು ನೀವು. ಆ ಮ್ಯಾಪ್ ಮುಖಾಂತರ ಈ ಲೊಕೇಶನ್ನು ನಾವಿಗೇಷನ್ ಮುಖಾಂತರ ಹೋದರೆ ಎಲ್ಲೋ ಕೆರೆ ಕರ್ಕೊಂಡು ಹೋಗ್ಬಿಟ್ಟು ಇವ್ರ ಡೆಸ್ಟಿನೇಷನ್ ಇಸ್ ರೀಚ್ಡ್ ಅಂತ ಬರ್ತಿದೆ ಸರ್. ಕೆರೆ ಮಧ್ಯದಲ್ಲಿ ಹೋಗುತ್ತೆ ಸರ್, ಅಲ್ಲಿಗೆ ಹೋಗ್ಬಿಟ್ಟು ಇವರ ಡೆಸ್ಟಿನೇಷನ್ ರೀಚ್ಡ್ ಅಂತ ಬರುತ್ತೆ ಸರ್. ಸೊ ದಯವಿಟ್ಟು, ಯಾಕೆಂತಂದರೆ ಎಲ್ಲ ಚುನಾವಣಾ ಕೆಲಸ ಆಗಿರ್ಬೋದು, ಜಾತಿ ಗಣತಿ ಜನಗಣತಿ ಎಲ್ಲ ಮಾಡೋದು ನಾವು ಶಿಕ್ಷಕರು, ನಮಗೆಲ್ರಿಗೂ ಸಹ ಅದ್ರ ಬಗ್ಗೆ ಅಪಾರವಾದಂತಹ ಜ್ಞಾನ ಇದೆ, ನಾವೆಲ್ಲ ಮಾಡೋಕ್ಕೆ ರೆಡಿ ಇದ್ದೀವಿ ಸರ್. ಸೊ ದಯವಿಟ್ಟು ಅಲ್ಲಿರೋಂತಹ ಶಿಕ್ಷಕರನ್ನು, ಯಾರು ಆ ಊರಲ್ಲಿ ಶಿಕ್ಷಕರಿದ್ದಾರೆ ಅವರು ಪರಿಚಿತರಿರ್ತಾರೆ ಸರ್, ನಮ್ಮ ಮೇಷ್ಟ್ರು ನಮ್ಮ ಮೇಡಮ್ ಅಂತ ಹೇಳ್ಬಿಟ್ಟು ಪರಿಚಿತರಿರ್ತಾರೆ, ಅದೇ ಊರಲ್ಲಿ ಅವರಿಗೆ ಕೊಟ್ಟರೆ ನಮಗೆ ಭಾಳಷ್ಟು ಅನುಕೂಲ ಆಗ್ತದೆ. ನಾವೆಲ್ಲರೂ ಸಹ ಸರ್ವೆ ಮಾಡಿಕೊಡ್ಲಿಕ್ಕೆ ರೆಡಿ ಇದ್ದೇವೆ. ನಮ್ಮ ಜಿಲ್ಲೆಯ ಗೌರವವನ್ನು ಉಳಿಸ್ಲಿಕ್ಕೂ ಸಹ ನಾವು ರೆಡಿ ಇದ್ದೇವೆ. ಸೊ ದಯವಿಟ್ಟು ನಮಗೆ ಈ ಸಮಸ್ಯೆಗಳನ್ನು ಬಗೆಹರಿಸ್ಕೊಡಿ. ಇವತ್ತು ಏನಾಗಿದೆ, ಇಲ್ಲಿ ಬಂದಿರೋಂತಹ 200-250 ಜನ ಶಿಕ್ಷಕರು ನೋವಿನಿಂದ, ಸರ್ ರಜೆಗಳಿದೆ ಸರ್, ನಮಗೆ ಹಬ್ಬ ಇದೆ, ಹರಿದಿನ ಇದೆ, ಯಾವ ಬೇಡ ಸರ್, ಸರ್ಕಾರದ ಆದೇಶವನ್ನು ನಾವು ಪಾಲನೆ ಮಾಡ್ತೀವಿ ಸರ್. ಯಾಕೆಂತಂದರೆ ನಾವು ಸರ್ಕಾರಿ ನೌಕರ, ನಾವು ಫಾಲೋ ಮಾಡ್ತೀವಿ. ಆದರೆ ನಮಗೆ ಅಲ್ಲಿ ಅನುಕೂಲ ಮಾಡಿಕೊಡ್ಬೇಕು ಸರ್ ದಯವಿಟ್ಟು ತಾವುಗಳು. ನಮ್ಗೆ ಅನುಕೂಲ ಇಲ್ದಿರೆ ತುಂಬ ಅನಾನುಕೂಲ ಆಗ್ತಿದೆ. ನಮಗೆ ಭೌತಿಕವಾಗಿ ಬೌಂಡ್ರಿ ಫಿಕ್ಸ್ ಮಾಡಿಕೊಡ್ಲಿ ಸರ್, ನಮ್ಗೆ ಸಾಕು. ನಾವೇನು ಯಾವ ಊರಲ್ಲಿ ಕೆಲಸ ಮಾಡ್ತಾ ಇದ್ದೀವೋ ಆ ಊರಿನ ಮನೆಗಳ ಪಟ್ಟಿ ಕೊಡಲಿ ನಮಗೆ. ಆ ಪಟ್ಟಿ ಕೊಟ್ಬಿಟ್ಟು ಈ ಊರನ್ನು ನೀವು ಸಮೀಕ್ಷೆ ಮಾಡಿಕೊಡು ಅಂತ ಹೇಳಿ, ವಿ ಆರ್ ರೆಡಿ ಸರ್, ವಿ ಆರ್ ರೆಡಿ ಟು ಸರ್ವೆ, ನಾವು ಸ್ಟಾರ್ಟ್ ಮಾಡ್ತೀವಿ ಸರ್. ಆದರೆ ಇಲ್ಲಿ ಏನಾಗ್ತಿದೆ, ಎಲ್ಲೋ ಚಿಕ್ಕಬಳ್ಳಾಪುರ ನಗರದಲ್ಲಿ ಕೆಲಸ ಮಾಡಿರ್ತಾರೆ, ರಾಮಪಟ್ಟಣ ಪಕ್ಕದಲ್ಲಿರೋ ಉದಗಿರಿ ನೆಲಪನಹಳ್ಳಿ ಇವಾಗ ಕೊಟ್ಬಿಟ್ರೆ ಅವ್ರು ಹೆಂಗೆ ಸರ್ ಹೋಗಿ ಬಂದು ಮಾಡೋಕ್ಕಾಗೋದು? ಅಲ್ಲೂ ಟೀಚರ್ ಇದ್ದಾರೆ, ಅಲ್ಲಿ ಕೊಡಲಿ, ಅವ್ರಿಗೆ ಕೊಡಲಿ, ಅಲ್ಲಿ ಅವ್ರು ಮಾಡೋಕ್ಕೆ ರೆಡಿ ಇದ್ದಾರೆ, ನಾವು ರೆಡಿ ಇದ್ದೀವಿ. ಸೊ ಇಲ್ಲಿ ದೊಡ್ಡ ಸಮಸ್ಯೆ ಆಗ್ತಿರೋದು ಏನಪ್ಪ ಅಂತಂದರೆ, ಈ ಲೊಕೇಶನ್ ಮುಖಾಂತರ, ನಾವಿಗೇಷನ್ ಮುಖಾಂತರ, ಆಮೇಲೆ 10 ಆ್ಯಪ್ ಡೌನ್ಲೋಡ್ ಮಾಡಬೇಕು ಸರ್ ಒಂದಿನ. ಶಿಕ್ಷಕಿ ಪ್ರೇಮಾವತಿ ಮಾತನಾಡಿ, ಸಮೀಕ್ಷೆ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ. ಈ ಹಿಂದೆ ಹಲವಾರು ಸಮೀಕ್ಷೆಗಳನ್ನ ಮಾಡಿದ್ದೇವೆ. ಯಾವ ಸಮೀಕ್ಷೆಯಲ್ಲಿ ಇಷ್ಟು ಗೊಂದಲ ಇಲ್ಲ. ನಮ್ಮ ಮೇಲೆ ನಮಗೆ ನಂಬಿಕೆ ಹೋಗೋ ಪರಿಸ್ಥಿತಿ ಎದುರಾಗಿದೆ. ಆ್ಯಪ್ಗಳನ್ನ ಓಪನ್ ಮಾಡಿದರೆ ಎರರ್ ಅಂತ ಬರುತ್ತಿದೆ. ಹೀಗಾದರೆ ಏನು ಎಂದು ಮಾನಸಿಕವಾಗಿ ಕಾಯಿಲೆ ಬರೋ ಸ್ಥಿತಿ ನಿರ್ಮಾಣವಾಗಿದೆ. ನಾನು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರೆ ನನ್ನನ್ನು ಸಮೀಕ್ಷೆಗೆ ದೊಡ್ಡಬಳ್ಳಾಪುರ ತಾಲೂಕಿನ ಒಂದು ಗ್ರಾಮಕ್ಕೆ ನೇಮಿಸಲಾಗಿದೆ. ಅಲ್ಲಿನ ಜನರ ಮುಖ ಪರಿಚಯ ಇಲ್ಲ. ಅವರನ್ನು ಕೇಳಿದರೆ ಅವರು ಯಾವ ರೀತಿ ನಂಬುತ್ತಾರೆ? ಗ್ರಾಮೀಣ ಜನತೆಗೆ ಸಮೀಕ್ಷೆ ಬಗ್ಗೆ ಮಾಹಿತಿಯೇ ಇಲ್ಲ. ಅವರ ಬಳಿ ಆಧಾರ್ ಸೇರಿದಂತೆ ವೈಯಕ್ತಿಕ ಮಾಹಿತಿ ಕೇಳಿದರೆ ಆನ್ಲೈನ್ ಮೋಸಗಾರರು ಎಂದು ಒಡೆಯಲು ಬರುತ್ತಿದ್ದಾರೆ ಎಂದು ಅಳವತ್ತುಕೊಂಡರು. ಸರ್ ಇದುವರೆಗೂ 1-2 ಮನೆ ಏನೋ ಹಳೆ ಆ್ಯಪಲ್ಲಿ ಕಷ್ಟಪಟ್ಟು ಮಾಡಿದ್ದಾರೆ. ಇಲ್ಲಿ ಒಂದು ಪ್ರಾಬ್ಲಮ್ ಇದೆ ಸರ್. ಆಧಾರ್ ಕಾರ್ಡ್ ಎಂಟ್ರಿ ಮಾಡಬೇಕು. ಆಧಾರ್ ಕಾರ್ಡ್ ಎಂಟ್ರಿ ಮಾಡಬೇಕಾದ್ರೆ OTP ಬರಲ್ಲ ಅವ್ರಿಗೆ. KYC ಮಾಡಬೇಕು, ಇನ್ನೊಂದು ಆ್ಯಪಲ್ಲಿ KYC ಮಾಡಬೇಕು. ಒಬ್ಬ ಶಿಕ್ಷಕ ನಮಗೆ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಲ್ಯಾಪ್ಟಾಪ್ ಕೊಟ್ಟಿಲ್ಲ, ಇನ್ನೊಂದು ಕೊಟ್ಟಿಲ್ಲ, ಮತ್ತೊಂದು ಕೊಟ್ಟಿಲ್ಲ. ನಮ್ಮದೇ ಮೊಬೈಲಲ್ಲಿ ಒಬ್ಬ ಶಿಕ್ಷಕ ಈ ಆ್ಯಪ್ಗಳನ್ನು, ಇಂಥ ಡಿಜಿಟಲ್ ಅರೆಸ್ಟಲ್ಲಿ, ಈ ಡಿಜಿಟಲ್ ಅರೆಸ್ಟ್ ಸಿಗೋದಲ್ಲಿ ನಾವು ಒಬ್ಬ ಶಿಕ್ಷಕ ಇಷ್ಟೆಲ್ಲ ಮಾಡಬೇಕು ಅಂತಂದರೆ ಎಷ್ಟೆಲ್ಲ ಕಷ್ಟ ಆಗುತ್ತೆ. ಸೊ ದಯವಿಟ್ಟು ಆ ನಿಟ್ಟಿನಲ್ಲಿ ನಮಗೆ ಭೌತಿಕವಾಗಿ ಒಂದು ಬೌಂಡ್ರಿ ಫಿಕ್ಸ್ ಮಾಡಿಕೊಡಿ ನಮಗೆ. ನಾವೆಲ್ಲ ಸಮೀಕ್ಷೆ ಮಾಡೋಕ್ಕೆ ರೆಡಿ ಇದ್ದೇವೆ. ದಯವಿಟ್ಟು ಈ ನಾವಿಗೇಷನ್ ತೆಗೀರಿ. ಆಮೇಲೆ ಯಾರೋ KEB ಅವರು ಯಾವುದೋ ಒಂದು UHID ನಂಬರ್ ಹಾಕಿರ್ತಾರೆ ಸರ್. ಗಾಳಿ ಮಳೆ ಯಾವಾಗೂ ಅರ್ಧೋಗಿದೆ ಸರ್. ಆ UHID ನಂಬರೇ ಸಿಗ್ತಾ ಇಲ್ಲ ನಮಗೆ. ವಿತೌಟ್ UHID ನಂಬರಿಂದ ನಾವು ಸರ್ವೆ ಮಾಡೋಕ್ಕೂ ಆಗ್ತಾ ಇಲ್ಲ ಸರ್. ಸೊ ಈ ನಿಟ್ಟಿನಲ್ಲಿ ಅದು ಬೇಡ ನಮಗೆ. BLOಗಳನ್ನು ಸಂಪೂರ್ಣವಾಗಿ ಪರಿಗಣನೆಗೆ ತಗೊಳ್ಳಿ. ನಾವೆಲ್ಲ ಮ್ಯಾಪ್ ಮಾಡಿಕೊಟ್ಟಿದ್ದೀವಿ. BLOಗಳು ಯಾವ್ಯಾವ ಊರು ಹೆಂಗೆ ಅಂತ ಹೇಳ್ಬಿಟ್ಟು ಮ್ಯಾಪ್ ಮಾಡಿಕೊಟ್ಟಿದ್ದೀವಿ. ಚುನಾವಣಾ ಶಾಖೆ ಎಲ್ಲ ಸಿಗ್ತದೆ. ಆ ನಿಟ್ಟಿನಲ್ಲಿ ನಮ್ಗೆ ಮನೆಗಳ ಪಟ್ಟಿ ಕೊಡಿ. ಮನೆಗಳ ಪಟ್ಟಿ ಕೊಟ್ಬಿಟ್ಟು ನೀವು ಇಂಥ ಊರು ಮಾಡಿ ಅಂತ ಹೇಳ್ರಿ. ನಾವೆಲ್ಲರೂ ರೆಡಿ ಇದ್ದೀವಿ ಸರ್. ಇಲ್ಲಿ ಸೇರಿರೋಂಥ 250 ಜನ ಶಿಕ್ಷಕರು ನಾವು ರೆಡಿ ಇದ್ದೀವಿ. ಅದನ್ನು ಬಿಟ್ಟು ಈ ಮ್ಯಾಪ್ ನೋಡ್ಕೊಂಡು ಹೋಗಿ ಅಂತಂದರೆ ಒಂದು ಜಿಲ್ಲೆ, ಒಂದು ತಾಲೂಕು, ಬೇರೆ ಕೆರೆ, ಗುಡ್ಡ, ಬೆಟ್ಟ ಎಲ್ಲೆಲ್ಲಿಗೂ ಹೋಗ್ತಾ ಇದೆ ಸರ್. ಸೊ ದಯವಿಟ್ಟು ಆ ನಿಟ್ಟಿನಲ್ಲಿ ನಮ್ಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ತಮ್ಮ ಮೂಲಕ ಕಳಕಳಿಯಾಗಿ ಮನವಿ ಮಾಡ್ಕೊತಾ ಇದ್ದೀವಿ ಸರ್. ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯ ಹೆಣ್ಣು ಮಕ್ಕಳು ಕೂಲಿ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ. ಆದರೆ ಸಮೀಕ್ಷೆಯಲ್ಲಿ 60 ಪ್ರಶ್ನೆಗಳಿವೆ. ಅವುಗಳನ್ನು ಕೇಳಲು ಶಿಕ್ಷಕರಿಗೆ ಸಹನೆ ಇದ್ದರೂ ಅವುಗಳನ್ನು ಕೇಳಿಸಿಕೊಂಡು ಕೂರಲು ಕೂಲಿ ಮಾಡೋ ಮಹಿಳೆಯರಿಗೆ ಸಹನೆಯೇ ಇಲ್ಲ. ಈ ಸಮಸ್ಯೆಗಳ ನಡುವೆ ನಾವು ಹೇಗೆ ಸಮೀಕ್ಷೆ ಮಾಡಲು ಸಾಧ್ಯ? ನಾವು ಕೆಲಸ ಮಾಡುವ ಸ್ಥಳಗಳಲ್ಲಿಯೇ ನೇಮಿಸಿದರೆ ನಾವು ಮಾಡಲು ಸಿದ್ಧ. ಆದರೆ ಎಲ್ಲೆಲ್ಲೋ ಅಪರಿಚಿತ ಸ್ಥಳಗಳಿಗೆ ನೇಮಿಸಿದರೆ ಅದು ಸಾಧ್ಯವಿಲ್ಲ ಎಂದು ಹೇಳಿದರು.
ಈಗ ಇಲ್ಲಿ ತಹಸೀಲ್ದಾರ್ ಅವರು ಯಾಕೆಂತಂದರೆ ಇದಕ್ಕೆ ಸಂಪೂರ್ಣ ಜವಾಬ್ದಾರಿ ಹಿಂದುಳಿದ ವರ್ಗಗಳ ಇಲಾಖೆ ಆದ್ರೂ ಮ್ಯಾಪಿಂಗ್ ಮಾಡಿರೋದು ನಮ್ಮ ತಹಸೀಲ್ದಾರ್ ಹಾಗೂ ನಮ್ಮ BO ಕಡೆಯಿಂದ ಆಗಿರೋದ್ರಿಂದ ನಾವು ಇವತ್ತು ತಹಸೀಲ್ದಾರ್ ಅವರಿಗೆ ಮನವಿ ಕೊಡಲಿಕ್ಕೆ ಬಂದಿದ್ದೇವೆ ಸರ್. ನಾವು ನಮ್ಮ ಎಲ್ಲ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಎಲ್ಲ ಶಿಕ್ಷಕರೊಟ್ಟಿಗೆ ಆ ಮೇಡಮ್ ಅವರಿಗೆ ಮನವಿ ಕೊಟ್ಟು ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಹೋಗಕ್ಕೆ ಬಂದಿದ್ದೀವಿ ಸರ್ ನಾವು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಕೇಂದ್ರ ಸರ್ಕಾರ GST ಇಳಿಕೆ ಮಾಡಿ ಬಡ ಮತ್ತು ಮಧ್ಯಮ ವರ್ಗದ ಜನರ ತೆರಿಗೆ ಹೊರೆ ಇಳಿಸಿದೆ. ಅಲ್ಲದೆ ರೈತರು ಸೇರಿದಂತೆ ಎಲ್ಲ ವರ್ಗದ ಜನರಿಗೂ GST ಇಳಿಕೆಯಿಂದ ಸಹಕಾರಿಯಾಗಿದೆ. ಈ ಬಗ್ಗೆ ಜಾಗೃತಿ ಮೂಡಿಸಲು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಇಂದು ಚಿಕ್ಕಬಳ್ಳಾಪುರ ನಗರದ ವಿವಿಧ ಅಂಗಡಿಗಳಿಗೆ ಭೇಟಿ ನೀಡಿ GST ಇಳಿಕೆ ಕುರಿತು ಜಾಗೃತಿ ಮೂಡಿಸುವ ಕೆಲಸ ಮಾಡಿದರು. ಸಂಸದ ಡಾಕ್ಟರ್ ಕೆ ಸುಧಾಕರ್ ಕೇಂದ್ರ ಸರ್ಕಾರ GST ಇಳಿಕೆ ಮಾಡಿರುವ ಕುರಿತು ಚಿಕ್ಕಬಳ್ಳಾಪುರ ನಗರದ ವಿವಿಧ ಅಂಗಡಿ ಮುಂಗಟ್ಟುಗಳಿಗೆ ಭೇಟಿ ನೀಡಿ ಅರಿವು ಮೂಡಿಸಿದರು. ಚಿಕ್ಕಬಳ್ಳಾಪುರ ನಗರದ BB ರಸ್ತೆಯ ಟ್ರ್ಯಾಕ್ಟರ್, ಬೈಕ್, ಕಾರ್ ಶೋರೂಮ್ಗಳು, ಎಲೆಕ್ಟ್ರಾನಿಕ್ ಮಳಿಗೆ, ಬಿಗ್ ಡೇ ಸೇರಿದಂತೆ ವಿವಿಧ ಮಳಿಗೆಗಳು ಹಾಗೂ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಬ್ಯಾಂಕ್ಗಳಿಗೆ ಭೇಟಿ ನೀಡಿ ಸಾರ್ವಜನಿಕರಿಗೆ ಕೇಂದ್ರ ಸರ್ಕಾರದಿಂದ ತೆರಿಗೆ ಇಳಿಕೆ ಕುರಿತು ಜಾಗೃತಿ ಮೂಡಿಸಿದರು. ಇದೇ ವೇಳೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಅಭಿಮಾನಿಯೊಬ್ಬರು ಹೊಸ ಟ್ರ್ಯಾಕ್ಟರ್ ಖರೀದಿಸಿದ್ದು ಟ್ರ್ಯಾಕ್ಟರ್ ಓಡಿಸಿದರು. ಈ ವೇಳೆ ಮಾತನಾಡಿದ ಸಂಸದ ಸುಧಾಕರ್, ಬಡವರು, ಮಧ್ಯಮ ವರ್ಗ ಹಾಗೂ ಕೃಷಿಕರ ಆರ್ಥಿಕ ಪ್ರಗತಿಯಾಗಬೇಕೆಂದು, ಜನಸಾಮಾನ್ಯರಿಗೆ ಹೊರೆ ಕಡಿಮೆ ಮಾಡಬೇಕೆಂದು, ಆ ಮೂಲಕ ವಹಿವಾಟು ಹೆಚ್ಚಾಗಿ ದೇಶದಲ್ಲಿ ಆರ್ಥಿಕ ಚೈತನ್ಯ ಮೂಡಬೇಕೆಂದು ದಿಟ್ಟ ನಿರ್ಧಾರವನ್ನ ಕೇಂದ್ರ ಸರ್ಕಾರ ತಗೊಂಡಿದೆ. ಹಾಗಾಗಿ ಇಂದು ಮಳಿಗೆಗಳಿಗೆ ಹಾಗೂ ಅಂಗಡಿ ಮುಂಗಟ್ಟುಗಳಿಗೆ ಭೇಟಿ ನೀಡಲಾಗಿದೆ ಎಂದರು. ಸೆಪ್ಟೆಂಬರ್ 22ರಂದು ತೆರಿಗೆ ಇಳಿಕೆ ಅನುಷ್ಠಾನಕ್ಕೆ ಬಂದಿದ್ದು, ಅದು ಮಳಿಗೆಗಳಲ್ಲಿ ಕಡಿಮೆ ಮಾಡಿದ್ದಾರೋ ಇಲ್ಲವೋ ಎಂದು ಗ್ರಾಹಕರು ಹಾಗೂ ವರ್ತಕರ ಜೊತೆ ಮಾತುಕತೆ ನಡೆಸುತ್ತಿರುವುದಾಗಿ ಹೇಳಿದರು. ಮಳಿಗೆಗಳು ಹಾಗೂ ಅಂಗಡಿ ಮುಂಗಟ್ಟುಗಳಿಗೆ ತೆರಳಿದ ಸಂಸದ ಸುಧಾಕರ್ ಗ್ರಾಹಕರಿಗೆ ಕೇಂದ್ರ ಸರ್ಕಾರದಿಂದ GST ಇಳಿಕೆ ಬಗ್ಗೆ ಸ್ಟಿಕ್ಕರ್ ಅಂಟಿಸಿ ಅರಿವು ಮೂಡಿಸಿದ್ರು. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ಸಿದ್ಧಾಂತ ಇಲ್ಲ, ಹಿಂದೂ ಧರ್ಮ ಒಡೆಯುವುದೇ ಮುಖ್ಯ ಗುರಿಯಾಗಿದೆ. ಜಾತಿ ಮಧ್ಯ ಸಂಘರ್ಷ ಮೂಡಿಸುವ ಯತ್ನ ಮಾಡುತ್ತಿದೆ. ರಾಜಕೀಯ ಲಾಭ ನಷ್ಟ ಮಾತ್ರ ಅವರ ತಲೆಯಲ್ಲಿದೆ. ರಾಜ್ಯ ಸರ್ಕಾರ ಜಾರಿಗೆ ತರಲು ಮುಂದಾಗಿರುವ ಜಾತಿ ಗಣತಿಯಲ್ಲಿ ತಾಂತ್ರಿಕವಾಗಿ ಸಮಸ್ಯೆಗಳು ಎದುರಾಗಿ ಶಿಕ್ಷಕರು ಪರದಾಡುವಂತಾಗಿದೆ. ರಾಜಕೀಯ ದೃಷ್ಟಿಕೋನದಿಂದ ಇಂತಹ ಕೆಲಸ ಮಾಡಿ ರಾಜ್ಯವನ್ನು ಅಧೋಗತಿಗೆ ತೆಗೆದುಕೊಂಡು ಹೋಗುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಕಾಂಗ್ರೆಸ್ ಪಕ್ಷದ ದುರಾಡಳಿತದಿಂದ ರೋಸಿ ಹೋಗಿರುವ ಅನೇಕ ಮುಖಂಡರು ಬಿಜೆಪಿ ಪಕ್ಷದ ತತ್ವ ಸಿದ್ಧಾಂತ ಮೆಚ್ಚಿ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರುತ್ತಿದ್ದಾರೆ. ದಲಿತರಿಗೆ ಕಾಂಗ್ರೆಸ್ ನೀಡುತ್ತಿರುವ ತೊಂದರೆ ಸಹಿಸಲಾರದೆ ಕಾಂಗ್ರೆಸ್ ತೊರೆಯುತ್ತಿದ್ದಾರೆ. ಇಂದು ಹಲವು ಮುಖಂಡರು ಬಿಜೆಪಿ ಸೇರಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರ ಸಮೂಹವೇ ಬೃಹತ್ ಕಾರ್ಯಕ್ರಮದ ಮೂಲಕ ಪಕ್ಷ ಸೇರಲಿದ್ದಾರೆ. ಈ ಸರ್ಕಾರದಲ್ಲಿ ದಲಿತರಿಗೆ ಯಾವುದೇ ರೀತಿಯ ಸಹಕಾರ ಸಿಗುತ್ತಿಲ್ಲ. ಅಧಿಕಾರಿಗಳಿಂದ ಸ್ಪಂದನೆ ಇಲ್ಲ. ಕೇವಲ ದಲಿತರನ್ನು ದುಡಿಸಿಕೊಂಡು ದಲಿತ ವಿರೋಧಿ ನೀತಿಗಳನ್ನೇ ಅನುಸರಿಸುತ್ತಿದ್ದಾರೆ. ಈ ಡ್ರಾಮಾಗಳು ಹೆಚ್ಚು ದಿನ ನಡೆಯಲ್ಲ. ಕುಂದುಕೊರತೆ ಸಭೆಯಲ್ಲಿಯೂ ಕಾಂಗ್ರೆಸ್ನವರ ಬಿಜೆಪಿಯವರ ಎಂದು ಪೊಲೀಸ್ ಅಧಿಕಾರಿಗಳು ಕೇಳಿದ್ದಾರೆ. ಇದರಿಂದ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದೆ ಎಂದು ಕಿಡಿಕಾರಿದರು. ನಮ್ಮ ಪಕ್ಷದ ಅಧ್ಯಕ್ಷರು, ನಮ್ಮ ಕಾರ್ಯಕರ್ತರು ಎಲ್ಲ ಕೂಡ ನಾವು ಇವತ್ತು ಅನೇಕ ಮಳಿಗೆಗಳಿಗೆ ಭೇಟಿ ಕೊಡ್ತಾ ಇದ್ದೀವಿ. ಉದಾಹರಣೆಗೆ ಇನ್ಶೂರೆನ್ಸ್ಗೆ ಹೋಗಿದ್ವಿ, ಟ್ರ್ಯಾಕ್ಟರ್ಗಳ ಮಳಿಗೆಗೆ ಹೋಗಿದ್ದೀವಿ. ಇವತ್ತು ಇಲ್ಲಿ ಬಿಗ್ ಡೇ ಯಾಕೆ ಹೋಗ್ತಾ ಇದ್ದೀವಿ? ಒಂದು ಟ್ರ್ಯಾಕ್ಟರ್ ಮೇಲೆ ಒಬ್ಬ ರೈತ ಇವತ್ತು ಖರೀದಿ ಮಾಡಿದ್ದಾರೆ, ಹೊಸ ಟ್ರ್ಯಾಕ್ಟ್ರು. ಅವ್ರಿಗೆ ಸುಮಾರು 70,000 ರೂಪಾಯಿ ಕಡಿಮೆ ಆಗಿದೆ. ಅವ್ರು ಕಳೆದ 2-3 ವರ್ಷದಿಂದ ಒಂದು ಟ್ರ್ಯಾಕ್ಟರ್ ತಗೋಬೇಕು ಅಂತ ಇದ್ರಂತೆ. ಒಮ್ಮೆಲೆ ಇವತ್ತು 70,000 ಕಡಿಮೆ ಆಗಿದ್ದು ಸಂತೋಷದಲ್ಲಿ ಅವರು ಇವತ್ತು ಟ್ರ್ಯಾಕ್ಟ್ರನ್ನು ಖರೀದಿ ಮಾಡಿದ್ದಾರೆ. ಅದೇ ರೀತಿ ಇವತ್ತು ಇನ್ಶೂರೆನ್ಸಲ್ಲಿ ಇವತ್ತು ಯಾವುದೇ ಒಂದು ಆರೋಗ್ಯ ವಿಮೆ 0%, ಹೆಲ್ತ್ ಇನ್ಶೂರೆನ್ಸಿಗೆ ₹1 1% ಕೂಡ GST ಇಲ್ಲ.
ಮತ್ತು 12ರಿಂದ 5% ಆಗಿರುವಂಥ ವಿಮೆಗಳು ಇದ್ದಾವೆ. ಟರ್ಮ್ ಇನ್ಶೂರೆನ್ಸ್ ಬಂದು ಕೇವಲ 5% ಆಗಿದೆ. ಇಲ್ಲಿ ನಾವು ಬಂದ್ವಿ. ಇಲ್ಲಿ ಬಂದಾಗ ಕೆಲವು ಗ್ರಾಹಕರು ಇವತ್ತು ಒಬ್ಬರು 1,700 ರೂಪಾಯಿ ಖರೀದಿ ಮಾಡಿದ್ದಾರೆ. ಅವ್ರು ಕಟ್ಟಬೇಕಾಗಿರೋದೆಲ್ಲ 1,450 ಎಷ್ಟು, ಸುಮಾರು 200 ರೂಪಾಯಿಗಿನ್ನ ಹೆಚ್ಚು ಅವರಿಗೆ ಉಳಿತಾಯ ಆಗಿದೆ. ಒಂದು ಹೆಣ್ಣುಮಗಳು ಚೈತ್ರ ಅಂತೇಳಿ ಬರೀ 250 ರೂಪಾಯಿ ಎರಡು ಐಟಮ್ ತಗೊಂಡಿದ್ದಾರೆ, ಅದರಲ್ಲಿ 50 ರೂಪಾಯಿ ಅವರಿಗೆ ಉಳಿತಾಯ ಆಗಿದೆ. ಇವತ್ತು ಮಾನ್ಯ ನರೇಂದ್ರ ಮೋದಿಜಿಯವರ ನಮ್ಮ ಕೇಂದ್ರ ಸರ್ಕಾರ ಈ ರೀತಿಯಲ್ಲಿ ಬಡವರ, ಮಧ್ಯಮ ವರ್ಗದವರ ಮತ್ತು ಕೃಷಿಕರ, ವಿಶೇಷವಾಗಿ ಇವರ ಒಂದು ಆರ್ಥಿಕ ಪ್ರಗತಿ ಆಗಬೇಕು ಮತ್ತು ಅವರ ಮೇಲೆ ಹೊರೆಯನ್ನು ಕಡಿಮೆ ಮಾಡಬೇಕು. ಅದರ ಮೂಲಕ ವಹಿವಾಟು ಕೂಡ ಹೆಚ್ಚಾಗಿ ಒಟ್ಟು ದೇಶದಲ್ಲಿ ಆರ್ಥಿಕ ಚೈತನ್ಯ ಆಗಬೇಕು ಅಂತೇಳಿ ಇವತ್ತು ಈ ಒಂದು ದಿಟ್ಟ ತೀರ್ಮಾನವನ್ನು ನಮ್ಮ ಕೇಂದ್ರ ಸರ್ಕಾರ ತಗೊಂಡಿದೆ. ಹಾಗಾಗಿ ನಾನು ಇವತ್ತೆಲ್ಲ ಕಡೆ ಇನ್ನೂ ಕೂಡ ಕೆಲವು ಮಳಿಗೆಗಳಿಗೆ, ಅನೇಕ ಮಳಿಗೆಗಳು ಇವತ್ತು ಮೋಟ್ರ್ ಬೈಕ್ ಮಳಿಗೆಗೂ ಹೋಗ್ತೇವೆ. ಅದೇ ರೀತಿ ನಾವು ಇನ್ನೂ ಕೂಡ ಕೆಲವು ಅಂಗಡಿಗಳಿಗೆ ಹೋಗಬೇಕು ಅಂತಿದ್ದೀವಿ. ಅಲ್ಲಿ ಹೋಗಿ ಮತ್ತು ಮೆಡಿಕಲ್ ಶಾಪ್ಗೆ ಹೋಗ್ತೇನೆ. ಈಗೆಲ್ಲ ಕೂಡ ಹೋಗಿ ಟಿ ವಿ ಅಂಗಡಿಗಳಿಗೆ ಹೋಗ್ತೀವಿ, ಸಿಮೆಂಟ್ ಅಂಗಡಿಗೆ ಹೋಗ್ತೀವಿ, ಸ್ಟೀಲ್ ಅಂಗಡಿಗೆ ಹೋಗ್ತೀವಿ. ಹೋಗಿ ಗ್ರಾಹಕರ ಜೊತೆ, ವರ್ತಕರಿಗೆ ತಕ್ಷಣ 22ನೇ ತಾರೀಕಿಂದ ಏನು ಅನುಷ್ಠಾನಕ್ಕೆ ಬಂದಿದೆ ಅದು ಅವ್ರು ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋವಂಥದ್ದನ್ನು ನಾವು ನೋಡುವಂಥದ್ದು. ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಮಾಡದೇ ಇದ್ದರೆ ಎಲ್ಲ ಕಡೆ ಕೂಡ ನೀವು ಸ್ಟಿಕ್ಕರ್ಸನ್ನು ಹಾಕಬೇಕು ಅಂತ ಹೇಳಿದ್ದೀನಿ. ಅಲ್ಲಲ್ಲಿ ಸ್ಟಿಕ್ಕರ್ಸನ್ನು ನಾವು ಕೂಡ ಹಾಕ್ತಾಯಿದ್ದೀವಿ. ಮತ್ತು ಗ್ರಾಹಕರಿಗೆ ನಾವು ಬರೋದರಿಂದ ತಮ್ಮ ಮಾಧ್ಯಮ ಸ್ನೇಹಿತರು ತಮ್ಮ ಮೂಲಕ ನಮಗೆ ಇನ್ನೂ ಹೆಚ್ಚಿನ ಪ್ರಚಾರ ಸಿಕ್ಕಿ ಜನರಿಗೆ ಹೆಚ್ಚಿನ ಅರಿವು ಮೂಡಿಸುವಂಥ ಪ್ರಯತ್ನಗಳು ತಮ್ಮಿಂದ ಕೂಡ ಆಗ್ತದೆ. ಅದಕ್ಕೆ ತಾವುಗಳು ಇದರ ಕಡೆ ಹೆಚ್ಚಿನ ಒಂದು ಗಮನ ಕೊಡಬೇಕು ಅಂತೇಳಿ ನಿಮಗೂ ಕೂಡ ನಾನು ಮನವಿಯನ್ನು ಮಾಡ್ತೀನಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣವಾದ ಶ್ರೀನಿವಾಸ ಸಾಗರ ಕಳೆದ ಹಲವು ದಿನಗಳಿಂದ ತುಂಬಿ ಕೋಡಿ ಹರಿಯುತ್ತಿದೆ. ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ವಿವಿಧ ಅವಕಾಶಗಳಿದ್ದು, ಈಶಾ ಆದಿಯೋಗಿ ಜಿಲ್ಲೆಗೆ ಬಂದ ನಂತರ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದೆ. ಶ್ರೀನಿವಾಸ ಸಾಗರ ಬಳಸಿಕೊಂಡು ಪ್ರವಾಸೋದ್ಯಮ ಇಲಾಖೆ ಪ್ರವಾಸಿಗರ ವಿಹಾರಕ್ಕಾಗಿ ದೋಣಿ ವಿಹಾರ ಸೇರಿದಂತೆ ಜಲಸಾಹಸ ಕ್ರೀಡೆಗಳಿಗೆ ಅವಕಾಶ ನೀಡಿದ್ದು, ಇಂದು ದೋಣಿ ವಿಹಾರಕ್ಕೆ ಅಧಿಕೃತ ಚಾಲನೆ ಸಿಕ್ಕಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅನೇಕ ಪ್ರವಾಸಿ ತಾಣಗಳಿವೆ. ಆದರೆ ಅವುಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವಲ್ಲಿ ಸಂಬಂಧಿಸಿದ ಪ್ರವಾಸೋದ್ಯಮ ಇಲಾಖೆ ಮತ್ತು ಜಿಲ್ಲಾಡಳಿತ ವಿಫಲವಾಗಿದ್ದು, ಇದೇ ಮೊದಲ ಬಾರಿಗೆ ಶ್ರೀನಿವಾಸ ಸಾಗರ ಜಲಾಶಯದಲ್ಲಿ ದೋಣಿ ವಿಹಾರ ಆರಂಭಿಸುವ ಮೂಲಕ ಪ್ರವಾಸೋದ್ಯಮಕ್ಕೆ ಮೊದಲ ಹೆಜ್ಜೆ ಇಡುವಲ್ಲಿ ಜಿಲ್ಲಾಡಳಿತ ಮುಂದಾಗಿದೆ. प्रदव्ये सप्रसवाम्मे गोपाग्यलोक्यं त्रिविरावः भक्त्यालोका बृहच्चामि राहिमा विद्याफलं देवफलं देवा लक्ष्मी पदे निदानवागे ಶ್ರೀನಿವಾಸ ಸಾಗರ ಜಲಾಶಯದಲ್ಲಿ ಇಂದು ದೋಣಿ ವಿಹಾರಕ್ಕೆ ಆದಿಚುಂಚನಗಿರಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಮಂಗಳಾನಂದನಾಥ ಸ್ವಾಮೀಜಿಯವರು ಚಾಲನೆ ನೀಡಿದರು. ನನ್ನ ಹೆಸರು ಸುಷ್ಮಾ ಅಂತ. ನಾವಿಲ್ಲೇ ಪಕ್ಕದೂರು ಕನಗಾನಕೊಪ್ಪ ಅಂತ ನಮ್ದು. ನಾವು ವರ್ಷನೂ ಬರ್ತಿರ್ತೀವಿ. ಇಲ್ಲಿ ಮರವೆ ಹೋಗುತ್ತಲ್ವಾ ನೀರು, ತುಂಬಾ ದೇವಸ್ಥಾನ ಇದೆ, ಅದು ನೀರ್ ಪಾಲ್ಸ್ ಬರ್ತಿತ್ತು. ಈ ಸಲ ಹೊಸದಾಗಿ ಬೋಟಿಂಗ್ ಬಿಟ್ಟಿದ್ದಾರೆ. ತುಂಬಾ ಖುಷಿ ಆಯ್ತು.
ಪಕ್ಕದಲ್ಲೇ ತುಂಬಾ ದೂರ ಹೋಗಿ ನಾವು ಆತರ ಅಮೌಂಟ್ ಕೊಟ್ಟು ಎಲ್ಲ ಮಾಡೋದಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಈಗ ಪಕ್ಕದಲ್ಲೇ ಇರೋದ್ರಿಂದ ಖುಷಿನೂ ಆಗುತ್ತೆ ನಮ್ಗೆ, ಮತ್ತೆ ಒಳ್ಳೆ ಚೆನ್ನಾಗಿದೆ, ಎಂಜಾಯ್ಮೆಂಟ್ ಸಿಗುತ್ತೆ. ಬೆಂಗಳೂರಿಂದನೂ ಸಂಡೇ ವೀಕೆಂಡ್ ಡೇಸ್ ಅಲ್ಲಿ ಬರಬಹುದು. ಮಕ್ಕಳು ಮರಿ ಎಲ್ಲರೂ ಬರಬಹುದು, ಫ್ಯಾಮಿಲಿ ಸಮೇತ ಬಂದು ಬೋಟಿಂಗ್ ಮಾಡಬಹುದು. ತುಂಬಾ ಚೆನ್ನಾಗಿದೆ ವ್ಯೂ. ಪಕ್ಕದಲ್ಲೇ ದೇವಸ್ಥಾನ ಇರೋದು, ಮತ್ತೆ ಫಾಲ್ಸ್ ನೋಡ್ಕೊಂಡು ಇದೆಲ್ಲ ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು. ಒನ್ ಡೇ ಫುಲ್ ಇದಾಗುತ್ತೆ. ತುಂಬಾ ಖುಷಿ ಆಯ್ತು ನನ್ಗೆ. ಇದು ಫಸ್ಟ್ ಟೈಮ್ ಬೇರೆ ಹೋಗಿದ್ದು. ನಾವು ದುಡ್ಡು ಕೊಟ್ಟೆಲ್ಲ ತುಂಬಾ ಅಮೌಂಟ್ ಕೊಟ್ಟು ಆ ಕಡೆ ಬೇರೆ ಕಡೆ ಅಮೌಂಟ್ ಜಾಸ್ತಿ ಇರುತ್ತೆ, ಹೋಗೋದಿಕ್ ಆಗೋದಿಲ್ಲ. ಇಲ್ಲಿ ಖುಷಿ ಆಯ್ತು ನಮ್ಗೆ. ಈ ತರ ಬೋಟಿಂಗ್ ಹೋಗ್ಬೇಕಾದ್ರೆ ನೀವು ಯಾವ ಕಡೆ ಹೋಗ್ಬೇಕಾಗುತ್ತೆ? ಬೇರೆ KRS ಬೇರೆ ಯಾವ್ದಾದ್ರು ನದಿ ಆ ಟೈಪ್ ಕೇರಳ ಆ ತರ ಹೋಗ್ಬೇಕು. ತುಂಬಾ ದೂರ 2-3 ದಿನ ಟ್ರಿಪ್ ಅಂದ್ರೆ ಅಮೌಂಟ್ ಜಾಸ್ತಿ ಆಗುತ್ತೆ. ಇಲ್ಲಿ ಪಕ್ಕದಲ್ಲೇ ಚೆನ್ನಾಗಿದೆ, ಒಳ್ಳೆ ಅನುಭವ. ನೇಚರ್ ನಮ್ಮ ಹತ್ರನೇ ಇರ್ಬೇಕಾದ್ರೆ ದೂರ ಹೋಗೋದಕ್ಕಿಂತ ಇಲ್ಲಿ ಬಂದ್ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸುಮಾರು 800 ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀನಿವಾಸ ಸಾಗರ ಮೈದುಂಬಿ ಹರಿಯುತ್ತಿದೆ. ಇದರಿಂದಾಗಿ ಅಂತರ್ಜಲ ಹೆಚ್ಚಾಗಿ ಸುತ್ತಮುತ್ತಲಿನ ರೈತರ ಕೊಳವೆ ಬಾವಿಗಳಿಗೆ ನೀರು ಬರುವುದರಿಂದ ರೈತರಲ್ಲೂ ಸಂತಸ ಮೂಡಿದೆ. ಶ್ರೀನಿವಾಸ ಸಾಗರ ಸುತ್ತಮುತ್ತಲಿನ ಪ್ರದೇಶ ಹಸಿರಿಂದ ಕೂಡಿ ರಮಣೀಯ ಸ್ಥಳವಾಗಿ ಕಾಣುತ್ತಿದೆ. ದೋಣಿ ವಿಹಾರ ಇಂದು ಆರಂಭವಾಗಿರುವ ಕಾರಣ ಜಿಲ್ಲೆಯ ಪ್ರವಾಸಿ ತಾಣಗಳಲ್ಲಿ ಶ್ರೀನಿವಾಸ ಸಾಗರ ಪ್ರಮುಖವಾಗಿದೆ. ಬೋಟಿಂಗ್ ದೋಣಿ ವಿಹಾರದಲ್ಲಿ ಒಬ್ಬ ಪ್ರಯಾಣಿಕರಿಗೆ 200 ರೂಪಾಯಿಯಂತೆ ಶುಲ್ಕ ನಿಗದಿ ಮಾಡಲಾಗಿದೆ. 6ರಿಂದ 12 ವರ್ಷದ ಮಕ್ಕಳಿಗೆ 80 ರೂಪಾಯಿ, ಅದಕ್ಕಿಂತ ಚಿಕ್ಕ ಮಕ್ಕಳಿಗೆ ಯಾವುದೇ ಶುಲ್ಕ ಇಲ್ಲ ಎಂದು ಬೋಟಿಂಗ್ ಗುತ್ತಿಗೆದಾರ ಭೂಷಣ್ ಹೇಳಿದರು. ನಮ್ಮ ಸಂಸ್ಥೆ ಹೆಸರು ತ್ರಿಪುರಿ ಸಾಲ್ವೆಂಟ್ಸ್ ವಾಟರ್ ಸ್ಪೋರ್ಟ್ಸ್ ಅಂಡ್ ಅಡ್ವೆಂಚರ್. ಆಯ್ತು. ಇವತ್ತು ಶ್ರೀನಿವಾಸ ಸಾಗರದಲ್ಲಿ ಬೋಟಿಂಗ್ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ವಿ. ಇಲ್ಲಿನ ಸ್ಥಳೀಯರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಮಾನ್ಯ MC ಸಾಹೇಬರು, ಮಾನ್ಯ MP ಸಾಹೇಬರು ಹಾಗೂ ಈ ಶಾಸಕರು ಹಾಗೂ ಅಧಿಕಾರಿಗಳು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಸ್ವಾಮಿಗಳು, ಮಂಗಳಾನಾಥ ಸ್ವಾಮೀಜಿಗಳು ಬಂದು ಉದ್ಘಾಟನೆ ಮಾಡಿಕೊಟ್ಟು ಹೋಗಿದ್ದಾರೆ. ಅವರು ಖುಷಿ ಪಟ್ಟಿದ್ದಾರೆ. ಹಾಗೂ ಈ ಭಾಗದಲ್ಲಿ ಎಲ್ಲ ಜನರಿಗೂ ಈ ಆಗಿರೋದು ಒಳ್ಳೆ ಖುಷಿ ತಂದಿದೆ. ಇದನ್ನ ಉಪಯೋಗ ಪಡಿಸ್ಕೊಂತಾರೆ ನಮ್ ಜನ ಅಂತ ನಾನು ಅನ್ಕೊಂಡಿದ್ದೆ. ಇವತ್ತು ಜನ ಒಳ್ಳೆ ಬೆಂಬಲ ಕೊಟ್ಟಿದ್ದಾರೆ, ಬರ್ತಾ ಇದ್ದಾರೆ. ಇವತ್ತು ಮೊದಲನೇ ದಿನ ಫ್ರೀ ಇಟ್ಕೊಂಡಿದೀವಿ. ನಾಳೆನೂ ಇದೇ ತರ ಇರ್ತಾರೆ ಜನ ಅನ್ನೋದು ನಂಬಿಕೆ ನನಗಿದೆ. ಏನ್ ರೇಟ್ ಮಾಡಿದ್ರ ಒಬ್ಬರಿಗೆ 200 ರೂಪಾಯಿ, 12 ವರ್ಷದ ಒಳಗಡೆ ಇರೋರಿಗೆ 80 ರೂಪಾಯಿ, 6 ವರ್ಷದವ್ರಿಗೆ ಯಾವುದೇ ರೀತಿ ಚಾರ್ಜಸ್ ಇಲ್ಲ. ಇದು ಶಾಲಾ ಮಕ್ಕಳು ಯಾರಾದ್ರೂ ಬಂದ್ರೆ ಏನ್ರಿ? ಶಾಲಾ ಮಕ್ಕಳು, ಹೆಡ್ ಮಾಸ್ಟ್ರು ಒಂದೊಂದು ಡೇಟ್ಗೆ ಒಬ್ಬೊಬ್ರು ಕೊಡ್ತೀವಿ, ಒಂದೊಂದು ಸ್ಕೂಲು. ಅದು ಯಾವಾಗ ಜನ ಇರಲ್ಲ ಆ ಟೈಮಲ್ಲಿ ಕೊಡ್ತೀವಿ. ಆ ಟೈಮಲ್ಲಿ ಬಂದು ಇದನ್ನ ಉಪಯೋಗ ಪಡಿಸ್ಕೊಂಡು ಹೋಗಿ ಅಂತ ಹೇಳ್ಬೇಕು. ಫ್ರೀ. ತ್ರಿಪುರಾ ಸಾಲ್ವೆಂಟ್ಸ್ ವಾಟರ್ ಸ್ಪೋರ್ಟ್ಸ್ ಅಂಡ್ ಅಡ್ವೆಂಚರ್ ಎಂಬ ಹೆಸರಿನ ಸಂಸ್ಥೆಯಿಂದ ಶ್ರೀನಿವಾಸ ಸಾಗರದಲ್ಲಿ ದೋಣಿ ವಿಹಾರ ಆರಂಭಿಸಲಾಗಿದ್ದು, ಇದರ ಮುಖ್ಯಸ್ಥ ಭೂಷಣ್ ಮಾತನಾಡಿ, ಇಂದು ದೋಣಿ ವಿಹಾರ ಉದ್ಘಾಟನೆಯಾಗಿದೆ. ಮೊದಲ ದಿನ ಉಚಿತವಾಗಿ ದೋಣಿ ವಿಹಾರ ಮಾಡಿಸಲಾಗುತ್ತದೆ. ಮುಂದಿನ ದಿನಗಳಲ್ಲಿ ನಿಗದಿತ ದರದಂತೆ ಪ್ರವಾಸಿಗರಿಂದ ಹಣ ಪಡೆಯಲಾಗುತ್ತದೆ. ನೀರು, ಶೌಚಾಲಯ ಸೇರಿದಂತೆ ಅಗತ್ಯ ಮೂಲ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಲೈಫ್ ಜಾಕೆಟ್ ಸೇರಿದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಇನ್ನು ದಲಿತ ಮುಖಂಡ ಬಾಲಕುಂಟನಹಳ್ಳಿ ಗಂಗಾಧರ್ ಮಾತನಾಡಿ, ಸಾದಿನಹಳ್ಳಿ ಭೂಷಣ್ ಅವರು ಶ್ರೀನಿವಾಸ ಸಾಗರದಲ್ಲಿ ದೋಣಿ ವಿಹಾರವನ್ನ ಆರಂಭಿಸಿದ್ದಾರೆ. ಇಲ್ಲಿ ದೋಣಿ ವಿಹಾರ ಮಾಡುವುದರಿಂದ ಗ್ರಾಮ ಪಂಚಾಯಿತಿಗೂ ಆದಾಯ ಹೆಚ್ಚಲಿದೆ. ಅಲ್ಲದೆ ಹಲವಾರು ಕುಟುಂಬಗಳಿಗೆ ಜೀವನೋಪಾಯಕ್ಕೂ ಇದು ಸಹಕಾರಿಯಾಗಲಿದೆ ಎಂದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಆತನದು ದೊಡ್ಡಬಳ್ಳಾಪುರ. 7 ವರ್ಷಗಳ ಹಿಂದೆ ಬೆಳಗಾವಿ ಮೂಲದ ಯುವತಿಯನ್ನ ಪ್ರೀತಿಸಿ ಮದುವೆಯಾಗಿ ಬೆಳಗಾವಿಯಲ್ಲಿ ಜೀವನ ಮಾಡಿಕೊಂಡಿದ್ದ. ಆದರೆ ಕಳೆದ 1 ವಾರದಿಂದಷ್ಟೇ ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದ ಆತ ಇನ್ನೇನು ಮತ್ತೆ ವಾಪಸ್ ಬೆಳಗಾವಿಗೆ ಹೋಗುವ ಸಿದ್ಧತೆ ಮಾಡಿಕೊಂಡಿದ್ದ. ಕೊನೆ ದಿನ ಹಳೆಯ ಸ್ನೇಹಿತರ ಜೊತೆ ಪಾರ್ಟಿ ಮಾಡೋಣ ಅಂತ ಹೋದವನು ಹೆಣವಾಗಿದ್ದಾನೆ. ಅರೆ ಅದ್ಯಾಕೆ ಕೊಲೆಯಾದ, ಯಾರು ಅಂದ್ರ ಈ ಸ್ಟೋರಿ. ಬೆಳ್ಳಂಬೆಳಗ್ಗೆ ಜನರು ರಸ್ತೆಗಿಳಿಯುವ ಮುನ್ನವೇ ಕಾಕಿಪಡೆ ಫೀಲ್ಡ್ಗೆ ಎಂಟ್ರಿ ಕೊಟ್ಟಿದ್ದು ರಸ್ತೆಯೆಲ್ಲ ರಕ್ತ ಸಿಕ್ತವಾಗಿದೆ.
ರಸ್ತೆಯ ತುಂಬಾ ಬಿದ್ದಿರುವ ರಕ್ತದ ಕಲೆಗಳು ನಡೆದ ಘಟನೆ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ವಿವರಿಸುತ್ತಿದ್ದರೆ, ಇತ್ತ ಊರಿಗೆ ಅಂತ ಬಂದವನು ನಡು ರಸ್ತೆಯಲ್ಲೇ ಬೀದಿ ಹೆಣವಾಗಿ ಬಿದ್ದು ಶವಾಗಾರ ಸೇರಿದ್ದಾನೆ. ಹೌದು, ಅಂದಹಾಗೆ ಇಲ್ಲಿ ರಸ್ತೆಯೆಲ್ಲ ರಕ್ತ ಸಿಕ್ತವಾಗಲು ಮತ್ತೆ ಶವಾಗಾರದ ಮುಂದೆ ಕುಟುಂಬಸ್ಥರು ರೋಧಿಸಲು ಕಾರಣ ಅದೊಂದು ಕೊಲೆ. ಹೌದು, ಕೊಲೆಯಾದವನ ಹೆಸರು ರಘು ಅಲಿಯಾಸ್ ಬುಲೆಟ್ ರಘು ಅಂತ. ಈ ಕೊಲೆಯಾಗಿರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ಹೊರವಲಯದ ಬಾಶೆಟ್ಟಹಳ್ಳಿಯಲ್ಲಿ. ಅಂದಹಾಗೆ ಕಳೆದ ರಾತ್ರಿ ರಘು ಅಲಿಯಾಸ್ ಬುಲೆಟ್ ರಘು ತನ್ನ ಹಳೆ ಸ್ನೇಹಿತರನ್ನು 4-5 ಜನರ ಜೊತೆ ಪಾರ್ಟಿ ಮಾಡೋದಕ್ಕೆ ಅಂತ ಹೋಗಿದ್ದು, ಸ್ನೇಹಿತರ ಜೊತೆಗೂಡಿ ಎಣ್ಣೆ ಹೊಡೆದಿದ್ದಾರೆ. ಎಣ್ಣೆ ನಶೆ ಹೇರುತ್ತಿದ್ದಂತೆ ಸ್ನೇಹಿತರ ನಡುವೆ ಯಾವುದೋ ವಿಚಾರಕ್ಕೆ ಕಲಹ ಶುರುವಾಗಿ ಗಲಾಟೆಯಾಗಿದೆ. ನೋಡುತ್ತಿದ್ದಂತೆ ಗಲಾಟೆ ವಿಕೋಪಕ್ಕೆ ತಿರುಗಿದ್ದು, ಗಲಾಟೆಯಲ್ಲಿ ರಘು ಮೇಲೆ 4-5 ಜನ ಸ್ನೇಹಿತರು ಮುಗಿಬಿದ್ದು ಹಲ್ಲೆ ನಡೆಸಿದ್ದು, ನಂತರ ಪಕ್ಕದಲ್ಲಿ ಇದ್ದ ಸಿಮೆಂಟ್ ಇಟ್ಟಿಗೆಯನ್ನ ತಲೆ ಮೇಲೆ ಎತ್ತಿ ಹಾಕಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಇಲ್ಲ, ಕೊಲೆ ಪ್ರಕರಣದಲ್ಲಿ ರಘು ಅಂತ 42 ವರ್ಷ ಆತನ ಯಾವುದೋ ವಿಷಯಕ್ಕೆ ಆತನ ಸ್ನೇಹಿತರಿಂದ ಹಲ್ಲೆಗೊಳಗಾಗಿ ಕೊಲೆ ಮಾಡಿದ್ದಾರೆ. ಯಾರು ಕೊಲೆ ಮಾಡಿರೋದು ಅಂತ ಗೊತ್ತಾಗಿದೆ. ಈಗಾಗಲೇ ತಂಡ ಮಾಡಿದ್ವಿ, ಅದು ತನಿಖೆ ಪ್ರಗತಿನಲ್ಲಿದೆ. ಆತನ ಬೆಳಗಾಮಲ್ಲಿ ವಾಸಿಯಾಗಿದ್ದಾನೆ. ಕಳೆದ ಒಂದು 6-7 ವರ್ಷದಿಂದ ಅಲ್ಲೊಂದು ಹೋಟೆಲ್ ಮಾಡಿಕೊಂಡು ಅಲ್ಲೇ ಮದುವೆಯಾಗಿ ಅಲ್ಲೇ ಕುಟುಂಬ ಸಮೇತ ಇದ್ದಾನೆ. ಇಲ್ಲಿ ಒಂದು ವಾರದಿಂದ ಬಂದಿದ್ದಾನೆ ತಾಯಿ ಮನೆಗೆ. ನಿನ್ನೆ ಬಂದು ಯಾರೋ ಫ್ರೆಂಡ್ಸ್ ಜೊತೆ ಇಲ್ಲೇ ಒಂದು ಬಾರಲ್ಲಿ ಕುಡಿದು ಪಾರ್ಟಿ ಮಾಡಿ ವಾಪಸ್ ಹೋಗುವಾಗ ಯಾವುದೋ ಸಣ್ಣ ವಿಷಯಕ್ಕೆ ಜಗಳ ಆಡಿಕೊಂಡು ಸ್ನೇಹಿತರ ಮಧ್ಯೆ ಜಗಳ ಆಗಿ ಕೊಲೆಯಾಗಿದ್ದಾನೆ. ಅದು ಅವ್ರನ್ನ ಆರೋಪಿಗಳನ್ನು ಶೀಘ್ರ ಬಂಧಿಸ್ತೀವಿ. ಅದೊಂದು ತಂಡ ಮಾಡಿದ್ದೀವಿ, ಅದು ತನಿಖೆ ಪ್ರಗತಿನಲ್ಲಿ. ಅದು ಸದ್ಯಕ್ಕೆ 2 ಪ್ರಮುಖ ಆರೋಪಿಗಳು ಐಡೆಂಟಿಫೈ ಆಗಿದ್ದಾರೆ. ಅದನ್ನು ಸಂಜೆ ಒಳಗೆಲ್ಲ ದಸ್ತಗಿರಿ ಮಾಡ್ತೀವಿ. ಇಲ್ಲ, ಭಾಳ ದಿವಸ ಆಗಿದೆ ಊರಿಗೆ ಬಂದಿದ್ದೇನೆ. ತಾಯಿ ಮತ್ತು ತಂಗಿನ ನೋಡೋಕ್ಕೆ ಬಂದಿದ್ದಾನೆ. 2 ತಂಗಿಯರಿದ್ದಾರೆ, ಇಲ್ಲಿ ಬಂದಿದ್ದಾನೆ. ಆತನು ಇಲ್ಲಿ ದೊಡ್ಡಬಳ್ಳಾಪುರ ನಗರದಲ್ಲೇ ಮನೆ ಇದೆ. ನಿನ್ನೆ ಹೋಗಬೇಕಾಗಿತ್ತು, ಹೋಗಿಲ್ಲ. ಫ್ರೆಂಡ್ಸ್ ಏನೋ ಊಟ ಕೊಡಿಸ್ತೀವಿ ಅಂತ ಹೇಳಿದ್ರು ಅಂತ. ಏನು ಉದ್ದೇಶ, ಯಾಕೆ, ಏನಾಯಿತು ಅಂತ ಅನ್ನೋದನ್ನು ಅದನ್ನು ಈಗ ತನಿಖೆನಲ್ಲಿ ಕಂಡು ಬರ್ತದೆ. ಏನೋ ಆ ಥರ ರೌಡಿ ಶೀಟರ್ ಅಂತಲ್ಲ. 2013ರಲ್ಲಿ ಒಂದು ಸಣ್ಣ ಘಟನೆ ನಡೆದಿರ್ತದೆ, ಒಂದು ಅರ್ಟ್ ಕೇಸಲ್ಲಿ. ಆವಾಗ ಬಡ್ಡಿಂಗ್ ಆಗ್ಬೋದು ಅಂತ ಈ ಪ್ರಾಥಮಿಕ ಹಂತದಲ್ಲಿ ಅದು ಕಂಟ್ರೋಲ್ ಮಾಡಬೇಕು ಅಂತೇಳಿ ಒಂದು ಓಪನ್ ಮಾಡಿರ್ತಾರೆ. ಅದು ಕ್ಲೋಸ್ ಆಗಿನೂ ಒಂದು 5 ವರ್ಷ ಆಗಿದೆ. ಆದರೆ ಈಗ ಆಕಸ್ಮಿಕ 5 ವರ್ಷದಿಂದ ಅಲ್ಲಿ ಬೆಳಗಾಮಲ್ಲಿದ್ದ ಬಂದ ತಕ್ಷಣ ಯಾರೋ ಫ್ರೆಂಡ್ಸ್ ಮಧ್ಯೆ ಏನೋ ವ್ಯವಹಾರಿಕ ಅಥವಾ ಬೇರೆ ಯಾವುದೋ ವಿಷಯಕ್ಕಾಗಿದೆ, ಅದನ್ನು ತನಿಖೆ ಮಾಡ್ತೀವಿ. ಅದರಲ್ಲಿ ಮುಂದೆ ಓಡ್ತಾನೆ, ಹಿಂದುಗಡೆಯಿಂದ ಫ್ರೆಂಡ್ಸ್ ಒಂದು ಕಲ್ಲೆತ್ತಿ ತಲೆ ಮೇಲೆ ಹಾಕಿ ಗಾಯಪಡಿಸಿ ಹೊಡೆದಿದ್ದಾರೆ. ಸ್ಟಿಲ್ ಡೀಟೇಲ್ಸ್ ವಿಲ್ ಬಿ ಎಲಿಜಿಬಲ್. ಅಸಲಿಗೆ ಕೊಲೆಯಾದ ರಘು ಕಳೆದ 7 ವರ್ಷಗಳಿಂದ ಬೆಳಗಾವಿ ಮೂಲದ ಯುವತಿಯನ್ನ ಪ್ರೀತಿಸಿ ಮದುವೆಯಾಗಿದ್ದು, ಬೆಳಗಾವಿಯಲ್ಲೇ ಹೋಟೆಲ್ ಮಾಡಿಕೊಂಡು ಅಲ್ಲೇ ಜೀವನ ಕಟ್ಟಿಕೊಂಡಿದ್ದ. ಜೊತೆಗೆ ಕಳೆದೊಂದು ವಾರದಿಂದಷ್ಟೇ ಊರಿಗೆ ಅಂತ ಬಂದವನು ನಿನ್ನೆ ಸ್ನೇಹಿತರ ಜೊತೆ ಪಾರ್ಟಿ ಮಾಡಿಕೊಂಡು ವಾಪಸ್ ಬೆಳಗಾಂಗೆ ಹೋಗುವ ಪ್ಲಾನ್ ಮಾಡಿಕೊಂಡಿದ್ದ. ಆದರೆ ಅಷ್ಟರಲ್ಲೇ ಕೊಲೆಯಾಗಿ ಹೋಗಿದ್ದು, ಕೊಲೆ ವಿಚಾರ ತಿಳಿದು ಕುಟುಂಬಸ್ಥರು ಸಹ ಶಾಕ್ ಆಗಿದ್ದಾರೆ. ಇನ್ನು 2013ರಲ್ಲಿ ಸಣ್ಣ ವಿಚಾರಕ್ಕೆ ಕೊಲೆಯಾದ ರಘು ಮತ್ತು ಸ್ನೇಹಿತ ಗೌತಮ್ಗೆ ಗಲಾಟೆಯಾಗಿ ರಘುಗೆ ಚಾಕು ಇರಿದಿದ್ದ ಪ್ರಕರಣ ಸಂಬಂಧ ಕೇಸ್ ದಾಖಲಾಗಿತ್ತಂತೆ. ಇದೇ ವಿಚಾರವಾಗಿಯೇ ಗೌತಮ್ ರಘುನನ್ನ ಕಳೆದ ರಾತ್ರಿ ಕರೆಸಿಕೊಂಡು ಕೊಲೆ ಮಾಡಿರುವ ಶಂಕೆಯನ್ನ ಮೃತ ರಘು ಸಹೋದರಿ ವ್ಯಕ್ತಪಡಿಸಿದ್ದಾರೆ. ಬೇಕಂತಾನೆ ಮಾಡಿದ್ದಾನೆ. 4-5 years ಬ್ಯಾಕ್ ಅವನೇ ಚುಚ್ಚಿದ್ದ, ಇಲ್ಲೇ ಸೈಡಲ್ಲಿ ಹೊಟ್ಟೆಗೆ ಚುಚ್ಚಿದ್ದ ಅವನೇನೆ. ಅವಾಗ ಹೆಂಗೋ ರಿಕವರಿ ಆದ. ಮಾಡಿ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಒಳಗಡೆ ಹೋಗಿದ್ದ ಅವನು. ಮತ್ತೆ ಆಚೆ ಬಂದು ಮತ್ತೆ ಇವನ್ನ ಕಳ್ಸ್ಕೊಳ್ಳೋದು ಮಾಡೋದು ಈ ತರ ಎಲ್ಲ ಮಾಡ್ತಿದ್ದ. ನಾವು ಹೋಗ್ಬೇಡ್ರಿ. ಗೌತಮ್ ಅಂತ. ಪೊಲೀಸವ್ರ ಮಗ ಅವನು. ಪೊಲೀಸವ್ರ ಮಗ? ಹೌದು, ಪೊಲೀಸವ್ರ ಮಗ. ಅವ್ರಿಗೂ ಇವ್ರಿಗೂ ಗಲಾಟೆ ಆಗ್ತಿತ್ತು ಯಾವಾಗಲೂ? ಅಂದ್ರೆ ಗಲಾಟೆ ಅಂತ ಹೇಳ್ದೆ ಸುಮ್ನೆ ಕರ್ಸ್ಕೊಂಡು ಚೆನ್ನಾಗೆ ಜೊತೆಗೆ ಇರೋದು ಮಾಡೋದು
ಹಿಂಗೆ ಮಾಡ್ತಿದ್ದ. ಅದು ನಮಗೆ ಗೊತ್ತಾಗಿತ್ತು, ಹೋಗ್ಬೇಡ ಅಂತ ಹೇಳಿದ್ರು ಏನೋ ಒಂದು ಇದು ಮಾಡಿ ಕಟ್ಸ್ಕೊಂಡೊಂದು ಮಾಡಿದ್ದ. ರಾತ್ರಿನೂ ಅದೇ ಥರ ಆಗಿದೆ, ಬಟ್ ರಾತ್ರಿ ನಡೆದ್ರೆ ನಮಗೆ ಗೊತ್ತಿಲ್ಲ. ಇವರಿಬ್ರು ಏನಾದ್ರು ಸ್ನೇಹಿತರ ಏನು? ಸ್ನೇಹಿತರೆ, ಅಂತ ದ್ವೇಷ ಅಂತ ಇದು ಎಲ್ಲ ಏನು ಇಲ್ಲ ಅವನಿಗೂ ಇವನಿಗೂ. ಸ್ನೇಹಿತರು ಒಳ್ಳೆ ಫ್ರೆಂಡ್ಸೇ. ನಮ್ಮನೆಗೆ ಬರ್ತಿದ್ದ ಅವನು, ನಮ್ಮನೆಯಲ್ಲೇ ಇದ್ದು ಇದು ಮಾಡ್ತಿದ್ದವನು ಅವನು. ಆ ಥರ ದ್ವೇಷ ಏನು ಅನ್ನೋದು ಅಂಥ ದ್ವೇಷನೇ ಇಲ್ಲ. ನಾನೇ ಹೇಳ್ತಿದ್ದೀನಲ್ವಾ, ಇಷ್ಟು ಕೊಲೆ ಮಾಡೋ ಮಟ್ಟಿಗೆ ಯಾವ ದ್ವೇಷನೂ ಇಲ್ಲ. ಈ ಹಿಂದೆ ಏನು ವಿಚಾರ ಕುಡ್ದಾಡಿದ್ರು ಅವರು? ಏನು ಕೇಳಲ್ಲ, ಸುಮ್ಮನೆ ಹಿಂಗೆ ಕ್ಯಾಶುವಲ್ ಆಗಿ ಡಾಬಾಲ್ ಕುತ್ಕೊಂಡಾಗ ಮಾಡಿದಾಗ ಅಷ್ಟೇ, ಕ್ಯಾಶುವಲ್ ಆಗಿ ಆಗಿದ್ದಿತ್ತು ಅಷ್ಟೇ. ಅಷ್ಟೇ ಖಾರದ ಪುಡಿ ಹಾಕಿ ಅವನ್ನ ಒಂದ್ಸರಿ ಇದು ಮಾಡಿದ್ರು. ಅದಾದ್ಮೇಲೆ ಸೈಲೆಂಟ್ ಆಗಿದ್ರು. ಆಮೇಲೆ ಇವನನ್ನ ಮತ್ತೆ ಕರ್ಸ್ಕೊಂಡು ತಪ್ಪಾಯ್ತು ಅದು ಇದು ಅಂತ ಎಲ್ಲ ಅಂದಿದ್ದಾನೆ. ನನ್ನ ತಮ್ಮನ್ ಕರ್ಸ್ಕೊಂಡು ಮಾತಾಡಿದಾನೆ. ಅವಾಗ ನಂಬಿದಾನೆ ಇವ್ನು ನಂಬ್ತಾನೆ. ಹಂಗೇನು ಮಾಡಿದ್ರು ನಂಬ್ತಾನೆ ಇವನು. ಯಾರೇನಾದ್ರೂ ತಪ್ಪು ಮಾಡಿರ್ಲಿ ಬೇಗ ನಂಬ್ತಾನೆ. ಮನೆಯಿಂದ ಎಷ್ಟು ಗಂಟೆಗೆ ಹೋಗಿದ್ರಂತ? ಇವ್ರು ಎಲ್ಲಿದ್ರು ಮೊದಲು? ಇಲ್ಲ, ಅವನಿರೋದು ಬೆಳಗಾಮಲ್ಲಿ ಆಕ್ಚುಲಿ, ವೈಫ್ ಅವ್ರದ್ದು. ಈ ನಡುವೆ ಇಲ್ಲಿ ಹೋಗೋದು ಬರೋದು ಮಾಡ್ತಾ ಇದ್ದ. ಇವನು ಹೋಗೋದು ಬರೋದು ನೋಡ್ಕೊಂಡಿದ್ದೇನೇನೆ ಇವನು ಬೇಕಂತಾನೆ ಅದೇನೇನು ಮನ್ಸಲ್ಲಿ ಇನ್ನ ಏನು ಇಟ್ಕೊಂಡಿದ್ನೋ ಏನೋ ಬೇಕಂತಾನೆ ಮಾಡಿದಾನಂತ. ವರಮಹಾಲಕ್ಷ್ಮಿ ಹಬ್ಬ ಆದ್ಮೇಲೆ ರಾಖಿ ಕಟ್ಸ್ಕೊಂಡು ಹೋದ ಬಂದು. ಅವನೇ ಬಂದು ರಾಖಿ ಕಟ್ಸ್ಕೊಂಡು ಹೋದ ಅಷ್ಟೇ ಲಾಸ್ಟು. ಮೊನ್ನೆ ಅಮ್ಮ ಮನೆಗೆ ಹೋಗಿದ್ದೆ, ಮಲಗಿದ್ದಾನೆ ಅಂದ್ಬಿಟ್ಟು ನಾನು ಎಬ್ಬರಿಸ್ಲಿಲ್ಲ. ಬಂದ್ಬಿಟ್ವಿ, ನಾನು ನನ್ನ ಮಗಳು ಹೋಗಿದ್ವಿ. ಲಾಸ್ಟ್ ವೀಕ್ ಹೋಗಿದ್ವಿ. ಇವತ್ತಿಗೆ 8 ದಿವಸದಲ್ಲಿ ಹೋಗಿದ್ದೆ ಅಮ್ಮ ಮನೆಗೆ. ಹೋಗಿ ಬಂದ್ಬಿಟ್ಟೆ ನಾನು ಅಷ್ಟೇನೆ. ಅವ್ರನ್ನೆಲ್ಲ ಅವ್ನು ಬೆಳಗಾಮಲ್ಲಿ ಇರೋದು. ಅವ್ನದಲ್ಲಿ ರೆಸ್ಟೋರೆಂಟ್ ಇದೆ, ಹೋಟೆಲ್. ಇಲ್ಲಿ ಅವ್ನು ಬರ್ತಿದ್ದು ಹೋಗ್ತಿದ್ದು. ಈ ನಡುವೆ ಒಂಚೂರು ಜಾಸ್ತಿನೇ ಇದ್ದ. ಒಂದು 3-4 ಮಂತ್ಸಿಂದ ಇಲ್ಲೇ ಓಡಾಡ್ತಿದ್ದ ಅವನು. ಏನ್ ಹೇಳೋದು ಸರ್, ಅವನು ಇದು ಮಾಡ್ಕೊಂಡು ಮಾಡ್ಲೇಬೇಕು ಅವನ್ನ. ಯಾಕೆ ಗೊತ್ತಾ, ಅವಾಗ ಚುಚ್ಚಿದಾಗೆ ಇವನೇ ಏನೋ ಒಂದ್ ಮಾಡ್ಬೋದಾಗಿತ್ತು ಅವನ್ಗೆ. ಅವ್ನು ಆತರ ಇದ್ ಮಾಡ್ದ ನನ್ನ ತಮ್ಮ. ನಾನೇ ಏನೋ ಒಂದ್ ಮಾಡ್ತೀನಿ ಅನ್ನೋ ತರ ಫ್ರೆಂಡ್ಸ್ ಎಲ್ಲ ಇದ್ ಮಾಡಿದ್ರು. ನಾವನೇನೋ ಮಾಡೋಣ ಬಿಡಿ ಬೇಡ ಅನ್ನೋ ತರ ನಾವಿವನಿಗೆ ಬುದ್ಧಿ ಮಾತೆಲ್ಲ ಹೇಳಿದ್ರು. ಅಷ್ಟು ನಂಬಿ ಅವನ ಜೊತೆ ಕರ್ಸ್ಕೊಂಡಾಗೂನು ಇವ್ನ ಈ ತರ ಮಾಡ್ರೆ ತಪ್ಪಲ್ವಾ? ಇವ್ನಿಗೇನು ಅಂತ ಹೇಳಿದ್ರೆ ಇವ್ನ ಲೈಫ್ ಲಾಂಗ್ ಒಳಗಡೆನೆ ಇರ್ಬೇಕು ಅಷ್ಟೇನೆ. ಒಟ್ಟಿನಲ್ಲಿ ಹಳೆ ಸಹವಾಸ ಬೇಡ ಅಂತ ಪ್ರೀತಿಸಿ ಮದುವೆಯಾದವಳ ಜೊತೆ ಬೆಳಗಾವಿಯಲ್ಲೇ ಸೆಟ್ಲ್ ಆಗಿದ್ದ ರಘು ದೊಡ್ಡಬಳ್ಳಾಪುರಕ್ಕೆ ಬಂದು ಈಗ ಹಳೆಯ ಸ್ನೇಹಿತರ ಜೊತೆ ಸೇರಿ ಮದ್ಯಪಾನ ಮಾಡಲು ಹೋಗಿ ಹೇಣವಾಗಿ ಹೋಗಿದ್ದಾನೆ. ಇನ್ನು ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದು, ಪೊಲೀಸರ ತನಿಖೆಯ ನಂತರವಷ್ಟೇ ಕೊಲೆ ಹಿಂದಿನ ನಿಖರ ಸತ್ಯ ಬೆಳಕಿಗೆ ಬರಬೇಕಾಗಿದೆ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಗೌರಿಬಿದನೂರು ತಾಲೂಕಿನ ವಾಟದ ಹೊಸಳ್ಳಿ ಕೆರೆ ನೀರನ್ನು ನಗರಕ್ಕೆ ಹರಿಸುವ ಯೋಜನೆ ವಿರೋಧಿಸಿ ತಾಲೂಕು ಕಚೇರಿ ಮುಂದೆ ನಡೆಸುತ್ತಿರುವ ಅನಿರ್ದಿಷ್ಟ ಧರಣಿ 50 ದಿನ ಪೂರೈಸಿತು. ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್.ವಿ. ಮಂಜುನಾಥ್ ವಾಟದ ಹೊಸಳ್ಳಿ ರೈತರು ನಡೆಸುತ್ತಿರುವ ಧರಣಿಯಲ್ಲಿ ಭಾಗವಹಿಸಿ ಮಾತನಾಡಿ, ವಾಟದ ಹೊಸಳ್ಳಿ ಕೆರೆಯಿಂದ ನಗರಕ್ಕೆ ನೀರು ತರುತ್ತೇನೆ ಎಂದು ಶಾಸಕರು ನಗರದ ಜನತೆಗೆ ಬೆಣ್ಣೆ ಹಚ್ಚುವ ಕೆಲಸ ಮಾಡುತ್ತಿದ್ದಾರೆ. ಯೋಜನೆಯಿಂದ ಯಾವುದೇ ಕಾರಣಕ್ಕೂ ನಗರಕ್ಕೆ ನೀರು ಬರುವುದಿಲ್ಲ. ಅನ್ಯಾಯವಾಗಲಿರುವುದರಿಂದ ನಗರದ ಪ್ರಜ್ಞಾವಂತ ಜನ ಯೋಜನೆಯನ್ನ ವಿರೋಧಿಸಬೇಕು. ಎತ್ತಿನಹೊಳೆ ಯೋಜನೆ ಇನ್ನೂ ಪ್ರಗತಿಯಲ್ಲಿದೆ. ಮಳೆ ಪ್ರಮಾಣ ಕಡಿಮೆಯಾಗಿರುವುದರಿಂದ ಕ್ರಿಯಾ ಯೋಜನೆ ಸಿದ್ಧಪಡಿಸಿರುವಂತೆ ಯೋಜನೆಯಿಂದ 24 ಟಿಎಂಸಿ ನೀರು ಬರುವುದಿಲ್ಲ. ಭೂಸ್ವಾಧೀನ ನಡೆದಿಲ್ಲ ಎಂದರು. ಪೈಪ್ಲೈನ್ ಕಾಮಗಾರಿ ಪೂರ್ಣಗೊಂಡಿಲ್ಲ. ಈ ಬಗ್ಗೆ ಸ್ವತಃ ಉಪಮುಖ್ಯಮಂತ್ರಿಯವರೇ ಮಾಹಿತಿ ನೀಡಿದ್ದಾರೆ. ಆದರೆ ಶಾಸಕರು ಆ ಯೋಜನೆ ತೋರಿಸಿ ಕ್ಷೇತ್ರದ ಜನರನ್ನ ವಂಚಿಸುವ ಕೆಲಸ ಮಾಡುತ್ತಿದ್ದಾರೆ. ಶಾಸಕರು ಕೂಡಲೇ ಸರ್ವಪಕ್ಷಗಳ ಮತ್ತು ತಜ್ಞರ ಸಭೆ ಕರೆಸಬೇಕು. ನಗರಕ್ಕೆ ನೀರು ಹರಿಸಲು ಹಲವಾರು ಮಾರ್ಗೋಪಾಯಗಳಿವೆ. ಈ ಬಗ್ಗೆ ಪುನಃ ಪರಿಶೀಲಿಸಿ ಕೂಡಲೇ ಯೋಜನೆ ಕೈಬಿಡಬೇಕು. ಕೇವಲ ಸ್ವಪ್ರತಿಷ್ಠೆಗಾಗಿ ಅವೈಜ್ಞಾನಿಕ ಯೋಜನೆಯನ್ನ ಬಲವಂತವಾಗಿ ಜಾರಿಗೊಳಿಸಬಾರದು. ಬಲವಂತವಾಗಿ ಯೋಜನೆ ಮುಂದುವರಿಸಿದರೆ ನಾವು ಬೀದಿಗಿಳಿದು ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಸಿದರು. ಕಳೆದ ವರ್ಷ ಬರೀ 8 TMC ಮಳೆ ಆಗಿದೆ. ಮಂಜುನಾಥ್, ಅರ್ಥ ಆಯ್ತಾ? ಮಳೆ ಆಗಿರೋದೇ 8 TMC. ಇದ್ರ ಮಧ್ಯೆ ನಿಮಗೆ ಒಟ್ಟು ಎತ್ತಿನಹೊಳೆ ಪ್ರಾಜೆಕ್ಟ್ ಬೇಕಿದ್ದಿದ್ದು ಎಷ್ಟು? 24 TMC. ನಿಮಗೆ ಮಳೆ ಆಗಿ ಈ ಸಾರಿ ಏನೋ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಆದರೆ ಈ ರೀತಿ
ಸರಿಯಾಗಿ ಪ್ರತಿ ವರ್ಷ ಎಷ್ಟು ಮಳೆ ಆಗುತ್ತೆ ಅನ್ನೋದೇ ಗೊತ್ತಿಲ್ಲದೆ ನಾವು ಆ ಎತ್ತಿನ ಹೊಳೆ ನೀರನ್ನು ಇಲ್ಲಿಗೆ ತರಲಿಕ್ಕೆ ಸಾಧ್ಯವಾ? ಬೈ ಚಾನ್ಸ್ ಗೌರಿಬಿದನೂರು ಪಟ್ಟಣದ ನಿವಾಸಿಗಳಿಗೆ ನಾನು ಮನವಿ ಮಾಡ್ತೇನೆ. ಯೋಜನೆ ಆಯಿತು, ಪೈಪ್ ಲೈನು ಹಾಕಿದ್ರು, ನೀರು ಬರಲ್ಲ. ಮುಂದೆ ಏನು ಮಾಡ್ತೀರಿ? ಸರ್ಕಾರಕ್ಕೆ ನೀವು ಮತ್ತೊಮ್ಮೆ ನಮಗೆ ಕುಡಿಯುವ ನೀರಿನ ಯೋಜನೆ ಬೇಕು ಅಂದರೆ ಈಗಾಗಲೇ ನಾವು ಎತ್ತಿನೊಳ್ಳೆ ವಾಡದೊಸಳಿಂದ ಪೈಪ್ ಲೈನ್ ಹಾಕ್ಸಿದ್ದೀವಲ್ಲಪ್ಪ, ನಿಮಗೆ ಮತ್ತೆ ಮತ್ತೆ ಎಲ್ಲಿಂದ ದುಡ್ಡು ತಂದ್ಕೊಡೋಣ ಅಂತ ಸರ್ಕಾರ ಕೇಳೋದಿಲ್ವಾ? ನಿಮಗೆ ನೀರೂ ಇಲ್ಲ, ಅವ್ರಿಗೂ ಇಲ್ಲ. ಈಗ ಇದು ಎಂಥ ಬಿಕ್ಕಟ್ಟಿನ ಪರಿಸ್ಥಿತಿ ನೋಡಿ. ಈ ಯೋಜನೆಯ ವಿರುದ್ಧ ದಯಮಾಡಿ ನಾನು ಕೈ ಮುಗಿದು ಜೋಡಿಸ್ತೇನೆ, ಕೇಳ್ಕೊಳ್ತೇನೆ. ಗೌರಿಬಿದನೂರು ಪಟ್ಟಣದ ನಿವಾಸಿಗಳು ಎದ್ದು ನಿಂತ್ಕೊಳ್ಳಿ. ನಾವೆಲ್ಲ ನಿಮ್ಮೊಟ್ಟಿಗಿದ್ದೇವೆ, ಇನ್ಕ್ಲೂಡಿಂಗ್ ವಾಟದೊಸಳ್ಳಿಯವರು. ನಿಮಗೆ ನೀರು ಕೊಟ್ಟೇ ಕೊಡಬೇಕು. ಅದಕ್ಕೆ ತುರ್ತಾಗಿ ಒಂದು ಶಾಶ್ವತವಾದಂಥ ಒಂದು ಬೇರೆ ವ್ಯವಸ್ಥೆ ಆಗಬೇಕು. ವಾಟದ ಹೊಸಳ್ಳಿಂದ ತರೋದಕ್ಕೆ ನಿಮ್ಮ ಕೈಲಿ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಇನ್ನೂ ಒಂದು ನೋಡಿ, ಮಾನ್ಯ ಜಲಸಂಪನ್ಮೂಲ ಇವರು ಕೊಟ್ಟಿರ್ತಕ್ಕಂಥ ಉತ್ತರದಲ್ಲೇ ನೋಡಿ, ಲಕ್ಕೇನಹಳ್ಳಿ ಸಮತೋಲನ ಜಲಾಶಯದಿಂದ, ಚೆನ್ನಾಗಿ ಕೇಳಿಸ್ಕೊಳ್ರಪ್ಪ ಪತ್ರಕರ್ತರು, ಲಕ್ಕೇನಹಳ್ಳಿ ಬರ್ತಕ್ಕಂಥದ್ದು ದೊಡ್ಡಬಳ್ಳಾಪುರ ಬಾರ್ಡ್ರಲ್ಲಿ. ಬೈರುಗೊಂಡ್ಲು ಹತ್ರ ಕಟ್ತೀವಿ ಅಂದರು. ಲ್ಯಾಂಡ್ ಅಕ್ವಿಸೇಷನ್ ಪ್ರಾಬ್ಲಮ್ ಆಗಿ ಅವ್ರು ಕಟ್ಟಕ್ಕಾಗಲಿಲ್ಲ. ಹಾಗಾಗಿ ಈಗ ಲಕ್ಕೇನಹಳ್ಳಿ ಅಂತ ದೊಡ್ಡಬಳ್ಳಾಪುರದ ಹತ್ರ ಒಂದು ಸಮತೋಲನವಾದ ರಿಸರ್ವಾಯರ್ ಕಟ್ತೇವೆ, ಅಲ್ಲಿಂದ ಗ್ರಾವಿಟಿನಲ್ಲಿ ಪೈಪ್ ಲೈನ್ ಹಾಕಿ ನಾವು ನೀರು ಬಿಡ್ತೇವೆ ಅಂತ ಹೇಳಿದ್ದಾರೆ. ಇವತ್ತಿಗೆ ಲಕ್ಕೇನಹಳ್ಳಿನಲ್ಲಿ ಲ್ಯಾಂಡ್ ಅಕ್ವಿಸೇಷನ್ ಆಗಿಲ್ಲ. ಈ ಕ್ಷಣಕ್ಕೆ ಲ್ಯಾಂಡ್ ಅಕ್ವಿಸೇಷನ್ ಇನ್ನೂ ಲಕ್ಕೇನಹಳ್ಳಿನಲ್ಲಿ ಆಗಿಲ್ಲ. ಅಲ್ಲಿ ಎಲ್ಲ ಇದೆ, ಕೊಡ್ತೀನಿ. 2878 ಕೋಟಿ ಪೈಪ್ ಲೈನ್ ಮಾಡೋದಕ್ಕೆ ನಾವು ಈಗಾಗಲೇ ಟೆಂಡರ್ ಅಲಾಟ್ ಮಾಡಿದ್ದಾರೆ. ಇದು ನೋಡಿ ತಮಾಷೆ, ಲಕ್ಕೇನಹಳ್ಳಿಯಿಂದ ಈ ಭಾಗದ ಕೆರೆಗಳಿಗೆ ನೀರು ತುಂಬಿಸ್ಲಿಕ್ಕೆ 2878 ಕೋಟಿಯಷ್ಟು ಟೆಂಡರ್ನ ಈಗಾಗಲೇ ಕೊಟ್ಟಿದ್ದಾರೆ. ಮತ್ತೆ 2023ರಲ್ಲಿ ಕೊಟ್ಟಂಥ ಟೆಂಡರ್ಗೆ 2023 ಡಿಸೆಂಬರಲ್ಲೇ ಸ್ಟೇ ಕೊಟ್ಟಿದ್ದಾರೆ. ಯಾಕೆ ಹೇಳ್ತಾರೋರು ಅಂದರೆ, ಈ ಯೋಜನೆಯ ಏತ ಕಾಮಗಾರಿಗಳು ಮತ್ತು ಬೇರೆ ಬೇರೆ ಕಾಮಗಾರಿಗಳು ಮಾಡೋದಕ್ಕೋಸ್ಕರ ಇದನ್ನು ನಿಲ್ಲಿಸಿದ್ದೀವಿ ಅಂತ ಹೇಳ್ತಿದ್ದಾರೆ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಜಿಲ್ಲೆಯ ಹಿರೇನಾಗವಲ್ಲಿ 4 ವರ್ಷಗಳ ಹಿಂದೆ ನಡೆದ ಜೆಲಿಟನ್ ಸ್ಫೋಟದಲ್ಲಿ 6 ಮಂದಿ ಜೀವ ಕಳೆದುಕೊಂಡು ಅನೇಕ ಮನೆಗಳು ಹಾನಿಗೊಳಗಾಗಿದ್ದ ಘಟನೆ ಇನ್ನೂ ಜನಮನದಲ್ಲಿ ಗಾಯವಾಗಿ ಉಳಿದಿದೆ. ಈ ಘಟನೆ ನಂತರ ಸ್ಫೋಟಕ ವಸ್ತುಗಳ ನಿಯಂತ್ರಣ ಕುರಿತು ಹಲವು ಭರವಸೆಗಳನ್ನು ಅಧಿಕಾರಿಗಳು ನೀಡಿದರೂ ಪರಿಣಾಮಕಾರಿಯಾಗಿ ಜಾರಿಯಾಗಿಲ್ಲ ಎಂಬುದಕ್ಕೆ ಗುಡಿಬಂಡೆಯಲ್ಲಿ ನಡೆದಿರುವ ಸ್ಫೋಟಕವೇ ನಿದರ್ಶನವಾಗಿದೆ. ಗುಡಿಬಂಡೆ ಪಟ್ಟಣದ 3ನೇ ವಾರ್ಡ್ನಲ್ಲಿ ಬೆಟ್ಟದ ಪಾದ ಪ್ರದೇಶದಲ್ಲಿ ಕಳೆದ 3 ದಿನಗಳಿಂದ ಪ್ರತಿದಿನ ಮಧ್ಯಾಹ್ನ ಖಾಸಗಿ ವ್ಯಕ್ತಿಯೊಬ್ಬರು ಸ್ಫೋಟಕ ಮದ್ದನ್ನ ಬಳಸಿ ಕಲ್ಲು ಸಿಡಿಸುತ್ತಿರುವುದು ಸ್ಥಳೀಯರು ದೃಢಪಡಿಸಿದ್ದಾರೆ. ಈ ಸ್ಫೋಟಕಗಳು ಬೀರಿಸು ಶಬ್ದದೊಂದಿಗೆ ನಡೆಸುತ್ತಿರುವುದರಿಂದ ಪಟ್ಟಣದ ಸುತ್ತಮುತ್ತ ವಾಸಿಸುವ ಜನರು ನಡುಗಿ ಹೋಗುತ್ತಿದ್ದಾರೆ. ಈ ಸ್ಫೋಟಕಗಳು ನಡೆಯುತ್ತಿರುವ ಸ್ಥಳದ ಪಕ್ಕದಲ್ಲೇ ಒಂದು ಸರ್ಕಾರಿ ಶಾಲೆ ಇದೆ. ಅಲ್ಲದೆ ಶತಮಾನಗಳಿಂದ ಬಳಕೆಯಲ್ಲಿರುವ ಪುರಾತನ ಶುದ್ಧ ಕುಡಿಯುವ ನೀರಿನ ಬಾವಿಯೂ ಅಲ್ಲಿದೆ. ಪ್ರತಿದಿನ ಪಟ್ಟಣದಾದ್ಯಂತ ಜನರು, ವಿಶೇಷವಾಗಿ ಚಿಕ್ಕ ಮಕ್ಕಳು ಬಾವಿಗೆ ಬಂದು ನೀರು ತುಂಬಿಕೊಂಡು ಹೋಗುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲೇ ಭಾರೀ ಶಬ್ದದ ಸ್ಫೋಟಕಗಳು ನಡೆಯುತ್ತಿರುವುದರಿಂದ ಜನಜೀವನದ ಮೇಲೆ ಅಪಾಯದ ನೆರಳು ಆವರಿಸಿದೆ. ಸ್ಥಳೀಯರು ಈ ವಿಷಯವನ್ನ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದರೂ ಯಾವುದೇ ಇಲಾಖೆ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿಲ್ಲ. ಪೊಲೀಸರು ಮಾತ್ರ ಸಿಡಿದ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ. ಆದರೆ ಅಷ್ಟರಲ್ಲಿ ಸ್ಫೋಟ ಮಾಡಿದ ಖಾಸಗಿ ವ್ಯಕ್ತಿಯ ಮೇಲೆ ಯಾವುದೇ ಕಾನೂನಾತ್ಮಕ ಕ್ರಮ ಕೈಗೊಳ್ಳದೆ ಬಿಟ್ಟಿರುವುದು ಜನರಲ್ಲಿ ಅನುಮಾನ ಹುಟ್ಟಿಸಿದೆ.
ಸ್ಫೋಟಕ ವಸ್ತುಗಳ ಸರಬರಾಜು ಎಲ್ಲಿಂದ ಆಗುತ್ತಿದೆ, ಅವು ಎಲ್ಲಿ ಸಂಗ್ರಹವಾಗುತ್ತಿದೆ, ಯಾರು ಬೆಂಬಲ ನೀಡುತ್ತಿದ್ದಾರೆ ಎಂಬ ಪ್ರಶ್ನೆಗಳಿಗೆ ಅಧಿಕಾರಿಗಳ ಮೌನವೇ ಉತ್ತರವಾಗಿದೆ. ಈ ಕುರಿತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಲಕ್ಷ್ಮೀನಾರಾಯಣ್ ಮಾತನಾಡಿ, ಹಳೆಯ ಮನೆಗಳು, ಬಂಡೆಯ ಮೇಲೆ ನಿರ್ಮಿಸಲಾದ ಮನೆಗಳು ಈ ಸ್ಫೋಟಕಗಳಿಂದ ಕುಸಿಯುವ ಪರಿಸ್ಥಿತಿ ಎದುರಾಗಬಹುದು. ಪಟ್ಟಣದ ಜನರ ಸುರಕ್ಷತೆಗಿಂತಲೂ ಅಧಿಕಾರಿಗಳು ಖಾಸಗಿ ವ್ಯಕ್ತಿಯ ಪರವಾಗಿ ಮೌನ ಸಾಧಿಸುತ್ತಿರುವಂತಿದೆ. ತಕ್ಷಣವೇ ಆ ವ್ಯಕ್ತಿಯ ಮೇಲೆ ಕಾನೂನಾತ್ಮಕ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ನಗರ ಶಾಖೆಯ ಸಂಚಾಲಕ ಮಾತನಾಡಿ, ಈ ವಿಷಯವನ್ನ ತಕ್ಷಣವೇ ತಹಸೀಲ್ದಾರ್ ಅವರಿಗೆ ತಿಳಿಸಿದ್ದೇವೆ. ಆದರೆ ಇಂದಿಗೂ ಸ್ಥಳ ಪರಿಶೀಲನೆ ನಡೆಸಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯ ಮುಂದುವರೆದರೆ ನಮ್ಮ ಸಂಘರ್ಷ ಸಮಿತಿ ಉಗ್ರ ಹೋರಾಟ ನಡೆಸದೆ ಬಿಟ್ಟುಕೊಡುವುದಿಲ್ಲ ಎಂದು ಎಚ್ಚರಿಸಿದರು. ಏನು ಬ್ಲಾಸ್ಟ್ ಮಾಡ್ತಕ್ಕಂಥ ಏನು ಸ್ಫೋಟಕ ವಸ್ತುಗಳು ಯಾರು ತಂದು ಕೊಟ್ರು ಅವರಿಗೆ? ಅವು ಎಲ್ಲಿಂದ ಬರ್ತಾ ಇದಾವೆ, ಎಲ್ಲಿ ಶೇಖರಣೆ ಆಗ್ತಾ ಇದೆ? ಇದು ಏನು ಇದ್ರ ಬಗ್ಗೆ ಯಾವೊಬ್ಬ ಅಧಿಕಾರಿ ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಅಂತಂದ್ರೆ, ನಾಳೆ ಗುಡಿಬಂಡೆ ಪಟ್ಟಣ ವ್ಯಾಪ್ತಿಯಲ್ಲಿ ಏನು ಜನಜಂಗುಳಿ ಮನೆಗಳು ಇರ್ತಕ್ಕಂಥ ಕಡೆ ಸ್ಫೋಟ ಮಾಡ್ತಾರೆ, ಅವು ಕೇಳಲ್ವಾ ನೀವು? ಅವು ಕೂಡ ನಿಮ್ಮ ಗಮನಕ್ಕೆ ಬರಲ್ವಾ? ಈಗೇನು ಪಟ್ಟಣ ನಾನು ನಿನ್ನೆ ತಾಲೂಕು ಆಫೀಸ್ ಹತ್ರ ಸುಮಾರು 1:30 ಕೂತಿದ್ದೀನಿ. ಒಳ್ಳೆ ಏನು ದೊಡ್ಡದಾಗಿ ಬ್ಲಾಸ್ಟ್ ಆದಂಗೆ ಒಳ್ಳೆ ದೊಡ್ಡದಾಗಿ ಸೌಂಡ್ ಬಂತು. ನಾನೆಲ್ಲ ಯಾವುದನ್ನ ಟೈರು ಏನಾನ ಸ್ಫೋಟ ಆಯ್ತು ಅಂದ್ಕೊಂಡೆ. ಮತ್ತೆ ನೋಡಿದ್ರೆ ಇಲ್ಲಿ ಬ್ಲಾಸ್ಟಿಂಗ್ ಮಾಡಿದ್ದಾರೆ. ಇದ್ರ ಬಗ್ಗೆ ಏನು ಈಗ ಅಟ್ಲೀಸ್ಟ್ ಈಗಲಾದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಬ್ಲಾಸ್ಟಿಂಗ್ ಮಾಡಿರ್ತಕ್ಕಂಥ ವ್ಯಕ್ತಿ ಮೇಲೆ ಕಾನೂನು ರೀತಿ ಕ್ರಮ ತಗೊಂಡಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ವತಿಯಿಂದ ಏನು ಸಂಬಂಧಪಟ್ಟ ಇಲಾಖೆಯ ಮುಂದೆ ಅತಿ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮೂಲಕ ತಮಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಇದನ್ನ ನೀವು ಇವಾಗ ಸಂಬಂಧಪಟ್ಟ ವ್ಯಕ್ತಿಯನ್ನು ನೀವು ಕೂಡಲೇ ಕಾನೂನು ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ಈ ಮೀಡಿಯಾ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೀವಿ ಸರ್ಕಾರಕ್ಕೆ ಮತ್ತು ನಾವು ಅಧಿಕಾರಿಗಳಿಗೆ. ಇನ್ನು ಪಟ್ಟಣದ ನಾಗರಿಕರು ಶಾಲಾ ಮಕ್ಕಳ ಸುರಕ್ಷತೆ, ಪುರಾತನ ಬಾವಿಯಿಂದ ದೊರೆಯುವ ಕುಡಿಯುವ ನೀರಿನ ರಕ್ಷಣೆ ಹಾಗೂ ನಮ್ಮ ಮನೆಗಳ ಸ್ಥಿರತೆ ಎಲ್ಲದರ ಮೇಲೂ ಅಪಾಯ ಎದುರಾಗುತ್ತಿದೆ. ತಕ್ಷಣವೇ ಈ ಸ್ಫೋಟಕಗಳನ್ನು ನಿಲ್ಲಿಸಿ ಸಂಬಂಧಪಟ್ಟವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಘಟನೆ ಹಿನ್ನೆಲೆಯಲ್ಲಿ ಜನತೆ ಮತ್ತೆ ಹಿರೇನಾಗವಲ್ಲಿಯ ಭೀಕರ ಘಟನೆ ನೆನಪಿಸಿಕೊಂಡು ಬೆಚ್ಚಿಬಿದ್ದಿದ್ದಾರೆ. ಈ ಸಮಯದಲ್ಲಿ ಸಹ ಅಧಿಕಾರಿಗಳ ನಿರ್ಲಕ್ಷ್ಯವೇ ದುರಂತಕ್ಕೆ ಕಾರಣವಾಯಿತು ಎಂಬ ಜನರ ಅಭಿಪ್ರಾಯ ಕೇಳಿಬರುತ್ತಿದೆ. ಅದೇ ತಪ್ಪುಗಳು ಮತ್ತೆ ಮರುಕಳಿಸದಂತೆ ಅಧಿಕಾರಿಗಳು ಎಚ್ಚರಗೊಂಡು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂಬ ಒತ್ತಾಯ ಸಾರ್ವಜನಿಕರಿಂದ ಕೇಳಿಬರುತ್ತಿದೆ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಜಾತಿ ಗಣತಿ ಮಾಡುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇದೆ. ಆದರೆ ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ಮಾಡುವ ಅಧಿಕಾರ ಇಲ್ಲ. ಹಾಗಾಗಿ ನಿಮ್ಮ ಜಾತಿ ಗಣತಿ ಸಮೀಕ್ಷೆ ರದ್ದುಪಡಿಸುವಂತೆ ವಿಧಾನ ಪರಿಷತ್ ಮಾಜಿ ಸದಸ್ಯ ವೈ.ಎ. ನಾರಾಯಣಸ್ವಾಮಿ ಆಗ್ರಹಿಸಿದರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಮಾಜಿ ಸದಸ್ಯ ವೈ.ಎ. ನಾರಾಯಣಸ್ವಾಮಿ ಜಾತಿ ಗಣತಿ ಸಮೀಕ್ಷೆ ರದ್ದುಪಡಿಸುವಂತೆ ಆಗ್ರಹ ಮಾಡಿದ್ರು. ಹೊಸ ಜಾತಿಗಳನ್ನು ಹುಟ್ಟುಹಾಕಲು ನಿಮಗೆ ಅಧಿಕಾರ ಕೊಟ್ಟವರು ಯಾರು? ನೇರವಾಗಿ ಸೋನಿಯಾ ಗಾಂಧಿ ಮನೆಯಿಂದ ಆದೇಶ ಬಂದಿದ್ಯಾ ಎಂದು ಪ್ರಶ್ನೆ ಮಾಡಿದರು. ಸ್ವಾತಂತ್ರ್ಯ ಮೊದಲು ಕಾಂಗ್ರೆಸ್ ಅಧ್ಯಕ್ಷ ಎ.ಒ. ಹ್ಯೂಮ್, ವಿದೇಶಿಗ ಸ್ವಾತಂತ್ರ್ಯ ನಂತರ ಸೋನಿಯಾ ಗಾಂಧಿ ಕುಟುಂಬಸ್ಥರು 1885ರಿಂದಲೂ ಕ್ರಿಶ್ಚಿಯಾನಿಟಿ ಪ್ರಭಾವ ನಡೆದುಕೊಂಡು ಬಂದಿದೆ. ಕ್ರಿಶ್ಚಿಯನ್ ಮತಾಂತರ ಮಾಡುವ ಹುನ್ನಾರ ನಡೆಯುತ್ತಿದೆಯಾ ಎಂದು ಪ್ರಶ್ನೆ ಮಾಡಿದ್ರು. ಮಧುಸೂದನ್ ನಾಯಕ್ ಹಿಂದುಳಿದ ವರ್ಗಗಳ ಆಯೋಗದ ಸಮೀಕ್ಷೆ ಎನ್ನುತ್ತಾರೆ. ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕವಾಗಿ 60 ಅಂಶಗಳ ದತ್ತಾಂಶ ಸಂಗ್ರಹ ಮಾಡಲಾಗುತ್ತಿದೆ. ಈ ರೀತಿ ಸಮೀಕ್ಷೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ಈಗಾಗಲೇ ಕೇಂದ್ರ ಸರ್ಕಾರ ಸಮೀಕ್ಷೆ ಮಾಡಿರುವುದಾಗಿ ಹೇಳಿದ್ದಾರೆ. ಸಿದ್ದರಾಮಯ್ಯನವರ ಮನಸ್ಥಿತಿ ಹೇಗಿದೆ ಎಂದರೆ, ಕಾಂತರಾಜು ಆಯೋಗದಿಂದ 150 ಕೋಟಿ ವೆಚ್ಚ ಮಾಡಿ ಸಮೀಕ್ಷೆ ಮಾಡಿಸಿದ್ರು. ಆ ಸಮೀಕ್ಷಾ ವರದಿ ಬಿಡುಗಡೆ ಮಾಡುವ ಯೋಗ್ಯತೆ ಇಲ್ಲ. ಜಯಪ್ರಕಾಶ್ ಹೆಗಡೆ ಸಮೀಕ್ಷೆ ವರದಿ ಬಿಡುಗಡೆ ಮಾಡಿಲ್ಲ. ಇದೆಲ್ಲವನ್ನು ಮುಚ್ಚಿಡಲು ಸಿದ್ದರಾಮಯ್ಯನವರ ಕುರ್ಚಿ ಯಾವಾಗ ಅಲ್ಲಾಡುತ್ತದೋ ಆವಾಗ ಜಾತಿ ಸಮೀಕ್ಷೆ ಶುರು ಮಾಡುವ ಮೋಸದಾಟ ಎಂದು ವಾಗ್ದಾಳಿ ನಡೆಸಿದ್ರು. ಈ ಸ್ವಾತಂತ್ರ್ಯ ಬರೋಕ್ ಮೊದಲು ಕಾಂಗ್ರೆಸ್ ಅಧ್ಯಕ್ಷ ಯಾರು ಅಂದ್ರೆ ಎ.ಒ. ಹ್ಯೂಮ್ ಅಂತ ಫಾರಿನರ್.
ಸ್ವಾತಂತ್ರ್ಯ ಬಂದ ಮೇಲೆ ಕಾಂಗ್ರೆಸ್ಗೆ ಅಧ್ಯಕ್ಷ ಯಾರು ಅಂದರೆ ಸೋನಿಯಾ ಗಾಂಧಿ ಇಟಲಿ ದೇಶದವರು. ಅಂದರೆ ಆ ಕ್ರಿಶ್ಚಿಯಾನಿಟಿಯ ಪ್ರಭಾವ 1885 ಇಲ್ಲಿ ತನಕ ಹಂಗೇ ನಡ್ಕೊಂಡು ಬಂದಿದೆ. ಇವತ್ತು ನಿಮ್ಮ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರಗಳಿದೆಯೋ ಅಲ್ಲೆಲ್ಲ ಇದನ್ನು ಧರ್ಮಾಂತರ ಮತ್ತು ಮತಾಂತರಕ್ಕೆ ಕುಮ್ಮಕ್ಕು ನೀಡುವ ಕೆಲಸ ಮಾಡ್ತಾ ಇದೆ. ಹಾಗಾಗಿ ನಾವು ನೇರವಾಗಿ ಆಗ್ರಹ ಮಾಡ್ತಾ ಇದ್ದೇವೆ, ಈ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತುವ ಹುನ್ನಾರಕ್ಕೆ ಕಾರಣ ಏನು? ನಿಮಗೆ ಹಕ್ಕು ಕೊಟ್ಟಿದ್ದು ಯಾರು ಇದರ ಬಗ್ಗೆ? ಹಾಗಾಗಿ ಇದನ್ನು ವಾಪಸ್ ತಗೋಬೇಕು. ಕೇಂದ್ರ ಸರ್ಕಾರ ನಡೆಸ್ತಾ ಇರುವಂಥ ಜಾತಿ ಗಣತಿಯೇ ಫೈನಲ್. ಸಂವಿಧಾನದ ಅಡಿಯಲ್ಲಿ ಜಾತಿ ಗಣತಿ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಹಕ್ಕಿದೆ ಹೊರತು ರಾಜ್ಯ ಸರ್ಕಾರಕ್ಕೆ ಇಲ್ಲ. ಏನು ಇವಾಗ ಮಾಡ್ತಾ ಹೊರಟಿದ್ದೀರಿ, ಜನರಿಗೆ ಮಂಕು ಬೂದಿ ಏರಿಸಿ ಅದ್ರ ಮುಖಾಂತರ ಸುಮಾರು 420 ಕೋಟಿ ಖರ್ಚು ಮಾಡ್ತಾರಂತೆ. ಸಂಖ್ಯೆನೂ ಭಾರಿ ಚೆನ್ನಾಗಿದೆ. 420 ಕೋಟಿ ಖರ್ಚು ಮಾಡಿ ಇದನ್ನು ತಿಪ್ಪೆ ಗುಂಡಿಗೆ ಎಸೆಯುವ ಕಾಲ ದೂರ ಇಲ್ಲ. ಸಿದ್ದರಾಮಯ್ಯನವರೇ, ನೀವೆಲ್ಲರೂ ಅಂದ್ರೆ ಓಂ ಬೂಮ್ ಅಂತೇಳಿ ಚೂಮಂತ್ರ ಗಾಳಿ ಹಾಕಿ ಇದನ್ನು ಕಾಂಗ್ರೆಸ್ ಅವರಿಗೆ ಟಾಂಗ್ ಕೊಟ್ಟಿದ್ದೀರೋ ಇಲ್ಲ ಏನು ಸಂದೇಶ ನೀಡಕ್ಕೆ ಕೊಟ್ಟಿದ್ದೀರಿ ಅನ್ನೋದು ಸ್ಪಷ್ಟಪಡಿಸಬೇಕು ಅನ್ನೋ ಮಾತನ್ನು ಹೇಳಿ ಈ ಸಮೀಕ್ಷೆಯನ್ನು ರದ್ದುಪಡಿಸಬೇಕು ಅನ್ನೋ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. ಈ ಸಮೀಕ್ಷೆ ಹೆಸರಿನಲ್ಲಿ ಜಾತಿಗಳ ನಡುವೆ ಅಶಾಂತಿ ಸೃಷ್ಟಿಸುವ ಹುನ್ನಾಡ ಮಾಡಲಾಗುತ್ತಿದೆ. ಹೊಸ ಜಾತಿಗಳನ್ನು ಸೃಷ್ಟಿ ಮಾಡಲು ನಿಮಗೆ ಅಧಿಕಾರ ಕೊಟ್ಟವರು ಯಾರು? ಕಾಂಗ್ರೆಸ್ ಪಕ್ಷವನ್ನ ಭಸ್ಮ ಮಾಡಲು ಬಂದಿದ್ದೀರಿ. ನಿಮ್ಮ ಕುರ್ಚಿ ಉಳಿಸಿಕೊಳ್ಳಲು ಎಲ್ಲರ ಮೇಲೂ ಭಸ್ಮಾಸುರನ ಅವತಾರ ಎತ್ತಿದ್ದೀರಿ. ಭಸ್ಮಾಸುರನಂತೆ ನಿಮ್ಮ ತಲೆ ಮೇಲೆ ಕೈ ಇಟ್ಟುಕೊಳ್ಳುವ ಕಾಲ ದೂರವಿಲ್ಲ ಎಂದು ಟಾಂಗ್ ನೀಡಿದ್ರು. ಮತಾಂತರಕ್ಕೆ ಕುಮ್ಮಕ್ಕು ಕೊಡುವ ಜಾತಿಗಳನ್ನು ಸೃಷ್ಟಿ ಮಾಡಿದ್ದೀರಿ. ಒಕ್ಕಲಿಗ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಈ ರೀತಿ 100 ಜಾತಿಗಳನ್ನು ಸೃಷ್ಟಿ ಮಾಡಿ ಕ್ರಿಶ್ಚಿಯನ್ ಮತಾಂತರ ಮಾಡಲು ಹೊರಟಿದ್ದೀರಿ. ಕೂಡಲೇ ಜಾತಿ ಸಮೀಕ್ಷೆಯನ್ನು ರದ್ದುಪಡಿಸುವಂತೆ ಆಗ್ರಹಿಸಿದ್ರು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಇಂದು ವಿಧಾನಸಭೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹಾಗೂ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅಖಿಲ ಕರ್ನಾಟಕ ರೈತ ಸಂಘಟನೆಯ ಉದ್ಘಾಟನೆಯನ್ನು ನೆರವೇರಿಸಿದರು. ಬಾಗೇಪಲ್ಲಿಯಲ್ಲಿ ಅಖಿಲ ಕರ್ನಾಟಕ ರೈತ ಸಂಘ ಇಂದು ಉದ್ಘಾಟನೆಯಾಗಿದೆ. ಶಾಸಕ ಸುಬ್ಬಾರೆಡ್ಡಿ ಮತ್ತು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಸಂಘಕ್ಕೆ ಚಾಲನೆ ನೀಡುತ್ತಿದ್ದಾರೆ. ಸಂಘಟನೆಯ ಉದ್ದೇಶ ಶಾಸನಬದ್ಧ ಬೆಂಬಲ ಬೆಲೆ ಜಾರಿ, ರೈತರ ಸಂಪೂರ್ಣ ಸಾಲ ಮನ್ನಾಗೆ ಒತ್ತಾಯಿಸಿ ಸ್ವಾಮಿನಾಥನ್ ವರದಿ ಜಾರಿ, ಬಯಲುಸೀಮೆಗೆ ಶಾಶ್ವತ ನೀರಾವರಿ, ರೈತರಿಗೆ ಉಚಿತ ವಿದ್ಯುತ್ ಸೇರಿದಂತೆ ರೈತರ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸಲು ಹೋರಾಟ ಮತ್ತು ರೈತರಿಗೆ ನ್ಯಾಯವನ್ನ ದೊರಕಿಸಿಕೊಡಲು ನೂತನವಾಗಿ ಈ ಸಂಘಟನೆ ಉದಯಿಸಿದೆ. ಈ ವೇಳೆ ವಿಧಾನಸಭೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮಾತನಾಡಿ, ಒಂದು ವಸ್ತುವನ್ನು ಖರೀದಿ ಮಾಡಲು ನಾವು ಅಂಗಡಿ ಮಾಲೀಕನ ಬಳಿ ಎಂಆರ್ಪಿ ಬೆಲೆ ತೋರಿಸುತ್ತಾರೆ. ಆದರೆ ರೈತರು ಬೆಳೆದ ಬೆಲೆ ರಾಗಿ, ಗೋಧಿ, ಜೋಳ ಮುಂತಾದ ವಸ್ತುಗಳಿಗೆ ಬೆಲೆ ಇದೆಯೇ ಎಂಬುದು ಪ್ರಶ್ನೆಯಾಗಿದೆ. ದೇಶಕ್ಕೆ ಸ್ವತಂತ್ರ ಬಂದಿದೆ, ಆದರೆ ಕಂಪನಿಯವರು ಉತ್ಪತ್ತಿ ಮಾಡಿದ ವಸ್ತುಗಳಿಗೆ ಬೆಲೆ ಇದೆ. ರೈತರು ದುಡಿದ ವಸ್ತುಗಳಿಗೆ ಬೆಲೆ ಇಲ್ಲ. ಸಿನಿಮಾ ಯಾರೋ ಒಬ್ಬರು ತಯಾರಿಸುತ್ತಾರೆ, ಅದು 6,000 ಕೋಟಿಯಂತೆ. ಅದರಲ್ಲಿ ಯಾವ ರೀತಿ ಮೆಸೇಜ್ ಇದೆಯೋ ಗೊತ್ತಿಲ್ಲ. ಎಲ್ಲ ವಯೋಮಾನದವರು ಸಿನಿಮಾ ನೋಡಲು ಸಾಲಿನಲ್ಲಿ ನಿಲ್ಲುತ್ತಾರೆ. ಈ ಹಣ ಎಲ್ಲಿಂದ ಬಂತು, ಹೇಗೆ ಬಂತು ಎಂಬುದು ಯಾರೂ ಕೇಳುವವರಿಲ್ಲ ಎಂದರು. ఈ పదాలు ఉన్న అన్ని రోజు చెడిపోయి ఉండగా అన్నట్టు పెట్టుకుంటే వాడి దగ్గర పోయి కడిగిపోయి కడిగిపోయి జాగ్రత్త వాడిని కొట్టేసేది తగ్గింది. ఓరి సిగ్గులేని ఉండకూడదల్లా భారత మాత గౌరవం రూపాయి వల్ల తగ్గినప్పుడు తగ్గిపోయి ఆ గదವನ್ನು కొట్టి ఈడ్చండ్రా, మతాలను నిలబెట్టండ్రా. నడి బజార్ను నిలుచుకున్న రైతు మర్యాద నిలబెట్టరా. ముగ్గురు అన్నదమ్ములు, ఒకడు గవర్నమెంట్ ఉద్యోగంలో ఉన్నాడు, వాడు రేంజరో, ఇంజనీరో, డాక్టరో ఏమో అయింది. ఓ ఊళ్ళో ఉన్నాడు, వాడు గవర్నమెంట్ ఉద్యోగంలో ఉండేవాడు ಬಿಟ್ಟು పెళ్లి. ಯಾವುದೇ ಊರಿನಲ್ಲಿ ಒಂದು ಮೋರಿ ರಸ್ತೆ ಸರಿಪಡಿಸಲು ಹಲವಾರು ಸಾಹಸ ಮಾಡಬೇಕು. ಅನುದಾನ ಕೇಳಿದರೂ ಕೊಡಬಹುದು ಅಥವಾ ಕೊಡದೇ ಇರಬಹುದು. ಅಂತಹ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ರೈತರು ಯಾವುದೇ ಬೆಳೆ ಬೆಳೆಯಬಹುದು.
ಎಷ್ಟು ಖರ್ಚು ಬರುತ್ತೆ ಬಿತ್ತನೆ ಮಾಡಲು, ರಸಗೊಬ್ಬರಗಳಿಗೆ ಹಾಗೂ ಬಿತ್ತನೆ ಬೀಜ ಖರೀದಿ ಮಾಡುವುದಕ್ಕಾಗಿ? ರೈತರಿಗೆ ತಾವು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡಿ ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳು ಕಮಿಷನ್ ಪಡೆಯುವವರು ಹೆಚ್ಚಿದ್ದಾರೆ. ದಲ್ಲಾಳಿಗಳಿಂದ ರೈತರನ್ನ ಪಾರು ಮಾಡಲು ರೈತರು ಬೆಳೆದ ಬೆಳೆಯನ್ನ ನಾವು ಖರೀದಿಸುತ್ತೇವೆ, ನಾವಿದ್ದೇವೆ ಎಂದು ಮುಂದೆ ಬಂದರೆ ರೈತರು ತಮ್ಮ ಬಳಿ ಬರುತ್ತಾರೆ ಎಂದರು. ಇನ್ನು ಶಾಸಕ ಸುಬ್ಬಾರೆಡ್ಡಿ ಮಾತನಾಡಿ, ಈ ಭಾಗಕ್ಕೆ ಇಂತಹ ಸಂಘಟನೆ, ರೈತಪರ ಧ್ವನಿ ಎತ್ತುವ ಸಂಘಟನೆ ಅವಶ್ಯಕತೆ ಇತ್ತು. ಇವತ್ತು ಈ ಸಂಘಟನೆ ಉದಯವಾಗುತ್ತಿದೆ. ಈ ಭಾಗದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು ಬಾಗೇಪಲ್ಲಿ ಹಾಗೂ ಮತ್ತು ಗುಡಿಬಂಡೆ. ಇಲ್ಲಿ ಅಷ್ಟೊಂದು ತಿಳುವಳಿಕೆ ಇಲ್ಲದ ಜನರು ಇದ್ದಾರೆ. ಎಷ್ಟೋ ಜನ ರೈತರು ಗೊತ್ತಿದ್ದರೂ ತಿಳಿಯದಂತೆ ಇರುವ ಸ್ಥಿತಿಯಲ್ಲಿ ರೈತರು ಇದ್ದಾರೆ. ಇವರ ಪರ ಧ್ವನಿ ಎತ್ತಿ ಮಾತನಾಡಲು ಈ ಸಂಘಟನೆ ಉದ್ಭವಿಸಿದೆ. ಎಲ್ಲ ರೈತರ ಹಾಗೂ ಸಾರ್ವಜನಿಕರ ಸಹಕಾರದಿಂದ ಈ ಸಂಘಟನೆ ಮುನ್ನಡೆಯುತ್ತದೆ ಎಂದು ತಿಳಿಸಿದರು. ಇದರ ಉದ್ದೇಶವೇನು? ಈ ಸಂಘಟನೆ ಮುಂದಿನ ದಿನಗಳಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಬಗ್ಗೆ ವಿವರವಾಗಿ ಹೇಳಿದ್ದಾರೆ. ನಿಜ, ಈ ಭಾಗಕ್ಕೆ ಇಂಥ ರೈತರ ಪರವಾದ ಧ್ವನಿ ಎತ್ತುವಂತಹ ಸಂಘಟನೆ ಅವಶ್ಯಕತೆ ಇತ್ತು. ಇವತ್ತು ಈ ಸಂಘಟನೆ ಉದಯ ಆಗ್ತಾ ಇದೆ. ಖಂಡಿತವಾಗಲೂ ನಮ್ಮ ಪಾಲಿನ ಬಡವರ ರೈತರ ಪಾಲಿಗೆ ಒಂದು ಒಳ್ಳೆ ಶುಭಸೂಚನೆ ಅಂತ ನಾನಂತೂ ಭಾವಿಸಿದ್ದೀನಿ. ತಮ್ಮೆಲ್ಲರ ಈ ಸಂಘಟನೆ ಆಶೀರ್ವಾದ ಇರಬೇಕು ಅಂತ ತಮ್ಮನ್ನೆಲ್ಲ ಕೋರ್ತಾ ಇದ್ದೀನಿ. ಏನು ಈ ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಡಿವಿಜಿ ರಸ್ತೆಯ ನ್ಯಾಷನಲ್ ಕಾಲೇಜಿನಿಂದ ಕೋರ್ಟ್ ಮುಂಭಾಗದವರೆಗೂ ಮುಖಂಡರು ಹಾಗೂ ರೈತರು ಟ್ರ್ಯಾಕ್ಟರ್ ಮೂಲಕ ರ್ಯಾಲಿ ನಡೆಸಲಾಯಿತು. ಅಖಿಲ ಕರ್ನಾಟಕ ರೈತ ಸಂಘಟನೆ ಜಿಲ್ಲಾ ಕಾರ್ಯದರ್ಶಿ ಮಂಜುನಾಥ ರೆಡ್ಡಿ, ಪುರಸಭೆ ಅಧ್ಯಕ್ಷ ಶ್ರೀನಿವಾಸ್ ಮತ್ತಿತರರು ಈ ಸಮಯದಲ್ಲಿ ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಉಸಿರಿಗಾಗಿ ಹಸಿರು ಸಂಸ್ಥೆಯ ಹಸಿರು ಯಜ್ಞ ಕಾರ್ಯಕ್ರಮದಡಿ ಬಾಗೇಪಲ್ಲಿ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ, ಮಿಟ್ಟೆಮರಿ ಹಾಗೂ ಚಿಕ್ಕಬಳ್ಳಾಪುರ ತಾಲೂಕಿನ ಅಂಬೇಡ್ಕರ್ ವಸತಿ ಶಾಲೆ, ಬೊಮ್ಮಗಾನಹಳ್ಳಿಯಲ್ಲಿ ಒಟ್ಟು 350 ಹಣ್ಣಿನ ಸಸಿಗಳನ್ನು ನೆಡಲಾಯಿತು. ಉಸಿರಿಗಾಗಿ ಹಸಿರು ತಂಡದಿಂದ ವಿವಿಧ ಪ್ರದೇಶಗಳಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಸಂದೀಪ್ ರೆಡ್ಡಿ ಉದ್ಘಾಟಿಸಿದರು. ಯಲಹಂಕ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟ್ರೀಯ ಸ್ವಯಂ ಸೇವಾ ಘಟಕದ ಸಂಯೋಜನಾಧಿಕಾರಿ ಮೋಹನ್ ಸ್ವಯಂ ಸೇವಕರೊಂದಿಗೆ ಉಸಿರಿಗಾಗಿ ಹಸಿರು ಸಂಸ್ಥೆಯ ಕಾರ್ಯಕಾರಿ ಟ್ರಸ್ಟ್ ಡಾಕ್ಟರ್ ಗಂಗಾಧರ್ ರೆಡ್ಡಿ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಈ ವೇಳೆ ಮಾತನಾಡಿದ ಸಂದೀಪ್ ರೆಡ್ಡಿ ಅವರು, ಚಿಕ್ಕಬಳ್ಳಾಪುರ ಒಳಗೊಂಡಂತೆ ರಾಜ್ಯದ ಬಯಲು ಸೀಮೆ ಜಿಲ್ಲೆಗಳಲ್ಲಿ ಉಸಿರಿಗಾಗಿ ಹಸಿರು ತಂಡದ ಪರಿಸರ ಸಂರಕ್ಷಣಾ ಕಾರ್ಯಗಳು ಅದ್ಭುತವಾಗಿ ಜರುಗುತ್ತಿದ್ದು, ಇದರ ಪರಿಣಾಮ ಹಸಿರು ಹೊದಿಕೆ ಕ್ರಮೇಣವಾಗಿ ಹೆಚ್ಚಾಗುತ್ತಿದೆ. ಈ ಕಾರ್ಯದಲ್ಲಿ ಸಂಸ್ಥೆಯ ಹಾಗೂ ರೂವಾರಿಗಳ ಬದ್ಧತೆ, ಹಸಿರು ನಿಷ್ಠೆ ಹಾಗೂ ಸಮಾಜಮುಖಿ ಕಾರ್ಯಗಳು ಇತರರಿಗೆ ಮಾರ್ಗದರ್ಶನವಾಗಿವೆ. ಈ ಸಂಸ್ಥೆಯಿಂದ ಪ್ರೇರಣೆಗೊಂಡು ಹಸಿರು ಪಸರಿಸುವ ಕಾಯಕದಲ್ಲಿ ಅಸಂಖ್ಯಾತ ಯುವಜನರು ಪರಿಸರ ಸಂರಕ್ಷಣಾ ಕಾಯಕಕ್ಕೆ ಮುಂದಾಗುತ್ತಿರುವುದು ಆರೋಗ್ಯಕರ ಬೆಳವಣಿಗೆ. ಸಂಸ್ಥೆಯ ಈ ಹಸಿರು ಯಜ್ಞ ಮತ್ತಷ್ಟು ಪಸರಿಸಲಿ ಎಂದು ಆಶಿಸಿದರು. ಇನ್ನು ಕಾರ್ಯಕಾರಿ ಟ್ರಸ್ಟಿ ಡಾಕ್ಟರ್ ಗಂಗಾಧರ್ ರೆಡ್ಡಿ ಮಾತನಾಡಿ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಹುಪಾಲು ವಸತಿ ಶಾಲೆಗಳಲ್ಲಿ ನಾವು ಇದಾಗಲೇ ಹಸಿರು ಶಾಲೆಗಳನ್ನಾಗಿ ಮಾರ್ಪಡಿಸಿದ್ದು, ಅಲ್ಲಿ ಸ್ಥಳೀಯ ಹಣ್ಣು ಬಿಡುವ ಹಾಗೂ ಅಲಂಕಾರಿಕ ಸಸಿಗಳನ್ನು ನೆಟ್ಟು ಪೋಷಿಸುತ್ತಿದ್ದೇವೆ. ಕೆಲವು ಶಾಲೆಗಳಂತೂ ಈಗಾಗಲೇ ಹಣ್ಣುಗಳನ್ನು ಮಕ್ಕಳು ಸವಿಯುತ್ತಿದ್ದಾರೆ. ಇನ್ನುಳಿದ ಕೆಲವೇ ವಸತಿ ಶಾಲೆಗಳಲ್ಲಿ ಮುಂದಿನ ವರ್ಷ ಸಸಿಗಳನ್ನು ನೆಡಲು ತೀರ್ಮಾನಿಸಿದ್ದೇವೆ. ಇದರ ಮುನ್ನಡೆ ಎಂಬಂತೆ ಲೋಕಾರ್ಪಣೆಗೆ ಸಿದ್ಧವಾಗಿರುವ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ ಬೊಮ್ಮಗಾನಹಳ್ಳಿಯಲ್ಲಿ ಇಂದು ಒಟ್ಟು 280 ಸಸಿಗಳನ್ನು ನೆಟ್ಟಿದ್ದು, ಮುಂದಿನ ವರ್ಷ 2500 ವಿವಿಧ ಪ್ರಭೇದದ ಸಸಿಗಳನ್ನು ನೆಡುವ ಸಂಕಲ್ಪ ಮಾಡಿದ್ದೇವೆ. ಈ ಕಾರ್ಯಗಳಿಗೆ ಬೆಂಗಳೂರಿನ RV ಎಂಟರ್ಪ್ರೈಸಸ್ ಸಂಸ್ಥೆಯ ಮಾಲೀಕರಾದ ಶಂಭುಲಿಂಗ ಸ್ವಾಮಿಯವರು ಹಣಕಾಸಿನ ನೆರವನ್ನು ಒದಗಿಸುತ್ತಿರುವುದಾಗಿ ತಿಳಿಸಿದರು. ಈ ಶಾಲೆಯನ್ನು ಇತರೆ ವಸತಿ ಶಾಲೆಗಳಂತೆ ಹಸಿರು ಶಾಲೆಗಳನ್ನಾಗಿ ರೂಪಿಸುತ್ತೇವೆ ಎಂದರು. ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ ಬೊಮ್ಮಗಾನಹಳ್ಳಿ ಈ ಜಾಗದಲ್ಲಿ ನಾವು ಇವತ್ತಿದ್ದೀವಿ. ನಮ್ಮ ಮಂಡಿಕಲ್ ಹೋಬಳಿಯ ಏನು ಕಮ್ಮಗುಟ್ಟಹಳ್ಳಿ ಪಂಚಾಯಿತಿಗೆ ಬರುವಂತಹ ಜಾಗ ಇದು. ನಿಜಕ್ಕೂ ಶಾಲೆ ಮತ್ತು ಸುತ್ತಲಿನ ವಾತಾವರಣ
ತುಂಬ ಖುಷಿ ಕೊಡ್ತಾ ಇದೆ. ಇಲ್ಲಿಗೆ ನಾವು ಬರೋದಕ್ಕೆ ಕಾರಣ ನನ್ನ ಸ್ನೇಹಿತರು, ನನ್ನ ಆತ್ಮೀಯರು ಆದಂತಹ ಡಾಕ್ಟರ್ ಗಂಗಾಧರ್ ಸರ್ ಅವರು. ಇವರು ಸುಮಾರು ಹಲವು ಕೆಲಸಗಳನ್ನು ನಮ್ಮ ಸಮಾಜಕ್ಕೆ, ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಮತ್ತು ನಮ್ಮ ಚಿಕ್ಕಬಳ್ಳಾಪುರದ ಸುತ್ತಮುತ್ತಲಿನ ತಾಲೂಕುಗಳಿಗೆ ಮಾಡಿಕೊಂಡೇ ಬರ್ತಿದ್ದಾರೆ. ಅದರ ಒಂದು ಭಾಗ ಇವತ್ತು ಯಲಹಂಕದ NSS ವಾಲಂಟಿಯರ್ಸು ಮತ್ತು ಅವರ ಘಟಕದ ಅಧ್ಯಕ್ಷರಾಗಿರುವಂಥ ಮೋಹನ್ ಅವರು, ಜೊತೆಗೆ ನಮ್ಮ ಉಸಿರಿಗಾಯಿ ವಿಶ್ವಸಂಸ್ಥೆಯ ಹಲವು ಸದಸ್ಯರು ಕೂಡ ಕೈ ಜೋಡಿಸಿ ಬೆಳಗ್ಗೆಯಿಂದ ಇಲ್ಲಿವರೆಗೂ ಕೂಡ ಈ ಸಸಿ ನೆಡುವಂಥ ಎಲ್ಲ ಕಾರ್ಯಕ್ರಮಗಳನ್ನು ಸಂಪೂರ್ಣವಾಗಿ ನಿಭಾಯಿಸ್ತೀವಿ. ಇದ್ರ ಜೊತೆಗೆ ಇದು ಈ ಶಾಲೆಯಲ್ಲಿ, ಅಂಬೇಡ್ಕರ್ ಶಾಲೆಯಲ್ಲಿ ಮೊಟ್ಟ ಮೊದಲ ಕಾರ್ಯಕ್ರಮವಾಗಿದ್ದು, ಭವಿಷ್ಯದಲ್ಲಿ ಈ ಒಂದು ಶಾಲಾ ಆವರಣದಲ್ಲಿ ಒಟ್ಟು 3,000 ವಿವಿಧ ಪ್ರಭೇದದ ಸಸಿ ನೆಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ. ಶಿಡ್ಲಘಟ್ಟ ತಾಲೂಕಿನ ಬುಡಗವಾರಹಳ್ಳಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಗೋಮಾಳ ಜಮೀನಿನಲ್ಲಿ ಸ್ವಾಧೀನದಲ್ಲಿರುವ ರೈತರನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಒಕ್ಕಲೆಬ್ಬಿಸುವ ಹುನ್ನಾರ ನಡೆಸಿದ್ದಾರೆ ಎಂದು ಆರೋಪಿಸಿ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ರೈತರ ನಡುವೆ ವಾಗ್ವಾದ ನಡೆದು ಕೆಲ ಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಶಿಡ್ಲಘಟ್ಟ ತಹಸೀಲ್ದಾರ್ ಗಗನ ಸಿಂಧು ಅವರು ಪೊಲೀಸರ ಸರ್ಪಗಾವಲಿನಲ್ಲಿ ಕಂದಾಯ ಇಲಾಖೆ ಸಿಬ್ಬಂದಿ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಪ್ರದೇಶಕ್ಕೆ ತೆರಳಿದ ವೇಳೆ ಅಲ್ಲಿ ಸ್ವಾಧೀನದಲ್ಲಿರುವ ರೈತರು ಮತ್ತು ಮಹಿಳೆಯರು ಅಧಿಕಾರಿಗಳ ಕ್ರಮ ವಿರೋಧಿಸಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಸುಮಾರು 50 ವರ್ಷಗಳಿಂದ ನಾವು ಸ್ವಾಧೀನದಲ್ಲಿದ್ದೇವೆ. ಇದರಿಂದಾಗಿ ನಮ್ಮ ಜೀವನ ನಡೆಯುತ್ತಿದೆ. ಅರಣ್ಯ ಇಲಾಖೆಯ ಅಧಿಕಾರಿಗಳು ನಮಗೆ ಗಿಡಗಳು ಕೊಟ್ಟು ತಮ್ಮ ತೋಟಗಳಲ್ಲಿ ಹಾಕಿಕೊಳ್ಳಿ ಎಂದು ನಾವು ಹಾಕಿಕೊಂಡಿದ್ದೇವೆ. ಹಾಕಿರುವ ದುಡ್ಡು ಸಹ ನಮಗೆ ಕೊಟ್ಟಿಲ್ಲ. ಭಾರೀ ಪ್ರಮಾಣದಲ್ಲಿ ಅವ್ಯವಹಾರ ನಡೆಸಿದ್ದಾರೆ. ಇವಾಗ ಜಮೀನು ಸರ್ವೆ ಮಾಡಲು ಬಂದಿರೋದು ಎಷ್ಟರ ಮಟ್ಟಿಗೆ ಸರಿ ಎಂದು ತಾಲೂಕು ದಂಡಾಧಿಕಾರಿಗಳನ್ನು ಪ್ರಶ್ನಿಸಿದರು. ಸರ್ಕಾರಿ ಗೋಮಾಳದಲ್ಲಿ ನಾವು ಸ್ವಾಧೀನದಲ್ಲಿದ್ದೇವೆ. ಕಾನೂನು ಪ್ರಕಾರ ಸಾಗುವಳಿ ಚೀಟಿ ನೀಡಲು 51, 53, 57 ಅರ್ಜಿಗಳನ್ನು ಹಾಕಿಕೊಂಡಿದ್ದೇವೆ. ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಯಾವುದಾದರೂ ದಾಖಲೆ ಇದೆ? ಅವರ ಹೆಸರಿನಲ್ಲಿ RTC ಬರುತ್ತಿದೆಯೇ? ಪಹಣಿಯಲ್ಲಿ ಇದೆಯೇ? ಯಾವುದೂ ಇಲ್ಲ. ಆದರೂ ಸಹ ಸರ್ವೆ ಯಾಕೆ ಎಂದು ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ತಾಲೂಕು ದಂಡಾಧಿಕಾರಿಗಳನ್ನು ರೈತರು ಪ್ರಶ್ನಿಸಿದರು. ತಾಲೂಕು ದಂಡಾಧಿಕಾರಿಗಳು ಯಾರು, ಯಾವ ಬೆಳೆಗಳನ್ನು ಬೆಳೆದಿದ್ದಾರೆ, ಅರಣ್ಯ ಇಲಾಖೆಗಳು ಅಧಿಕಾರಿಗಳು ಗಿಡಗಳನ್ನು ನಾಟಿ ಮಾಡಿದ್ದಾರೆ ಎಂದು ಪರಿಶೀಲನೆ ನಡೆಸೋಣ ಎಂದಾಗ ಮುಂದೆ ಸಾಗಲು ಮಹಿಳೆಯರು ಮತ್ತು ರೈತರು ಅಡ್ಡಪಡಿಸಿದರು. ಇದೇ ವೇಳೆಯಲ್ಲಿ ಪೊಲೀಸರು ಮತ್ತು ರೈತರ ನಡುವೆ ವಾಗ್ವಾದ ನಡೆಯಿತು. ಅರಣ್ಯಾಧಿಕಾರಿಗಳನ್ನು ರೈತರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡು ಆಕ್ರೋಶ ವ್ಯಕ್ತಪಡಿಸಿದರು. ಇದರಿಂದಾಗಿ ಈ ಕೆಲ ಕಾಲ ಗೊಂದಲ ಮತ್ತು ಗದ್ದಲದ ವಾತಾವರಣ ನಿರ್ಮಾಣವಾಗಿತ್ತು. ತಾಲೂಕು ದಂಡಾಧಿಕಾರಿಗಳು ಪ್ರತಿಭಟನಾಕಾರರನ್ನು ಸಮಾಧಾನಪಡಿಸಿ, ನಾನು ಯಾವುದೇ ಕಾರಣಕ್ಕೂ ರೈತ ವಿರೋಧಿ ನೀತಿ ಅನುಸರಿಸುವುದಿಲ್ಲ, ರೈತರ ಪರ ಇರ್ತೀನಿ ಎಂದು ಭರವಸೆ ನೀಡಿದ ಬಳಿಕ ಎಲ್ಲ ರೈತರು ಮತ್ತು ಮಹಿಳೆಯರು ಎದ್ದು ತಾಲೂಕು ದಂಡಾಧಿಕಾರಿಗಳನ್ನು ರೈತರು ಸ್ವಾಧೀನ ಮಾಡಿಕೊಂಡಿರುವ ಜಮೀನುಗಳನ್ನು ತೋರಿಸಿದರು. ಸರ್ಕಲ್ ಇನ್ಸ್ಪೆಕ್ಟರ್ ರೈತರ ಸಮಾಧಾನ ಮಾಡಿಸಿ ತಾಲೂಕು ದಂಡಾಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಲು ಅನುಕೂಲ ಮಾಡಿಕೊಟ್ಟರು. ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ TK ಅರುಣ್ ಕುಮಾರ್ ಮಾತನಾಡಿ, 60 ವರ್ಷಗಳಿಂದ ರೈತರು ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ತಾಲೂಕು ದಂಡಾಧಿಕಾರಿಗಳು ವೀಕ್ಷಣೆ ಮಾಡಿದ್ದಾರೆ. ಆದರೆ ಅರಣ್ಯ ಅಧಿಕಾರಿಗಳು ಕೇವಲ ಗಿಡ ನಾಟಿ ಮಾಡಲು ಅವಕಾಶ ಕೊಟ್ಟು ಜಮೀನೇ ನಮ್ದು ಅಂತ ಹೇಳಿಕೊಂಡು ಒಂದಾಗಿರೋದು ರೈತ ಸಂಘ ಖಂಡಿಸುತ್ತಿದೆ. ಯಾವುದೇ ದಾಖಲೆಗಳಿಲ್ಲದೆ ಕೇವಲ ಗಿಡಗಳನ್ನು ಮುಂದೆ ಇಟ್ಟುಕೊಂಡು ರೈತರನ್ನು ಒಕ್ಕಲೆಬ್ಬಿಸುವ ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಇನ್ನು ಗೋಮಾಳ ಜಮೀನು ರೈತರಿಗೆ ಹಸ್ತಾಂತರ ಮಾಡುವ ಅಥವಾ ಮಂಜೂರು ಮಾಡುವ ಹಕ್ಕನ್ನು ತಾಲೂಕು ದಂಡಾಧಿಕಾರಿಗಳು ಹೊಂದಿರುತ್ತಾರೆ. ಅದು ಹೊರತುಪಡಿಸಿ ಅರಣ್ಯ ಇಲಾಖೆ ಅಧಿಕಾರಿಗಳು ಸರ್ವೆ ಮಾಡಲು ಅಧಿಕಾರವೇನು ಎಂದು ಪ್ರಶ್ನಿಸಿದರು. ಅರಣ್ಯ ಇಲಾಖೆ ಅಧಿಕಾರಿಗಳ ಬಳಿ ಏನಾದರೂ ದಾಖಲೆ ಇದ್ರೆ ತೋರಿಸಿ, ಅದನ್ನು ಆಧಾರವಾಗಿಟ್ಟುಕೊಂಡು ಸರ್ವೆ ಮಾಡಲಿ, ನಮ್ಮದೇನು ಅಭ್ಯಂತರವಿಲ್ಲ ಎಂದು ರೈತ ಮುಖಂಡರು ತಾಲೂಕು ದಂಡಾಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಟ್ಟರು. ರೆಡ್ಡಿ ಅಂತ ರಾಜ್ಯ ವಿಭಾಗೀಯ ಮಟ್ಟದ ಉಪಾಧ್ಯಕ್ಷರಾಗಿದ್ದೀವಿ. ಈಗಾಗಲೇ ನಮ್ಮ ಸಂಘಟನೆಯಿಂದ ಇದು 2ನೇ ವರ್ಷದಿಂದ ಹೋರಾಟ ನಡೀತಾ ಇದೆ. 2 ವರ್ಷಗಳಿಂದ ಈ ಫಾರೆಸ್ಟ್ ಅವರು ಈ ಕಿರುಕುಳ ಕೊಡ್ತಾ ಇರೋದು.
ಈಗಾಗಲೇ DC ಕಚೇರಿ ಮುಂದೆ ಮಾಡಿದ್ದೀವಿ, ತಾಲೂಕು ಕಚೇರಿ ಮುಂದೆ ಮಾಡಿದ್ದೀವಿ, ಸ್ಪಾಟಲ್ಲಿ ಮಾಡಿದ್ದೀವಿ. ಯಾಕೆ ಅಂದರೆ ಇದು ಒಂದು ಜಮೀನನ್ನು ಹಸ್ತಾಂತರ ಮಾಡಬೇಕಾದ್ರೆ ಸರ್ಕಾರ DC ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ಡಿನೋಟಿಫಿಕೇಶನ್ ಮಾಡಬೇಕು, ಸರ್ಕಾರಕ್ಕೆ ಕಳಿಸ್ಬೇಕು. ಸರ್ಕಾರದಿಂದ ಅದನ್ನು ಫಾರೆಸ್ಟ್ಗೆ ಒಂದು ಮೊಕದ್ದಮೆಯನ್ನು ಆಗಬೇಕು, ದಾಖಲಾತಿ ಕೊಡಬೇಕು ಅವ್ರಿಗೆ. ಅದು ಏನೂ ಕೊಟ್ಟಿಲ್ಲ ಇವ್ರಿಗೆ. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ. ಏತಕ್ಕಾಗಿ ಹೋರಾಟ? ಎಲ್ಲಿವರೆಗೂ ಹೋರಾಟ? ಬೇಕೇ ಬೇಕು. ರಕ್ತ ಆದ್ರೂ ಕೊಡ್ತೇವೆ, ರಕ್ತವಾದ್ರೂ ಚೆಲ್ತೇವೆ. ನಟ ಪವನ್ ಕಲ್ಯಾಣ್ ನಟಿಸಿರುವ ಓಜಿ ಚಲನಚಿತ್ರ ಪ್ರದರ್ಶನದಲ್ಲಿ ಅಡಚಣೆಯಾದ ಕಾರಣ ಪವನ್ ಕಲ್ಯಾಣ್ ಫ್ಯಾನ್ಸ್ ಹಾಗೂ ಪ್ರೇಕ್ಷಕರು ರೊಚ್ಚಿಗೆದ್ದು ಚಿತ್ರಮಂದಿರದ ಪರದೆ ಹರಿದು ಹಾಕಿ ಹಾಗೂ ಕೆಲವು ವಸ್ತುಗಳನ್ನು ಧ್ವಂಸಗೊಳಿಸಿ ಗಲಾಟೆ ಮಾಡಿದ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ನಡೆಯಿತು. ನಗರದ ಆದರ್ಶ ಚಿತ್ರಮಂದಿರದಲ್ಲಿ ಗಲಾಟೆ ನಡೆಯಿತು. ಪವನ್ ಕಲ್ಯಾಣ್ ನಟಿಸಿರುವ ಓಜಿ ಚಿತ್ರ ಪ್ರದರ್ಶನ ಮಾಡುತ್ತೇವೆ ಎಂದು ಪವನ್ ಕಲ್ಯಾಣ್ ಫ್ಯಾನ್ಸ್ನಿಂದ ಒಂದು ದಿನದ ಮೊದಲೇ ಆನ್ಲೈನ್ ಮೂಲಕ ಹಣ ಪಾವತಿಸಿ ಟಿಕೆಟ್ ಬುಕಿಂಗ್ ಮಾಡಲಾಗಿತ್ತು. ಸೆಪ್ಟೆಂಬರ್ 24ರಂದು ರಾತ್ರಿ 8 ಗಂಟೆಗೆ ಫಿಲ್ಮ್ ನೋಡಲು ಫ್ಯಾನ್ಸ್ ಶೋ ಎಂದು ತಿಳಿಸಲಾಗಿತ್ತು. ಇದರಿಂದ ಅಭಿಮಾನಿಗಳು ಚಿತ್ರಮಂದಿರಕ್ಕೆ ಬಂದಿದ್ದಾರೆ. ನಿನ್ನೆ ರಾತ್ರಿ 9 ಗಂಟೆಯಾದರೂ ಚಿತ್ರ ಪ್ರದರ್ಶನ ಮಾಡದ ಹಿನ್ನೆಲೆಯಲ್ಲಿ ಚಿತ್ರಮಂದಿರದಲ್ಲಿ ಪರದೆ ಹರಿದು ಚೇರುಗಳು ಬಿಸಾಡಿ ಸಿಸಿಟಿವಿ ಕ್ಯಾಮೆರಾಗಳು ಧ್ವಂಸಗೊಳಿಸಿ ಚಿತ್ರಮಂದಿರದಲ್ಲಿ ನೂಕುನುಗ್ಗಲು ಉಂಟಾಗಿದೆ. ಕೂಡಲೇ ಸ್ಥಳಕ್ಕೆ ಧಾವಿಸಿದ ಚಿಂತಾಮಣಿ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಹಾಗೂ ಪೊಲೀಸ್ ಸಿಬ್ಬಂದಿ ಫಿಲ್ಮ್ ವೀಕ್ಷಿಸಲು ಬಂದಿದ್ದ ಎಲ್ಲರನ್ನ ಚಿತ್ರಮಂದಿರದಿಂದ ಹೊರಹಾಕಿದ್ದಾರೆ. ಚಿತ್ರಮಂದಿರದ ಗೇಟ್ಗಳನ್ನ ಬಂದ್ ಮಾಡಿದ್ದಾರೆ ಎನ್ನಲಾಗಿದೆ. ಇದರಿಂದ ಪವನ್ ಕಲ್ಯಾಣ್ ಫ್ಯಾನ್ಸ್ ನ್ಯಾಯಕ್ಕಾಗಿ ಆಗ್ರಹಿಸಿ ಪ್ರತಿಭಟನೆ ಸಹ ನಡೆಸಿದ್ದಾರೆ. ಚಿತ್ರ ಪ್ರದರ್ಶನ ಮಾಡುತ್ತೇವೆ ಎಂದು ಫೋನ್ ಪೇ ಹಾಗೂ ಕ್ಯಾಶ್ ಹಣ ಪಡೆದು ಮೋಸ ಮಾಡಿರುವ ಚಿತ್ರಮಂದಿರದ ಮಾಲೀಕರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ರಾತ್ರಿ 12 ಗಂಟೆಗೆ ಚಿತ್ರಮಂದಿರದ ಮಾಲೀಕರೊಂದಿಗೆ ಪೊಲೀಸರು ಮಾತುಕತೆ ನಡೆಸಿ ಚಿತ್ರ ವೀಕ್ಷಿಸಲು ಬಂದಿರುವ ಪವನ್ ಕಲ್ಯಾಣ್ ಫ್ಯಾನ್ಸ್ಗೆ ಮರಳಿ ಟಿಕೆಟ್ ಕೊಡಿಸಿ ಮರುಶೋ ಬೇಡವಾದವರಿಗೆ ಟಿಕೆಟ್ ಹಣ ಸಂಗ್ರಹಕ್ಕೆ ವ್ಯವಸ್ಥೆ ಮಾಡಿಸಿದ್ದಾರೆ. ನಂತರ ಪ್ರೇಕ್ಷಕರು ವಾಪಸ್ ಹೋಗಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. NDMS ಕಾಯ್ದೆಯಡಿ ವಶಪಡಿಸಿಕೊಂಡ 5.05 ಕೋಟಿ ಮೌಲ್ಯದ ಸುಮಾರು 210 ಕೆಜಿ ಮಾದಕ ವಸ್ತುಗಳನ್ನು ನಾಶಪಡಿಸಿರುವುದಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ CK ಬಾಬಾ ತಿಳಿಸಿದರು. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಕೈಗಾರಿಕಾ ಪ್ರದೇಶದ ಕರ್ನಾಟಕ ವೇಸ್ಟ್ ಮ್ಯಾನೇಜ್ಮೆಂಟ್ ಅಡಿಯ ರೀಸಸ್ಟೈನಬಲ್ ಕಾರ್ಖಾನೆಯಲ್ಲಿ ಬೆಂಗಳೂರು ಜಿಲ್ಲಾ ಪೊಲೀಸ್ ವತಿಯಿಂದ ಹಮ್ಮಿಕೊಂಡಿದ್ದ ಅಮಾನತುಪಡಿಸಿದ ಮಾದಕ ವಸ್ತುಗಳ ವಿಲೇವಾರಿ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ CK ಬಾಬಾ ಅವರು ಇಂದು ಸುಮಾರು 210.878 ಕೆಜಿ ಗಾಂಜಾ, 2 ಗ್ರಾಂ ಹೆರಾಯಿನ್, 0.333 ಗ್ರಾಂ MDMA, 0.618 ಗ್ರಾಂ ಹೈಡ್ರೋಜನ್ ಗಾಂಜಾವನ್ನು ಸ್ಥಳೀಯ ಅಧಿಕಾರಿಗಳ ನೇತೃತ್ವದಲ್ಲಿ ಮತ್ತು ಪೊಲೀಸ್ ಇಲಾಖೆ ಅಡಿಯಲ್ಲಿ ನಾಶಪಡಿಸಿದ್ದೇವೆ ಎಂದರು. ಈ ದಿವಸ ಬೆಂಗಳೂರು ಜಿಲ್ಲೆ ಏನು ಕಳೆದ ಒಂದಿಷ್ಟು ಕೇಸಸ್ ಆಗಿದ್ದಾವೆ, NDPS ಅಡಿಯಲ್ಲಿ ಏನು ಕೇಸಸ್ ಆಗಿದ್ದಾವೆ, ಆ ಕೇಸಸ್ ಅಡಿಯಲ್ಲಿ ಇದೊಂದು ನಮ್ಮದು ಡ್ರಗ್ ಡಿಸ್ಪೋಸಲ್ ಕಮಿಟಿ ಇರುತ್ತೆ. ಡ್ರಗ್ ಡಿಸ್ಪೋಸಲ್ ಮಾಡೋದು ಈ ದಿವಸ ನಾವು ಡಿಸೈಡ್ ಮಾಡಿದ್ವಿ. ಸೊ ಇಲ್ಲಿ ರಾಮ್ಕಿಯಲ್ಲಿ ನಾವು ಇವತ್ತು ಮಾಡಿದ್ದೀವಿ. ಅದರ ಪ್ರಕಾರ ಟೋಟಲ್ 5.5 crore ವರ್ತ್ ಆಫ್ ನಾರ್ಕೋಟಿಕ್ಸು
ಮತ್ತು ಸಬ್ಸ್ಟೆನ್ಸಸ್ ಏನಿದ್ದಾವೆ, ನಾರ್ಕೋಟಿಕ್ ಡ್ರಗ್ಸ್ ಆ್ಯಂಡ್ ಸೈಕೋಟ್ರಿಕ್ ಸಬ್ಸ್ಟೆನ್ಸು 5.5 crore ವರ್ತ್ ಅಮೌಂಟದ್ದು ಏನು ಇದು ಇದ್ದಾವೆ ನಾವು ಡಿಸ್ಪೋಸ್ ಮಾಡ್ತಾ ಇದ್ದೀವಿ ಇವತ್ತು ಈ ಫ್ಯಾಕ್ಟ್ರಿಯಲ್ಲಿ. ಅದರಲ್ಲಿ ಇನ್ನೊಂದಿಷ್ಟು ಡೀಟೇಲ್ ಆಗಿ ಹೇಳಬೇಕು ಅಂತಂದರೆ 210 kg ಅಷ್ಟು ಗಾಂಜಾ ಇದೆ, ಅದರಲ್ಲಿ 2 kg ಹೆರೋಯಿನ್ನು, ಅದಾದ ನಂತರ MDMA ಏನಿದೆ 3.3 kg MDMA ಇನ್ ಡಿಫ್ರೆಂಟ್ ಫಾರ್ಮ್ಯಾಟ್ಸು, ಕ್ರಿಸ್ಟಲ್ಸು ಮತ್ತು ಕ್ಯಾಪ್ಸೂಲ್ಸ್ ಎಲ್ಲದು. ಅದಾದ ನಂತರ ಹೈಡ್ರೋಜನ್ ಗಾಂಜಾ ಅಂತ ಒಂದು ಬರುತ್ತೆ, ಅದೊಂದು 6.18 grams ಅದು. ಮಾದಕ ವಸ್ತುಗಳ ವಿರುದ್ಧ ಕಠಿಣ ಕ್ರಮ ಮತ್ತು ಕಾನೂನು ಕೈಗೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಮಾದಕ ವಸ್ತುಗಳ ಸೇವನೆ ವಿರುದ್ಧ ಅರಿವು ಮತ್ತು ನಾಶಪಡಿಸುವಿಕೆ ಪ್ರಕ್ರಿಯೆ ಮುಂದುವರಿಸುತ್ತೇವೆ. ಮಾದಕ ವಸ್ತುಗಳ ವಿರುದ್ಧ ಹೋರಾಟ ಮತ್ತು ಮಾದಕ ವಸ್ತು ಸೇವನೆ ಮಾಡುವವರ ವಿರುದ್ಧ ಕಠಿಣ ಶಿಕ್ಷೆಗೆ ಒಳಪಡಿಸುತ್ತೇವೆ. ಮಾದಕ ವಸ್ತುಗಳ ಸಮಿತಿ ಅಡಿಯಲ್ಲಿ ಈ ಕಾರ್ಯ ಮಾಡಿದ್ದೇವೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ASP ಡಾಕ್ಟರ್ HN ವೆಂಕಟೇಶ ಪ್ರಸನ್ನ, ನೆಲಮಂಗಲ ಉಪವಿಭಾಗದ DYSP ಜಗದೀಶ್, ಪೊಲೀಸ್ ಇನ್ಸ್ಪೆಕ್ಟರ್ಗಳಾದ B ರಾಜು, ರವಿ, PSI ಅನಿತಾ, ಸಿದ್ದಪ್ಪ ಇನ್ನೂ ಹಲವರು ಹಾಜರಿದ್ದರು. ಮಾರುತಿ, CTV ನ್ಯೂಸ್, ನೆಲಮಂಗಲ. ಸಾಲ ಪಡೆದ ರೈತರು ಸಕಾಲಕ್ಕೆ ಸಾಲ ಮರುಪಾವತಿ ಮಾಡಿದಾಗ ಮಾತ್ರ ಸಹಕಾರಿ ಸಂಘಗಳ ಉಳಿವಿಗೆ ಸಹಕಾರಿಯಾಗುತ್ತದೆ ಎಂದು ಮಾಜಿ ಶಾಸಕ ಎಂ ರಾಜಣ್ಣ ಹೇಳಿದರು. ಶಿಡ್ಲಘಟ್ಟ ನಗರದ ನಗರೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆದ ಶಿಡ್ಲಘಟ್ಟ ಟೌನ್ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ 2024-25ನೇ ಸಾಲಿನ ವಾರ್ಷಿಕ ಮಹಾಸಭೆಯಲ್ಲಿ ಮಾತನಾಡಿದ ಮಾಜಿ ಶಾಸಕ ರಾಜಣ್ಣ, 1976ರಲ್ಲಿ ಶುರುವಾದ ಈ ಸಂಘ ಕಳೆದ 49 ವರ್ಷ ಜನಸೇವೆಯಲ್ಲಿ ತನ್ನದೇ ಆದ ಛಾಪು ಮೂಡಿಸಿದೆ. ಈ ಭಾಗದ ರೈತರಿಗೆ ಆರ್ಥಿಕ ಸಹಾಯ ಮಾಡುವ ಮೂಲಕ ಉತ್ತಮ ಸೇವೆ ಸಲ್ಲಿಸಲು ಸಾಕಷ್ಟು ಹಿರಿಯರು ಸೇರಿದಂತೆ ಸಂಘದ ಆಡಳಿತ ಮಂಡಳಿ ಶ್ರಮಿಸುತ್ತಾ ಬಂದಿದೆ. ಕಳೆದ 2 ವರ್ಷಗಳಿಂದ ಜಿಲ್ಲಾ ಡಿಸಿಸಿ ಬ್ಯಾಂಕ್ನಲ್ಲಿ ಉಂಟಾಗಿರುವ ಕಾನೂನು ತೊಡಕುಗಳಿಂದ ರೈತರಿಗೆ ಸಾಲ ನೀಡಲು ಸಾಧ್ಯವಾಗುತ್ತಿಲ್ಲ. ಇತ್ತೀಚೆಗಷ್ಟೇ ಡಿಸಿಸಿ ಬ್ಯಾಂಕ್ ಚುನಾವಣೆಯೂ ನಡೆದಿದ್ದು, ಆದಷ್ಟು ಬೇಗ ಇಲ್ಲಿರುವ ಗೊಂದಲ ಪರಿಹಾರವಾಗಿ ಈ ಹಿಂದಿನಂತೆ ರೈತರು ಹಾಗೂ ಮಹಿಳಾ ಸ್ತ್ರೀಶಕ್ತಿ ಸಂಘಗಳಿಗೆ ತ್ವರಿತವಾಗಿ ಸಾಲ ವಿತರಿಸುವ ಕೆಲಸ ಆಗುತ್ತದೆ ಎಂದರು. ಹೆಚ್ಚಿನ ವಿಷಯದಲ್ಲಿ ಕೂಡ ಸಹಕಾರ ಕೊಟ್ಟು ಇವತ್ತು ನಾವೆಲ್ಲರೂ ಕೂಡ ಆರ್ಥಿಕವಾಗಿ ವಿಶೇಷವಾಗಿ ತಾಯಂದಿರು ಸಹಕಾರ ಸಂಘಗಳು ಅಥವಾ ಮಹಿಳಾ ಸಹಕಾರ ಸಂಘಗಳು ಏನಿದ್ದಾವೆ ಅವರು ಬಹಳಷ್ಟು ಆರ್ಥಿಕವಾಗಿ ಪುನಶ್ಚೇತನಕ್ಕೆ ಅಂದಿನ ನಮ್ಮ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು ಆ ಒಂದು ಏನು ಆಡಳಿತ ಮಂಡಳಿ ಬ್ಯಾಲಲ್ಲಿ ಗೋವಿಂದ ಗೌಡರು ಮತ್ತು ಎಲ್ಲ ಸರ್ಕಾರದ ವತಿಯಿಂದ ಹೆಚ್ಚು ಹಣವನ್ನು ತಂದು ಈ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ವಿಶೇಷವಾಗಿ ನಮ್ಮ ರೈತಾಪಿ ವರ್ಗದವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರ ಮಾಡಿಕೊಟ್ರು. ಇನ್ನು ಶಿಡ್ಲಘಟ್ಟ ಟೌನ್ ರೇಷ್ಮೆ ಬೆಳೆಗಾರರ ಹಾಗೂ ರೈತ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಜೆಎನ್ ರಾಮಚಂದ್ರಪ್ಪ ಮಾತನಾಡಿ, ಮುಚ್ಚುವ ಹಂತದಲ್ಲಿದ್ದ ಈ ಸಂಘದ ಪುನಶ್ಚೇತನ ಮಾಡುವಲ್ಲಿ ಸಂಘದ ಪ್ರತಿಯೊಬ್ಬ ಸದಸ್ಯರ ಸಹಕಾರವೇ ಕಾರಣ. ಕಳೆದ 2 ವರ್ಷಗಳಿಂದ ಸಂಘದಿಂದ ಯಾವುದೇ ಸಾಲ ನೀಡಲು ಆಗಿಲ್ಲ. ಮುಂದಿನ ದಿನಗಳಲ್ಲಿ ಈ ಹಿಂದಿನಂತೆ ಪ್ರತಿಯೊಬ್ಬ ರೈತನಿಗೂ ಹೆಚ್ಚಿನ ಸಾಲ ನೀಡುವ ಗುರಿಯನ್ನು ಸಂಘ ಹೊಂದಿದೆ ಎಂದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಪೋಷಕರಿಗೆ ಯಾಮಾರಿಸಿ ಮಾನ್ಯತೆ ಪಡೆಯದೆ ಅಕ್ರಮವಾಗಿ ಶಾಲೆ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿ ಖಾಸಗಿ ಶಾಲೆಯ ಮುಂದೆ ಪಾಲಕರು ಆಕ್ರೋಶ ವ್ಯಕ್ತಪಡಿಸಿರುವ ಘಟನೆ ಇಂದು ನಡೆದಿದೆ. ನಂಜನಗೂಡು ತಾಲೂಕಿನ ಗುಂಡ್ಲಪೇಟೆ ರಸ್ತೆಯ ಹುಣಸನಾಳು ಗ್ರಾಮದ ಬಳಿ ಇರುವ ಗೋಕುಲಂ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ಗೋಕುಲಂ ಇಂಟರ್ನ್ಯಾಷನಲ್ ಸ್ಕೂಲ್ ಹೆಸರಿನಲ್ಲಿ ಸರ್ಕಾರದಿಂದ ಯಾವುದೇ ಮಾನ್ಯತೆ ಪಡೆಯದೆ ಶಾಲೆಯನ್ನು ಪ್ರಾರಂಭಿಸಿದ್ದಾರೆ. 1ರಿಂದ 5ನೇ ತರಗತಿಯವರೆಗೆ ಈ ಹಿಂದೆ ಇದ್ದ ಗಾರ್ಡಿಯನ್ ಏಂಜಲ್ ಸ್ಕೂಲ್ ಹೆಸರಿನಲ್ಲಿ ಅನುಮತಿ ಪಡೆಯಲಾಗಿತ್ತು. ಇದೇ ಅನುಮತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಆದರೆ ಅನುಮತಿ ನವೀಕರಣ ಮಾಡದೆ ಶಾಲೆಯನ್ನು ನಡೆಸುತ್ತಿದ್ದಾರೆ. ಸರ್ಕಾರ ಮಾನ್ಯತೆ ನೀಡಿಲ್ಲ. ಹಾಗಾಗಿ ಈ ಕೂಡಲೇ ಗೋಕುಲಂ ಇಂಟರ್ನ್ಯಾಷನಲ್ ಸ್ಕೂಲ್ ಹೆಸರಿನಲ್ಲಿ ಅಳವಡಿಸಿರುವ ನಾಮಫಲಕವನ್ನು ಕಿತ್ತು ಹಾಕಿ ಕ್ರಿಮಿನಲ್ ಕೇಸ್ ದಾಖಲು ಮಾಡುವಂತೆ ಪೋಷಕರು ಪಟ್ಟು ಹಿಡಿದರು. ಈಗಾಗಲೇ 1ರಿಂದ 5ನೇ ತರಗತಿಯವರೆಗೆ ರಾಜ್ಯ ಪಠ್ಯಕ್ರಮ ಬೋಧನೆಗೆ ಅನುಮತಿ ನೀಡಲಾಗಿದೆ. ಆದರೆ ಶಾಲಾ ಆಡಳಿತ ಮಂಡಳಿ
ಕೇಂದ್ರ ಪಠ್ಯಕ್ರಮ ಬೋಧನೆ ಮಾಡುತ್ತಿದ್ದೇವೆ ಎಂದು ಹೆಚ್ಚುವರಿ ಶುಲ್ಕವನ್ನು ವಸೂಲಿ ಮಾಡಿರುವ ಶುಲ್ಕವನ್ನು ವಾಪಸ್ ನೀಡಬೇಕು ಎಂದು ಆಗ್ರಹಿಸಿದರು. ನಂತರ ಮಾತನಾಡಿದ ಡಿಡಿಪಿಐ ಜವರೇಗೌಡ, ಪೋಷಕರ ಜೊತೆ ಸಭೆ ನಡೆಸಿ ಚರ್ಚೆ ನಡೆಸಿದ್ದೇವೆ. ಈಗಾಗಲೇ ನಮ್ಮ ಇಲಾಖೆಯಿಂದ 1 ರಿಂದ 5ನೇ ತರಗತಿವರೆಗೆ ಅನುಮತಿ ನೀಡಲಾಗಿದೆ. 6ನೇ ತರಗತಿ ಅನಧಿಕೃತವಾಗಿ ನಡೆಸುತ್ತಿದ್ದಾರೆ. ಮಾನ್ಯತೆ ನವೀಕರಣ ಆಗಿಲ್ಲ. ಆದಷ್ಟು ಬೇಗ ನವೀಕರಣ ಮಾಡುವಂತೆ ತಿಳಿಸಿದ್ದೇನೆ. ಕೇಂದ್ರೀಯ ಪಠ್ಯಕ್ರಮವನ್ನ ಮಾಡುತ್ತಿದ್ದೇವೆ ಎಂದು ಪೋಷಕರಿಂದ ಶುಲ್ಕವನ್ನ ತೆಗೆದುಕೊಂಡಿರುವುದನ್ನು ಕೂಡಲೇ ವಾಪಸ್ ನೀಡಬೇಕು ಎಂದು ಸೂಚಿಸಿದ್ದೇನೆ. ಪೋಷಕರನ್ನು ನಂಬಿಸಿ ಸುಳ್ಳು ಮಾಹಿತಿ ನೀಡಿದ್ದಾರೆ. ಅನಧಿಕೃತವಾಗಿ 6ನೇ ತರಗತಿಯನ್ನು ನಡೆಸುತ್ತಿರುವ ಬಗ್ಗೆ ಪೊಲೀಸ್ ಠಾಣೆಗೆ ದೂರು ನೀಡುತ್ತೇವೆ. ಅರ್ಹತೆ ಇರುವ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಬೇಕು. ಇಲ್ಲವಾದಲ್ಲಿ ಮಾನ್ಯತೆಯನ್ನು ರದ್ದುಪಡಿಸಲಾಗುತ್ತದೆ ಎಂದು ಶಾಲಾ ಆಡಳಿತ ಮಂಡಳಿಗೆ ಎಚ್ಚರಿಕೆ ನೀಡಿದರು. ಹೆಚ್ಚುವರಿಯಾಗಿ ಐಸಿಐಸಿ ಅಂತ ಹೇಳಿ ಸುಳ್ಳು ಮಾಹಿತಿ ಕೊಟ್ಟು ನಮಗೆ ಹೆಚ್ಚುವರಿ ಶುಲ್ಕ ತೆಗೆದುಕೊಂಡ್ರೂ ಕೂಡ ನಮಗೆ ರೀಫಂಡ್ ಮಾಡಬೇಕಂತ ಹೇಳಿದ್ದಾರೆ. ಅದಕ್ಕೂ ಕೂಡ ನಾನು ಅವರಿಗೆ ಈಗಾಗಲೇ ಸಂಸ್ಥೆಯವರಿಗೆ ಸೂಚನೆಯನ್ನು ಕೊಟ್ಟು ಕಂಪ್ಲೀಟಾಗಿ ಇದು ಮಾಡಿದ್ದೀನಿ. ಅದ್ರ ಜೊತೆಗೆ ಇವರು ಐಸಿಐಸಿ ಸಿಲೆಬಸ್ಸು ನಾವು ಕೊಟ್ಟಿರೋದು ಸ್ಟೇಟ್ ಸಿಲೆಬಸ್ಸು. ಐಸಿಐಸಿ ಸಿಲೆಬಸ್ ಮಾಡ್ತಿರೋದ್ರಿಂದ ಇವರು ಒಂದು ಪೋಷಕರಿಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿ ನಾನು ಇವತ್ತು ಒಂದು ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟನ್ನು ನಾನು ಅವರ ಈ ಸಂಸ್ಥೆ ಮೇಲೆ ಲಾಕ್ ಮಾಡ್ತೀನಿ. ಸರಿ, ಕ್ರಮ ಏನು ಸರ್? ಈಗ ಸಂಸ್ಥೆ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಕಂಪ್ಲೇಂಟು ಅವ್ರ ಮೇಲೆ ಈ ಥರ ಪೋಷಕರಿಗೆಲ್ಲ ಇದು ಮಾಡಿ ಸುಳ್ಳು ಮಾಹಿತಿ ಕೊಟ್ಟು ಇದು ಮಾಡಿದ್ದಾರೆ. ಈ ಸಂಸ್ಥೆ ಮೇಲೆ ಕ್ರಿಮಿನಲ್ ಕೇಸ್ ಅಂತೇಳಿ ಒಂದು ಕೇಸ್ ಬುಕ್ ಮಾಡ್ತಾ ಇದ್ದೀವಿ ಸರ್. ಇಲ್ಲಿ ಹೆಚ್ಚುವರಿ ಅಲ್ಲಿ ಪೋಷಕರು ಕೂಡ ಹೇಳಿದ್ದಾರೆ, ಇಲ್ಲಿ ಶಿಕ್ಷಕರು ಆಗಿಂದಾಗೆ ಚೆಕ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅಲ್ಲಿ ಕೂಡ ಒಂದು ಸಂಸ್ಥೆ ಅಂದರೆ ಅರ್ಹತೆ ಇರೋ ಶಿಕ್ಷಕರನ್ನು ನೇಮಕ ಮಾಡ್ಕೋಬೇಕು. ಅರ್ಹತೆ ಶಿಕ್ಷಕರನ್ನು ನೇಮಕ ಮಾಡ್ಕೊಳ್ಳೋಕ್ಕೂ ಕೂಡ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ಇವೆಲ್ಲ ನಾವು ಏನು ಇವತ್ತು ಹೇಳಿ ನಾನು ಏನೇ ಸೂಚನೆ ಕೊಟ್ಟಿದ್ದೀನಿ ಅದು ಮಾಡಲಿಲ್ಲ ಅಂದರೆ ನಾನು ಸಂಸ್ಥೆ ಇದನ್ನೇ ನಾನು ಮಾನ್ಯತೆ ವಾಪಸ್ ಮಾಡ್ಕೊತೀನಿ. ಈಗಾಗಲೇ 1 ತಿಂಗಳ ಅವಧಿಯನ್ನು ಕೇಳಿದ್ದಾರೆ. ಲಿಖಿತವಾಗಿ ನೀಡುವಂತೆ ಪೋಷಕರು ಕೇಳಿಕೊಂಡಿದ್ದಾರೆ. ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಬಗೆಹರಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಮಹೇಶ್ ಮತ್ತು ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ವಿರುದ್ಧವೂ ಶಿಸ್ತು ಕ್ರಮ ಕೈಗೊಳ್ಳುತ್ತೇನೆ ಎಂದು ತಿಳಿಸಿದರು. ಗೋಕುಲಂ ಇಂಟರ್ನ್ಯಾಷನಲ್ ಸ್ಕೂಲ್ ಎಂಬ ಹೆಸರಿನಲ್ಲಿ ದೊಡ್ಡ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ. ಕಟ್ಟಡದ ಮುಂಭಾಗವೇ ಹಾದು ಹೋಗಿರುವ ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡು ಶಾಲೆಯ ಗೋಪುರವನ್ನು ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ಅನುಮತಿ ಯಾರು ಕೊಟ್ಟಿದ್ದಾರೆ? ಕೂಡಲೇ ತಾಲೂಕು ಆಡಳಿತ ಎಚ್ಚೆತ್ತುಕೊಂಡು ಒತ್ತುವರಿ ಮಾಡಿಕೊಂಡು ನಿರ್ಮಾಣ ಮಾಡಿರುವ ಶಾಲೆಯ ಗೋಪುರ ಮತ್ತು ಕಾಂಪೌಂಡ್ ಅನ್ನು ತೆರವುಗೊಳಿಸಬೇಕು. ಇಲ್ಲದಿದ್ದರೆ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ರೈತ ಸಂಘಟನೆಯ ಮುಖಂಡ ಹುಣಸನಾಳು ಮಹೇಶ್ ಎಚ್ಚರಿಕೆ ನೀಡಿದ್ದಾರೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಬಾಗೇಪಲ್ಲಿ ತಾಲೂಕಿನ ಗಂಟಂವಾರಿಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಇಂದು ಸ್ವಚ್ಛತಾ ಕಾರ್ಯ ಹಾಗೂ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಇಒ ಸೇರಿದಂತೆ ಹಲವು ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು. ಬಾಗೇಪಲ್ಲಿ ತಾಲೂಕಿನ ಗಂಟಂವಾರಿಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಸ್ವಚ್ಛತಾ ಕಾರ್ಯದಲ್ಲಿ ತಾಲೂಕು ಪಂಚಾಯಿತಿ ಇಒ ಜಿವಿ ರಮೇಶ್ ಮಾತನಾಡಿ, ಗಾಂಧೀಜಿಯವರ ಸ್ವಚ್ಛ ಭಾರತ ಕನಸನ್ನ ನನಸು ಮಾಡುವ ನಿಟ್ಟಿನಲ್ಲಿ ಒಂದು ಹೆಜ್ಜೆಯಾಗಿದೆ. ಗಾಂಧಿ ಜಯಂತಿ ಪ್ರಯುಕ್ತ ಇಂದು ಸ್ವಚ್ಛತಾ ಕಾರ್ಯಕ್ರಮ ಬಾಗೇಪಲ್ಲಿ ಪಟ್ಟಣದ ಟಿಬಿ ಕ್ರಾಸ್ ಸೇತುವೆ ಮೇಲೆ ಗಿಡ ನೆಟ್ಟು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಸುತ್ತಮುತ್ತಲಿನ ಅಂಗಡಿ ಮಾಲೀಕರು ಹಾಗೂ ಸಾರ್ವಜನಿಕರು ಎಲ್ಲ ಕಸ, ಪ್ಲಾಸ್ಟಿಕ್, ತ್ಯಾಜ್ಯ ವಸ್ತುಗಳನ್ನು ಇಲ್ಲೇ ಸುರಿಯುತ್ತಿದ್ದಾರೆ. ಈಗಾಗಲೇ ಅವರಿಗೆ ಕರಪತ್ರಗಳನ್ನು ನೀಡಿ ಅರಿವನ್ನು ಮೂಡಿಸಲಾಯಿತು. ಇನ್ನು ಮುಂದೆ ಇಲ್ಲಿ ಯಾರೇ ಪ್ಲಾಸ್ಟಿಕ್ ಕಸ ಕಡ್ಡಿ ಎಸೆಯುತ್ತಾರೆ ಎಂಬುದನ್ನು ತಿಳಿಸಲು ಸಿಸಿಟಿವಿಯನ್ನು ಅಳವಡಿಸಿ ಕಸ ಹಾಕುವವರ ವಿರುದ್ಧ ಕಾನೂನು ರೀತಿಯಲ್ಲಿ 5,000 ದಂಡವನ್ನು ವಿಧಿಸಿ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಈ ಟಿಬಿ ಕ್ರಾಸ್ ನ್ಯಾಷನಲ್ ಹೈವೇ ಬದಿಯಲ್ಲಿರುವ ಈ ಅಂಗಡಿಯವರು ಎಲ್ಲರೂ ಬಂದಿಲ್ಲ ಸುರಿದಿರುವ ಕಸವನ್ನು ಎಲ್ಲ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಸಿಬ್ಬಂದಿ, ಗ್ರಾಮ ಪಂಚಾಯಿತಿ, ಗಂಡುವಾರಪಲ್ಲಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಎಲ್ಲ ನಮ್ಮ ಮೆಂಬರ್ಸು ಎಲ್ಲರೂ ಸೇರಿ ಇವತ್ತು ಈ ಶ್ರಮದಾನವನ್ನು ಹಮ್ಮಿಕೊಂಡು ಎಲ್ಲ ಆ ಕಡೆ ಈ ಕಡೆ ಎಲ್ಲ ಸ್ವಚ್ಛ ಮಾಡಿ ಅದರ ಜೊತೆಗೆ ಎಲ್ಲ ಅಂಗಡಿಗಳಿಗೂ ಒಂದು ಕರಪತ್ರ ಕೊಟ್ಟು ಅವ್ರಿಗೂ ಅರಿವನ್ನು ಮೂಡಿಸಿದ್ದೀವಿ. ಅವ್ರ ಮನೆಗೆ ಗಾಡಿ ಬರುತ್ತೆ, ಗಾಡಿ ಎಲ್ಲ
ರಸ್ತೆ ಬದಿಯಲ್ಲಿ ಕಸವನ್ನು ಚೆಲ್ಲಬಾರ್ದು ಅಂತ ಹೇಳಿ ಅದು ಮಾಡ್ತಾ ಇದ್ವಿ. ಪಟ್ಟಣದ ಟಿಬಿ ಕ್ರಾಸ್ನಲ್ಲಿ ಪ್ರತಿ ಅಂಗಡಿಗೆ ಭೇಟಿ ನೀಡಿ ಅಂಗಡಿ ಮಾಲೀಕರ ಜೊತೆ ಮಾತನಾಡಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಲಾಯಿತು. ಯಾರು ಪ್ಲಾಸ್ಟಿಕ್ ಹಾಗೂ ಕಸವನ್ನ ರಸ್ತೆಯಲ್ಲಿ ಹಾಕುತ್ತಾರೋ ಅವರಿಗೆ ಕಾನೂನು ರೀತಿಯಲ್ಲಿ ದಂಡವನ್ನ ವಿಧಿಸಲಾಗುವುದು ಎಂದು ಇಒ ಅಂಗಡಿ ಮಾಲೀಕರಿಗೆ ಎಚ್ಚರಿಕೆ ನೀಡಿದರು. ಇನ್ನು ಈ ವೇಳೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾರಾಯಣಸ್ವಾಮಿ, ಶಿವಪ್ಪ, ಗಂಟಂವಾರಿಪಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಸದಸ್ಯರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬಾಗೇಪಲ್ಲಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳಿಗೆ ಸಾಲದ ಚೆಕ್ ವಿತರಣಾ ಕಾರ್ಯಕ್ರಮವನ್ನು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿರವರು ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಶಾಸಕರು ಮಾತನಾಡಿ, ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಮತ್ತು ಅವರ ಜೀವನ ಮಟ್ಟ ಸುಧಾರಿಸಲು ಸಹಾಯ ಈ ನಮ್ಮ ಸರ್ಕಾರ ಮಾಡುತ್ತದೆ. ಸ್ವಸಹಾಯ ಸಂಘಗಳು ಸಣ್ಣ ಉಳಿತಾಯ ಮತ್ತು ಪರಸ್ಪರ ಸಹಕಾರದ ಮೂಲಕ ತಮ್ಮ ಸದಸ್ಯರ ಆರ್ಥಿಕ ಸ್ಥಿತಿಗಳನ್ನು ಸುಧಾರಿಸಿಕೊಳ್ಳುವ ಉದ್ದೇಶದಿಂದ ಸ್ಥಾಪಿತವಾದ ಗುಂಪುಗಳು. ಬ್ಯಾಂಕ್ಗಳು ಈ ಸಂಘಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುವ ಮೂಲಕ ಅವುಗಳ ಬೆಳವಣಿಗೆಗೆ ಸಹಕರಿಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ 10 ಸ್ವಸಹಾಯ ಸಂಘಗಳಿಗೆ ತಲಾ 10 ಲಕ್ಷ ರೂಪಾಯಿಗಳಂತೆ 1 ಕೋಟಿ ರೂಪಾಯಿಗಳ ಸಾಲದ ಚೆಕ್ ಅನ್ನು ವಿತರಿಸಲಾಯಿತು. ಬೀದರ್ ಜಿಲ್ಲೆಯ ಮರಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮರಕಲ ಗ್ರಾಮದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡು ಅರ್ಥಪೂರ್ಣ ಶ್ರಮದಾನ ಮಾಡಲಾಯಿತು. ಗ್ರಾಮದ ರಸ್ತೆ ಬದಿಗಳಲ್ಲಿನ ಕಸ ಕಡ್ಡೆ ತ್ಯಾಜ್ಯ ಸಂಗ್ರಹವನ್ನು ಸ್ವಚ್ಛಗೊಳಿಸಲಾಯಿತು. ಪಿಡಿಒ ಉಮೇಶ್ ಜಾಬಾ ಅವರು ಖುದ್ದು ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾಗಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಮತ್ತು ಸ್ವಚ್ಛತಾ ಕರ್ಮಚಾರಿಗಳಿಗೆ ಹುರಿದುಂಬಿಸಿ ಸ್ವಚ್ಛತಾ ಕಾರ್ಯವನ್ನು ಕೈಗೊಂಡಿರುವುದು ವಿಶೇಷವಾಗಿತ್ತು. ಸುಮಾರು 2-3 ಗಂಟೆಗಳ ಶ್ರಮದಾನವನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಿಗೆ ಪ್ಲಾಸ್ಟಿಕ್ ಬಳಕೆ ಮಾಡದಂತೆ ಹಾಗೂ ಹಸಿ ಮತ್ತು ಒಣಕಸ ಗ್ರಾಮ ಪಂಚಾಯಿತಿಯಿಂದ ಪ್ರತ್ಯೇಕ ಬುಟ್ಟಿಗಳಲ್ಲಿ ಸಂಗ್ರಹಿಸಿ ಸ್ವಚ್ಛತಾ ವಾಹನ ಬಂದಾಗ ಅದರಲ್ಲಿಯೇ ಕಸ ಹಾಕಬೇಕೆಂದು ಅರಿವು ಮೂಡಿಸಿದರು. ತ್ಯಾಜ್ಯ ಮುಕ್ತ ಮತ್ತು ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಪಂಚಾಯಿತಿ ಮಾಡಲು ಸಹಕಾರ ನೀಡಬೇಕೆಂದು ಗ್ರಾಮಸ್ಥರಲ್ಲಿ ಮನವಿ ಮಾಡಿಕೊಂಡರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದಲ್ಲೂ ಜಾತಿ ಗಣತಿ ನಡೆಸಲು ಶಿಕ್ಷಕರಿಗೆ ತಾಂತ್ರಿಕ ಸಮಸ್ಯೆ. ಇಷ್ಟ ಬಂದಂತೆ ಶಿಕ್ಷಕರ ನೇಮಕ ಮಾಡಿದ ಆರೋಪ. ಸರ್ಕಾರದ ನಿಲುವು ಬದಲಿಸಿಕೊಳ್ಳಲು ಆಗ್ರಹಿಸಿ ಶಿಕ್ಷಕರಿಂದ ಪ್ರತಿಭಟನೆ. ಜಿಎಸ್ಟಿ ಇಳಿಕೆ ಹಿನ್ನೆಲೆ ಸಂಸದರಿಂದ ಹಲವು ಅಂಗಡಿಗಳಿಗೆ ಭೇಟಿ. ಜಿಎಸ್ಟಿ ಇಳಿಕೆ ಬಗ್ಗೆ ಜಾಗೃತಿ ಮೂಡಿಸಿದ ಸಂಸದ. ಚಿಕ್ಕಬಳ್ಳಾಪುರದ ಅಭಿಮಾನಿಯ ಹೊಸ ಟ್ರ್ಯಾಕ್ಟರ್ ಓಡಿಸಿದ ಸುಧಾಕರ್. ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ ದಲಿತ ಮುಖಂಡರು. ಶ್ರೀನಿವಾಸ ಸಾಗರ ಜಲಾಶಯದಲ್ಲಿ ದೋಣಿ ವಿಹಾರ ಆರಂಭ. ಪ್ರವಾಸಿ ತಾಣವಾಗಿ ಪ್ರಖ್ಯಾತಿ ಪಡೆಯುತ್ತಿರೋ ಶ್ರೀನಿವಾಸ ಸಾಗರ ಆದಿಚುಂಚನಗಿರಿ ಮಠದ ಮಂಗಳಾನಂದನಾಥ ಶ್ರೀಗಳಿಂದ ದೋಣಿ ವಿಹಾರಕ್ಕೆ ಚಾಲನೆ. ಪಾರ್ಟಿಗೆ ಕರೆದು ಸ್ನೇಹಿತನನ್ನೇ ಕೊಂದು ಹಾಕಿದ್ರ ಗೆಳೆಯರು. 2013ರಲ್ಲಿ ನಡೆದಿದ್ದ ಗಲಾಟೆ ವಿಚಾರಕ್ಕೆ ನಡೆಯುತ್ತಾ ಪ್ರತೀಕಾರ. ಮಧ್ಯರಾತ್ರಿ ಕಂಠಪೂರ್ತಿ ಕುಡಿಸಿ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.